ನಮಸ್ತೆ. ಮತ್ತೊಂದು ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ತಮ್ಮ ಒಂದು ತಯಾರಿಯ ಹಂತದಲ್ಲಿ ಬಹಳನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಬರೀ ಟೈಟಲ್ ನಿಮಗೆ PC ಮತ್ತು PSI ಅಂತ ಕೊಟ್ಟಿರ್ಬೋದು ಹೊರತು ಇದ್ರದ್ದು ಅಪ್ಲಿಕೇಬಲ್ ಫ್ರಮ್ PC ಟು UPSC ವರೆಗೂ ಕೂಡ 100% ಆಗುತ್ತೆ. ಇದ್ರ ಜೊತೆಗೆ ಈಗ ಏನು ಕರೆದಿದ್ದಾರಲ್ಲ ಆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಕ್ಕಂಥ ಜನರಿಗೆ ಒಂದಿಷ್ಟು ಟಾಪ್ 50 ಟಾಪಿಕ್ಸ್ಗಳು ಬೇಕು. ಅಂದರೆ 50 ಟಾಪಿಕ್ಸ್ಗಳು, ಹೈ ಸ್ಕೋರಿಂಗ್ 50 ಟಾಪಿಕ್ಸ್ಗಳೇನು ಬೇಕಲ್ಲ, ಆ 50 ಟಾಪಿಕ್ಸ್ಗಳನ್ನ ಅವುಗಳ ಪ್ರಯಾರಿಟಿ ಆಧಾರದ ಮೇಲೆ ಇವುಗಳಲ್ಲಿ ನಾನು ಕೊಟ್ಟಿದ್ದೇನೆ. ಒಂದು ಪಾಯಿಂಟನ್ನು ನೀವು ತಿಳ್ಕೊಬೇಕಿದ್ರಲ್ಲಿ, ಈ ಟಾಪಿಕ್ಸ್ ಏನಾದರೂ ನೀವು ಕಂಪ್ಲೀಟ್ ಆಗಿ ಬಹೈಟ್ ಮಾಡಿದೆ ಆದರೆ, ಇವುಗಳನ್ನ ನೀವು ಕಂಪ್ಲೀಟ್ ಆಗಿ ರಿವಿಷನ್ ಮಾಡಿದೆ ಆದರೆ, ಇವುಗಳ ಮೇಲೆ POQsಗಳನ್ನ ತಾವು ಅಟೆಂಡ್ ಮಾಡಿದೆ ಆಯಿತು ಅಂತಂದರೆ ನೀವು 80% ಆಫ್ ದ ಕ್ವಶನ್ಸ್ಗಳನ್ನ ಆರಾಮಾಗಿ ಅಟೆಂಡ್ ಮಾಡಬಹುದು, ಮಾರ್ಕ್ಸ್ ಕೂಡ ತಗೋಬಹುದು. ಸೊ ಇದೊಂದು ನಿಮ್ಮ ಜರ್ನಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಬಹುದು. ಇದರಲ್ಲಿ ಟಾಪ್ 15 ಗೋಲ್ಡನ್ ಚಾಪ್ಟರ್ಸ್ ಇದಾವೆ. ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಫಸ್ಟ್ ಟೈಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಯಾರು ಫಸ್ಟ್ ಟೈಮ್ PCಗೆ APCಗೆ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಈ ಟಾಪಿಕ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್. 80% ಕ್ವಶನ್ಸ್ಗಳು ಇಲ್ಲಿಂದನೇ ಬಂದೇ ಬರ್ತವೆ. ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಕ್ಕೆ ಚಾನ್ಸ್ ಇಲ್ಲ, ರೈಟ್? ಸೊ ಹಳೆ ಕಾಲದಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಎಲ್ಲರೂ ಹಾರ್ಡ್ ವರ್ಕ್ ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ಏನು ಬಂತು, ಸ್ಮಾರ್ಟ್ ವರ್ಕ್ ಅಂತ ಬಂತು. ಬಟ್ ಈಗ ಹೆಂಗಿದೆ ಅಂತಂದರೆ ಈಗಿನ ಜನ್ರೇಷನು ಹಾರ್ಡ್ ವರ್ಕ್ನು ಬೇಕು, ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ನು ಬೇಕು. ಈ ಎರಡೂ ಜೊತೆಯಾದಾಗ ಮಾತ್ರ ಯಶಸ್ಸು ಅನ್ನೋದು ನಮಗೆ ಸಿಗುತ್ತೆ. ಸೊ ಇಲ್ಲೊಂದು ನಿಯಮವನ್ನು ನಾನು ನಿಮಗೆ ಹೇಳಬೇಕು ಅಂತ ಮಾಡಿದ್ದೀನಿ. ಸೊ ಕನ್ನಡದಲ್ಲಿ ನಮ್ಮ ಕರ್ನಾಟಕ ಮಾಧ್ಯಮದ ಕನ್ನಡ ವಿದ್ಯಾರ್ಥಿಗಳಿಗೆ ಸಿಂಪಲ್ ಆಗಿದೊಂದು ಪ್ಯಾರೆಟ್ ನಿಯಮ ಅಂತ ನಾವು ತಿಳ್ಕೊಳ್ಳೋಣ. ಏನದು ಹೇಳುತ್ತೆ ಅಂತಂದರೆ, 80% ಪ್ರಶ್ನೆಗಳು ಕೇವಲ 20% ಅಧ್ಯಾಯಗಳಿಂದ ಬರ್ತವಂತೆ. ಅದು ಬಹಳ ಇಂಪಾರ್ಟೆಂಟ್. ಎಷ್ಟೋ 80% ಪ್ರಶ್ನೆಗಳು ಕೇವಲ 20% ಅಧ್ಯಾಯಗಳಿಂದ ಬರ್ತವೆ. ಇದಕ್ಕೆ ನಾವೇನು ಕರಿತೀವಿ, ಪ್ಯಾರೆಟ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇದ್ರ ಉಪಯೋಗ ಏನು ಅಂತ ತಿಳ್ಕೊಂಡು ಆಮೇಲೆ ನಾವು ನೋಡ್ಕೊಳ್ಳೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಇದರಿಂದ ಏನಾಗುತ್ತೆ ಸರ್ ಅಂತಂದರೆ, ಪರೀಕ್ಷೆಗೆ ಯಾವ ವಿಷಯವನ್ನು ಫಸ್ಟ್ ಓದಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈಗ ಟೈಮ್ ಕಡಿಮೆ ಇರುತ್ತೆ ಅಂತ ಅನ್ಕೊಳ್ಳೋ, ಆ ಟೈಮ್ನಲ್ಲಿ ನಮಗೆ ಈ ಪ್ರಿನ್ಸಿಪಲ್ ಏನಿದೆಯಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಎರಡನೇದು, ಯಾವ ಟಾಪಿಕ್ಸ್ಗಳಿಗೆ, ಯಾವ ಸಬ್ಜೆಕ್ಟ್ಗಳಿಗೆ ನಾವು ಜಾಸ್ತಿ ಟೈಮನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಈ ಪ್ರಿನ್ಸಿಪಲ್ ಮೂಲಕವಾಗಿ ನಾವು ತಿಳ್ಕೋಬಹುದು. ಮೂರನೇದಾಗಿ, ಯಾವ ಸಬ್ಜೆಕ್ಟ್ಗಳಿಂದ ಹೈಯೆಸ್ಟ್ ಮಾರ್ಕ್ಸ್ ಬರ್ತವೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬಹುದು. ಈ ಪ್ಯಾರೆಟೋ ಪ್ರಿನ್ಸಿಪಲ್ ಇಂದ ನಾವು ತಿಳ್ಕೊಳ್ತಕ್ಕಂಥ ಮಾಹಿತಿ ಸಿಂಪಲ್ ಆಗಿದೆ. 20% ಟಾಪಿಕ್ಕು, 80% ಏನು ರಿವಿಷನ್. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ತಯಾರಿಯಲ್ಲಿ ಈ ರಿವಿಷನ್ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುತ್ತೆ, ರೈಟ್? ಸೊ ಇದರ ಮುಖ್ಯ ಅಂಶ ಇಷ್ಟೇನೆ. ಟೋಟಲ್ 80% ಆಫ್ ದ ಕ್ವಶನ್ಸ್ 20% ಸಿಲೆಬಸ್ಗಳಿಂದ ಬರುತ್ತೆ ಅನ್ನೋದು ಇದರ ಒಂದು ಪ್ರಿನ್ಸಿಪಲ್. ಸೊ ಒಂದು ಲಾಸ್ಟಿಗೆ ಒಂದು ಲೈನ್ ಅನ್ನು ಕೊಟ್ಟಿದ್ದೇನೆ, ತಾವೆಲ್ಲರೂ ನೋಡಬಹುದು. ಏನು ಅಂತಂದ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಹೆಚ್ಚು ಓದಿದವನು ಗೆಲ್ಲುವುದಿಲ್ಲ. ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ 5 ವರ್ಷ 6 ವರ್ಷ ಓದೋರು ಕೂಡ ಇದ್ದಾರೆ. ಇನ್ನು 8 ವರ್ಷ 9 ವರ್ಷದ 10 ವರ್ಷದ ಪಂಚವಾರ್ಷಿಕ ಯೋಜನೆ ಕೂಡ ಹಾಕೊಂಡಿದ್ದಾರೆ. ಎಷ್ಟು ಓದಿರ್ಬೋದು ಅವರು 10 ವರ್ಷದಲ್ಲಿ? ನೀವು ವಿಚಾರ ಮಾಡಿ. 90% ಜನ ಫೇಲ್ ಆಗೋದಿಲ್ಲೇನೆ. ಅತಿ ಹೆಚ್ಚು ಓದೋದಕ್ಕಿಂತ ಸರಿಯಾಗಿ ಓದೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಆ ನಿಯಮವನ್ನು ಅಪ್ಲೈ ಮಾಡಿಕೊಂಡು ನಿಮಗೆ ಒಂದಿಷ್ಟು ಟಾಪಿಕ್ಸ್ಗಳನ್ನು, ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳನ್ನು ಪ್ಲಸ್ ಟಾಪ್ 50 ಗೋಲ್ಡನ್ ಚಾಪ್ಟರ್ಸ್ಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ, ರೈಟ್? ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ತಮಗೆಲ್ಲ ಗೊತ್ತಿದೆ, ಸ್ಕ್ರೀನ್ ಮೇಲೆ ಓದ್ಕೋಬಹುದು. ಇನ್ನು ಸರ್, ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಕ್ಲಾಸಸ್ ಇದಾವೆ, ನಮ್ಗೆ ಟೈಮ್ ಬಹಳ ಶಾರ್ಟೇಜ್ ಇದೆ, ಈ ಕ್ಲಾಸ್ ಯಾಕೆ ನೋಡ್ಬೇಕ್ರಿ ಅಂತ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕ್ಲಿಯರ್ ಆಗಿ ಹೇಳ್ತೀನಿ, ಅದನ್ನು ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಕು ಅನ್ನೋ ನಂದಿಲ್ಲ. ನಿಮಗೆ ಎಷ್ಟು ಹೆಲ್ಪ್ ಆಗುತ್ತಲ್ಲ ಅಷ್ಟೇ ಪಾಯಿಂಟ್ಸ್ಗಳನ್ನು, ಅಷ್ಟೇ ಕೀ ಪಾಯಿಂಟ್ಸ್ಗಳನ್ನು ಈ ಕ್ಲಾಸ್ನಲ್ಲಿ ಇಟ್ಟಿದ್ದಾರೆ. ಈ ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್ ಫೌಂಡೇಶನ್ ಫಾರ್ ಯುವರ್ ಪ್ರಿಪರೇಷನ್. ನಿಮ್ಮ ತಯಾರಿ ಹಂತದಲ್ಲಿ ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಅಂತ ನಾನು ಹೇಳಬಹುದು, ರೈಟ್? ಸರಿಯಾದ ವಿಷಯವನ್ನು ಸರಿಯಾದ ಸಮಯದಲ್ಲಿ ಓದಿದ್ರೆ ಮಾತ್ರ ಯಶಸ್ಸು ಸಿಗುತ್ತೆ. ಈ ಕ್ಲಾಸ್ ಮುಗಿದ ಮೇಲೆ ತಮಗೆ ಗೊತ್ತಾಗುತ್ತೆ, ರೈಟ್? ಅದೇ ರೀತಿ ನಮಗೊಂದೊಂದು ರೋಡ್ ಮ್ಯಾಪ್ ಅಂದರೆ ಎಲ್ಲಿ ಹೋಗೋದಿಲ್ಲ. ರೋಡ್ ಮ್ಯಾಪ್ ಅಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಒಂದು ಕ್ಲಿಯರ್ ಕಟ್ ಆಗಿರತಕ್ಕಂಥ ಚಾರ್ಟನ್ನು ಒಳಗೊಂಡಿರೋದು ಅಂತ ಹೇಳಬಹುದು. ಈ ಕ್ಲಾಸಿಂದ ನಿಮಗೆ ಸಿಗುತ್ತೆ. ಇನ್ನು ಏನೂ ಸಿಗದೆ ಇರತಕ್ಕಂಥ, ಏನೂ ಗೊತ್ತಿಲ್ಲದಿರತಕ್ಕಂಥ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾನು ಯಾವಾಗಲೂ ಇದಕ್ಕೊಂದು ಉದಾಹರಣೆ ಏನು ಕೊಡ್ತೀನಿ ಅಂತಂದರೆ, ಸ್ಪರ್ಧಾತ್ಮಕ ಪ್ರಪಂಚ ಅಂದರೆ ಕಗ್ಗತ್ತಲೆಯಲ್ಲಿ ನಮ್ಮನ್ನು ಕಟ್ಟಿ ಬಿಟ್ಟಿರೋದಂತೆ. ಕೆಲವರಿಗೆ ಸಡನ್ ಆಗಿ ಜಾಬ್ ಸಿಗುತ್ತೆ, ಕೆಲವರಿಗೆ 5 ವರ್ಷ ಆದ್ಮೇಲೆ ಸಿಗುತ್ತೆ, ಕೆಲವರಿಗೆ ಸಿಗೋದೇ ಇಲ್ಲ, ಇನ್ನೂ ಕೆಲವರಿಗೆ ಏನು ಅಂತಾನೆ ಗೊತ್ತಾಗೋದಿಲ್ಲ. ಇಂಥದ್ರಲ್ಲಿ ನಮಗೆ ಈ ಪ್ರಪಂಚದಲ್ಲಿ ಹೋಗೋದಕ್ಕೆ ನಮಗೆ ಈ ಕ್ಲಾಸು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಗೂಗಲ್ ಮ್ಯಾಪ್ ಇತ್ತು ಅಂತ ನಮ್ಮ ಡೆಸ್ಟಿನಿ ಎಲ್ಲಿ ಬೇಕೋ ನಾವು ಆರಾಮಾಗಿ ಅಲ್ಲಿ ತಲುಪಬಹುದು. ನೆಕ್ಸ್ಟು, ಏನನ್ನು ಓದಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲವೆಂದರೆ ನೀವು ಏನನ್ನು ಓದುತ್ತಿಲ್ಲ ಅಂತಲೇ ಅರ್ಥ. ಈ ಪ್ರಿನ್ಸಿಪಲ್ ಏನು ತಿಳ್ಕೊಳ್ಳಿ. ಸರ್, ನಾನು ಭಾಳ ಸೀರಿಯಸ್ ಆಗಿ ಓದಾಕತ್ತೀನಿ, ಸಿಕ್ಕಾಪಟ್ಟೆ ಓದಾಕತ್ತೀನಿ, ಎಲ್ಲ ಟಾಪಿಕ್ಸ್, ಎಲ್ಲ ಸಿಕ್ಕಾಪಟ್ಟೆ ಪುಸ್ತಕಗಳೆಲ್ಲ ಓದ್ತಾ ಇದ್ದೀನಿ ರೀ ಅಂತ ತಾವೆಲ್ಲ ಹೇಳಬಹುದು. ಬಟ್ ಏನು ಓದಬೇಕು, ಯಾವುದಕ್ಕೆ ಏನು ಓದಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ, ಲಿಟ್ರಲಿ ಅದರ ಅರ್ಥ ಏನು ಅಂತಂದರೆ, ದೋಸ್ತ ನೀನೇನು ಓದಾಕತ್ತಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಈ ಪ್ರಿನ್ಸಿಪಲ್ ಸಿಂಪಲ್ ಆಗಿದೆ. ಏನನ್ನು ಓದಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕು. ನಮ್ಮಲ್ಲೆಲ್ಲ ಹೆಂಗೆ ಅಂತಂದರೆ, 5-6 ಅಟೆಂಪ್ಟ್ ಆದಮೇಲೆ ಜ್ಞಾನೋದಯ ಆಗುತ್ತೆ ನಮಗೆ, ನಾನು ಇದನ್ನು ಓದಬೇಕಾಗಿತ್ತಲ್ಲ ಅಂತ ಹೇಳಿ. ಸೊ 5-6 2-3 ಅಟೆಂಪ್ಟ್ಸ್ಗಳಿದಾವಲ್ಲ, 1 ಅಟೆಂಪ್ಟ್ ನಮ್ಮ ಜೀವನದಲ್ಲಿ 1 ಅಟೆಂಪ್ಟ್ ಅಟ್ಲೀಸ್ಟ್ ನಮ್ಮ ಜೀವನದ 2 ವರ್ಷವನ್ನು ತಿಂದು ಹಾಕತ್ತೆ. ಈ ಪಾಯಿಂಟ್ ತಮಗೆಲ್ರಿಗೂ ನೆನಪಿನಲ್ಲಿ ಇರಲಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಲ್ರಿ ಸರ, ನಾನು ಹಿಂಗೆ ಮಾಡ್ತೀನಿ ಅಂತಂದ್ರೆ ನಿಮಗೆ ಬಿಟ್ಟಿದ್ದು, ರೈಟ್? ಈ ಕ್ಲಾಸ್ ಯಾಕೆ ನೋಡ್ಬೇಕಂದ್ರೆ ಜಸ್ಟಿಫಿಕೇಶನ್ ಕೊಟ್ಟೆ.
ಇನ್ನು ನೆಕ್ಸ್ಟ್, ಸರ್ ಸಿಕ್ಕ ಎಲ್ಲ ಪುಸ್ತಕಗಳನ್ನ ಮತ್ತು ಎಲ್ಲವನ್ನ ಓದಬೇಕನ್ನೋದು ಸರಿನಾ ತಪ್ಪು ಅಂತ ಹೇಳಿ. ಸಿಕ್ಕಂತಹ ಎಲ್ಲ ಪುಸ್ತಕಗಳನ್ನ ಮತ್ತು ಏನೇನು ಸಿಗುತ್ತೋ ಅದನ್ನೆಲ್ಲವನ್ನ ಓದಬೇಕು ಅನ್ನೋದು ಸರಿನಾ ತಪ್ಪು ಅನ್ನೋದು. ಸಿದ್ದೇಶ್ವರಪ್ಪ ಅವರು ಯಾವಾಗಲೂ ನನ್ನ ಒಂದು ಮಾತು ಹೇಳ್ತಿದ್ರು, ಅವ್ರ ಪ್ರವಚನಗಳ ಮೂಲಕವಾಗಿ ಅದನ್ನು ನಾನು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಕೇಳ್ತಿದ್ದೆ. ಈ ಪ್ರಪಂಚದಲ್ಲಿ ಎಲ್ಲ ತಪ್ಪುಗಳನ್ನು ಮಾಡುವುದಕ್ಕೆ ನಮಗೆ ಸಮಯ ಇರಲ್ಲ ಅಂತ. ಅಂದರೆ ಎಲ್ಲ ತಪ್ಪುಗಳನ್ನು ಮಾಡಿ ತಿಳ್ಕೊಳ್ಳೋದಕ್ಕೆ ನಮಗೆ ಈ ಪ್ರಪಂಚದಲ್ಲಿ ಟೈಮ್ ಇರಲ್ಲ. ಯಾರು ತಪ್ಪುಗಳನ್ನು ಮಾಡಿರ್ತಾರಲ್ಲ ಅದನ್ನು ನೋಡಿ ತಿದ್ಕೊಂಡ್ರೆ ಮಿಕ್ಕಿದ್ದ ಎಲ್ಲ ಸಮಯವನ್ನು ನಾವು ನಮ್ಮ ಯಶಸ್ಸಿಗೋಸ್ಕರ ಬಳಸ್ಕೋಬೋದು ಅಂತ ಹೇಳ್ತಾ ಇದ್ರು. ಅದನ್ನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ. ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಎಷ್ಟು ಓದಿದ್ರು ಕೂಡ ಕಡಿಮೆನೆ, ಬಟ್ ಎಷ್ಟು ಯಾವ ಎಕ್ಸಾಮ್ ಓದಬೇಕು ಅನ್ನೋದು ತಿಳ್ಕೊಂಡಿವಿ ಅಂತಂದರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ನಮ್ಮ ಈ ಡ್ಯೂರೇಷನಲ್ಲಿ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂತಂದರೆ, ಸಕ್ಸಸ್ಸಿಗೆ ನಮ್ಗೆ ಏನು ಬೇಕು ಅನ್ನೋದನ್ನು ತಿಳ್ಕೋಬೇಕು. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೀನಿ, ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಇವೆರಡೂ ಸೇರಿದ್ರೆ ನಿಮ್ಮ ಪ್ರಿಪ್ರೇಷನ್ ಯಾವ ಕಡೆ ಹೋಗುತ್ತೆ, ಯಶಸ್ಸಿನ ಕಡೆ ಹೋಗುತ್ತೆ. 25 ಪುಸ್ತಕ ಓದಿದೆ, 30 ಪುಸ್ತಕ ಓದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಪುಸ್ತಕಗಳು ಬೇಕು ಅದನ್ನ ಎಷ್ಟು ಓದಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು, ಟೈಮ್. ರೈಟ್, ನೆಕ್ಸ್ಟ್ ನೋಡೋಣ. ಸರ್ ಈ ನಿಯಮದಿಂದ ನಮಗೆ ಏನು ತಿಳಿಯತ್ರಿ, ಉಪಯೋಗ ಏನಿದೆ? ಇನ್ನೊಂದು 2 ಪಾಯಿಂಟ್ಸ್ಗಳಿದೆ, ನೋಡೋಣ. 2 ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಬೇಕು ಇಲ್ಲಿ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ 2 ಪಾಯಿಂಟ್ಸ್ಗಳು ಅಡಗಿರ್ತವೆ. ಏನು ಅಂತಂದರೆ, ಸ್ಪೆಷಲಿ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿರತಕ್ಕಂಥವ್ರಿಗೆ ಒಂದು ಅವ್ರಿಗೆ ಏನು ಓದಬೇಕು ಅನ್ನೋದು ಗೊತ್ತಿರುತ್ತೆ. ಅದ್ರ ಜೊತೆಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅದ್ರ ಜೊತೆಗೆ ಏನನ್ನ ಓದಬಾರ್ದು ಅನ್ನೋದು ಕೂಡ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರುತ್ತೆ. ಅವರು ನಾವೇನು ಹೇಳೋದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು, ಏನು ಬೇಕಾದಂತ ಹೇಳ್ಬೋದು, ಬಟ್ ಅವ್ರಿಗೆ ಯಶಸ್ಸು ಬೇಕು ಅಂದಾಗ ಅದು ಈ ರೀತಿಯಲ್ಲಿ ವರ್ಕ್ ಆಗುತ್ತೆ. ಈ 2 ಪಾಯಿಂಟ್ಸ್ ನಿಮಗೆ ಏನಾದರೂ ಈ ಫೀಲ್ಡಲ್ಲಿ ಗೊತ್ತಿತ್ತು ಅಂತಂದರೆ ಡೆಫಿನೆಟ್ಲಿ 100% ನೀವು ಸರಿಯಾದ ದಾರಿನಲ್ಲಿ ಹೋಗ್ತೀರಾ. ಎಲ್ಲರೂ ಹೋಗೋ ದಾರಿನಲ್ಲಿ ಹೋಗೋದಕ್ಕಿಂತ ಯಶಸ್ಸಿನ ದಾರಿನಲ್ಲಿ ತಾವೆಲ್ಲ ಹೋಗ್ತೀರಾ. ಮತ್ತೆ ಯಾಕೆ ಹೇಳ್ತೇನೆ ಅಂದರೆ, ಈ ಫೀಲ್ಡಲ್ಲಿ ನಮಗೆ ಅತಿ ದೊಡ್ಡ ಆಸ್ತಿ ಯಾವುದು ಅಂತಂದರೆ ಇಟ್ ಈಸ್ ಟೈಮ್. ಒಂದ್ಸಲಿ ರಿಕ್ರೂಟ್ಮೆಂಟ್ ಆಯಿತು ಅಂತಂದರೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ. ಈ ಸಲ ನಾನು ಏನಾದ್ರು ಸೆಲೆಕ್ಷನ್ ಆಗದೆ ಇದೆ ಅಂತಂದರೆ ಮತ್ತೆ ಆ ಕಾಂಪಿಟೇಷನ್ ಡಬಲ್ ಆಗುತ್ತೆ. ಪ್ರತಿ ವರ್ಷ ಸ್ಪರ್ಧಾತ್ಮಕ ಜಗತ್ತಿಗೆ ಬರ್ತಕ್ಕಂಥವ್ರ ಸಂಖ್ಯೆ, ಡಿಗ್ರಿ ಮುಗಿಸ್ಕೊಂಡು PUC ಮುಗಿಸ್ಕೊಂಡು ಬರ್ತಕ್ಕಂಥವ್ರ ಸಂಖ್ಯೆ ಕನಿಷ್ಠ ಅಂದ್ರೂ 2 ರಿಂದ 3 ಲಕ್ಷ ಇರುತ್ತೆ. ಅದರಲ್ಲಿ ಹಾರ್ಡ್ ಕೋರ್ ಪ್ರಿಪೇಟರ್ ಅಟ್ಲೀಸ್ಟ್ 20,000 to 50,000 ಇರ್ತಾರೆ. ಸೊ ಅವ್ರ ಜೊತೆಗೆ ನೀವು ಕಾಂಪೀಟ್ ಮಾಡಬೇಕು ಅಂದರೆ ಮತ್ತೆ ಹಿಂದೆ ಉಳಿದ್ಬಿಡ್ತಿರ್ತಾರೆ. ಯಾಕಂದರೆ ಎವ್ರಿ ಇಯರ್ ಫ್ರೆಶ್ಮೆಂಟ್ಸ್ಗಳು ಹೊರಗಡೆ ಬಂದಾಗ ಅವ್ರ ಜೊತೆ ಕಾಂಪೀಟ್ ಮಾಡೋದು ಬಹಳ ಟಫ್ ಆಗುತ್ತೆ. ಈಗಿನ ಎಜುಕೇಷನ್ ಸಿಸ್ಟಮ್ನಲ್ಲಂತೂ ಇದು ಬಹಳನೇ ಇಂಪಾರ್ಟೆಂಟ್. ರೈಟ್, ಟೈಮ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಇನ್ ದಿಸ್ ಫೀಲ್ಡ್. ಈ ಪಾಯಿಂಟನ್ನು ತಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ರೈಟ್, ಈಗ ಇನ್ನೊಂದು ಪ್ರಶ್ನೆ. ಸರಿ, ಏನೋ ನೀವು ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳನ್ನು ಕೊಡ್ತೀರಿ, ಬಟ್ ಇದು ಎಲ್ಲದಕ್ಕೂ ಎಲ್ಲ ಪರೀಕ್ಷೆಗಳು ಅಪ್ಲೈ ಆಗತ್ತಾ ಏನು ಅನ್ನೋದು ನಿಮ್ಮ ಪ್ರಶ್ನೆ. ರೈಟ್, ಯಾವುದೇ ಕಾರಣಕ್ಕೂ ನಮ್ಮ ಡೌಟ್ಸ್ಗಳನ್ನು, ನಮಗೆ ಏನಿರುತ್ತಲ್ಲ ಸಣ್ಣ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸ್ಕೊಳ್ಳದೆ ಸ್ಟಡಿಯನ್ನು ಪ್ರಾರಂಭ ಮಾಡಬಾರ್ದು. ನಾನು ಬ್ಲೈಂಡಾಗಿ ಹೇಳಿದೆ ಅಂತ ಅನ್ಕೊಳ್ಳಿ, ಇಷ್ಟು ನೀವು ಸ್ಟಾರ್ಟ್ ಮಾಡಿ ಅಂತ, ಬಟ್ ಅದು ಅಪ್ಲೈ ಆಗಬೇಕಲ್ಲ, ಇಂಥ ಎಕ್ಸಾಮ್ಸ್ಗಳಿಗೆ ಅಪ್ಲೈ ಆಗಬೇಕಲ್ಲ. ಅದನ್ನ ಈ ತರಗತಿ ಮೂಲಕ ನಾವು ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ನಾನು ಹೇಳ್ತಾರೆ, ಯಾವುದೇ ಎಕ್ಸಾಮ್ ಇರಲಿ ಅಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಇರ್ತವೆ. ಉದಾಹರಣೆಗೆ ತಾವು ಸ್ಕ್ರೀನ್ ಮೇಲೆ ನೋಡ್ಬೋದು, ಸಂವಿಧಾನ ಆಯಿತು, ಇತಿಹಾಸ ಆಯಿತು, ಅರ್ಥಶಾಸ್ತ್ರ ಆಯಿತು, ಪರಿಸರ ವಿಜ್ಞಾನ, ಮಾನಸಿಕ, ಮೆಂಟಲ್ ಎಬಿಲಿಟಿ, ಆಮೇಲೆ ಪ್ರಚಲಿತ ವಿದ್ಯಮಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಭೂಗೋಳ, ಇವೆಲ್ಲ ಇರ್ತವಲ್ಲ, ಇವು ಪ್ರತಿಯೊಂದು ಕಾಂಪಿಟೇಟಿವ್ ಫೀಲ್ಡ್ ಇರತಕ್ಕಂತಹ ಎಕ್ಸಾಮ್ಸ್ಗಳಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗಳು ಇರ್ತವೆ. ಇಲ್ಲೇನಾಗುತ್ತೆ, ವಿಷಯಗಳು ಯಾವಾಗ್ಲೂ ಒಂದೇ ಆಗಿರ್ತವೆ. ಅಂದರೆ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಈ ವಿಷಯಗಳ ಸುತ್ತಮುತ್ತಲೇ ಇರ್ತವೆ. ಅವರ ಹೆಸರು ಸ್ವಲ್ಪ ಬದಲಾವಣೆ ಆಗಿದೆ. ಉದಾಹರಣೆಗೆ ನಾವು UPSC ಹೋದಾಗ ಅದಕ್ಕೆ GS ಪೇಪರ್ ಅಂತ ಕರಿತೀವಿ, ಇಲ್ಲಿ PSI ಬಂದಾಗ ಪೇಪರ್ 2 ಅಂತ ಕರಿತೀವಿ, ಬೇರೆ ಬೇರೆನಲ್ಲಿ GK ಪೇಪರ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಬದಲಾವಣೆ ಆಗುತ್ತೆ ಹೊರತು ಮತ್ತೇನಾಗಲ್ಲ. ಸಬ್ಜೆಕ್ಟ್ಗಳು ಸೇಮ್ ಇರ್ತವೆ. ಸಬ್ಜೆಕ್ಟ್ಗಳು ಸೇಮ್ ಇರ್ತವೆ ಅಂತಂದರೆ ಟಾಪಿಕ್ಸ್ಗಳು ಏನಿರ್ತವೆ, ನಿಮಗೆ ಆನ್ಸರ್ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು. ಸೊ ಎಲ್ಲ ಹಂತಗಳಿಗೆ, ಎಲ್ಲ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿರತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೆ ನಾನು ಈ ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳು ಕೊಟ್ಟಿದ್ದೀನಲ್ಲ, ಇವು ಡೆಫಿನೆಟ್ಲಿ ಅನ್ವಯ ಆಗೇ ಆಗ್ತವೆ. ಇನ್ನು ಇವೇನಿದಾವಲ್ಲ, ಇವು ನಾನು ಕೋರ್ ಸಬ್ಜೆಕ್ಟ್ ಅಂತ ಕರಿತೀನಿ. ಅಂದರೆ ಕೋರ್ ಸಬ್ಜೆಕ್ಟ್ ಅಂದರೆ ಇವುಗಳನ್ನು ಬಿಟ್ಟು ಹೊರಗಡೆ ಹೋಗಲ್ಲ. ಬಟ್ ಡಿಫ್ರೆನ್ಸ್ ಏನಾಗುತ್ತೆ ಸರ್ ಎಲ್ಲನೂ ಒಂದೇ ಅಂತಂದರೆ ಹೇಳೋಕ್ಕಾಗತ್ತಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ರೈಟ್, ಕರೆಕ್ಟು. ಎಲ್ಲ ಸಬ್ಜೆಕ್ಟ್ಗಳು ಒಂದಿರ್ತವೆ, ಬಟ್ ಎಲ್ಲ ಪ್ರಶ್ನೆಗಳು ಒಂದೇ ರೀತಿಯಾಗಿರಲ್ಲ. ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕ್ವಶನ್ ಕೇಳ್ತಕ್ಕಂಥ ವಿಧಾನ, ಕ್ವಶನ್ ಕೇಳ್ತಕ್ಕಂಥ ಡೆಪ್ತು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. PCಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ವಿಭಿನ್ನವಾಗಿರ್ತವೆ. ಟಾಪಿಕ್ ಸೇಮ್ ಇರುತ್ತೆ, ಸಬ್ಜೆಕ್ಟ್ ಸೇಮ್ ಇರುತ್ತೆ, ಬಟ್ ಅದರದ್ದು ಡೆಪ್ತ್ ಏನಿರುತ್ತಲ್ಲ, ಆಳ ಏನಿರುತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಹಾಕೊಂಡು ಹೋಗುತ್ತೆ. ಸೊ PCನಲ್ಲಿ ಸರಳ ಪ್ರಶ್ನೆಗಳು ಬರ್ತವೆ, PSನಲ್ಲಿ ಸ್ವಲ್ಪ ಟಫ್ ಬರ್ತವೆ. ಇನ್ನು KS ಮತ್ತು UPSC ಲೆವೆಲ್ಗೆ ಆಯಿತು ಅಂತಂದರೆ ಅಲ್ಲಿ ಕಾನ್ಸೆಪ್ಟ್ ವೈಸ್ ಪ್ರಶ್ನೆಗಳು ಬರ್ತವೆ. ಬಟ್ ಇದೇ ಟಾಪಿಕ್ಸ್ಗಳು 100% ಅಲ್ಲಿ ಇರ್ತವೆ. ನಾವು ಒಂದು ಸಲ ನಾವು ಈ ಟಾಪಿಕ್ಸ್ಗಳನ್ನು ತಿಳ್ಕೊಂಡಿವಿ ಅಂತಂದರೆ ಡೆಪ್ತ್ ಆಗಿ ಓದ್ಬೋದು. ನಮ್ಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ನಾವು ಓದಬಹುದು. ಅರ್ಥ ಆಯ್ತಲ್ವಾ? ಮುಂದೆ ನೋಡೋಣ. ಸೊ ಇನ್ನೊಂದು ಮಾತು ಲಾಸ್ಟಿಗೆ ಹೇಳ್ತೇನೆ, ಕೇಳ್ಕೊಳ್ಳಿ. ಎಲ್ಲ ಹಂತದ ಸ್ಪರ್ಧಾತ್ಮಕ ಪ್ರಪಂಚದ ಎಲ್ಲ ಪರೀಕ್ಷೆಗಳಿಗೆ ಕೂಡ ಈ ಟಾಪಿಕ್ಸ್ಗಳು, ನಾನು ಕೊಡ್ತಕ್ಕಂಥ ಟಾಪಿಕ್ಸ್ಗಳು ಡೆಫಿನೆಟ್ಲಿ ಅನ್ವಯ ಆಗೇ ಆಗ್ತವೆ. ನೆಕ್ಸ್ಟ್, ಸರ್ ಇದೇನೋ ಚಲೋ ಐತ್ರಿ, ನಮ್ಮ ಕಡೆ ಉತ್ತರ ಕರ್ನಾಟಕದ ಭಾಷೆ ಪ್ರೀತಿ ಭಾಷೆ. ಸರ್ ಇದೇನೋ ಬಹಳ ಚೆನ್ನಾಗಿದೆ ಸರ್ ಇದು, ಬಟ್ ನೀವು ಹೆಂಗೆ ಕೊಟ್ರಿ ಈ ಟಾಪಿಕ್ಸ್ಗಳನ್ನು ಅಂಥೇಳಿ ನಿಮ್ದೊಂದು ಪ್ರಶ್ನೆ ಇರುತ್ತೆ. ಸೊ ಒಂದಿಷ್ಟು ಪರಿಚಯವನ್ನು ಹೇಳ್ಬಿಡ್ತೇನೆ, ತಿಳ್ಕೊಳ್ಳಿ. ಎಕ್ಸಾಮ್ನಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ರ್ಯಾಂಡಮ್ ಆಗಿರಲ್ಲ, ಅಂದರೆ ಸುಮ್ಮನೆ ತೆಗೆದು ಕೊಟ್ಬಿಡೋ ಥರ ರೀತಿಯಲ್ಲಿ ಇರೋದಿಲ್ಲ. ಇದಕ್ಕೆ ನಾವು ರ್ಯಾಂಡಮ್ ಅಂತ ಕರಿತೀವಿ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಹಿಂದೆ ಒಂದು ಪ್ಯಾಟರ್ನು, ಒಂದು ಲಾಜಿಕ್, ಒಂದು ಟ್ರೆಂಡ್ ಇರುತ್ತೆ. ಆ 3 ಪಾಯಿಂಟ್ಗಳನ್ನು ಹೈಲೈಟ್ ಮಾಡಿದ್ದೀನಿ, ಅದು ಬಹಳ ಇಂಪಾರ್ಟೆಂಟ್. ಲಾಜಿಕ್, ಟ್ರೆಂಡ್,
ಪ್ಯಾಟರ್ನ್. ಇದೇ ಪ್ಯಾಟರ್ನ ಎಲ್ಲ ಎಕ್ಸಾಮ್ಸ್ಗಳು ಕೂಡ, ಎಲ್ಲ ಎಕ್ಸಾಮಿನರ್ಸ್ಗಳು ಕೂಡ, ಎಲ್ಲ ಪ್ರಶ್ನೆ ಪತ್ರಿಕೆ ತೆಗೆಯೋರು ಕೂಡ ಏನು ಮಾಡ್ತಾರೆ, ಫಾಲೋ ಅಪ್ ಅನ್ನು ಮಾಡ್ತಾರೆ. ಈ ಟಾಪಿಕ್ಸ್ಗಳೇನು ಬೇರೆ ಬೇರೆ ರೀತಿಯಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಬರೋದಿಲ್ಲ. ಪ್ರತಿಯೊಂದು ಟಾಪಿಕ್ಸ್ಗಳನ್ನು ಕೂಡ ಅನಲೈಸ್ ಮಾಡಿರ್ತಾರೆ. ಹಿಂದಿನ ವರ್ಷದಲ್ಲಿ ಏನು ಕ್ವಶನ್ ಕೇಳಿದ್ದಾನೆ, ಯಾವ ಸಬ್ಜೆಕ್ಟ್ ಮೇಲೆ ಕೇಳಿದ್ದಾನೆ, ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಟಾಪಿಕ್ಸ್ಗಳ ಮೇಲೆ ಕೇಳಿದರೆ ಅನ್ನೋದು ಇರುತ್ತೆ. ಸೊ ನಾನು ಮಾಡಿರ್ತಕ್ಕಂಥ ಇದೇನು ಪಟ್ಟಿ ಇದೆಯಲ್ಲ, ಇದು ನಂದು ಎಕ್ಸ್ಪೀರಿಯನ್ಸ್ ಪ್ಲಸ್ ಪ್ರತಿಯೊಂದು ಕ್ವಶನ್ ಪೇಪರ್ನ ನೋಡಿ ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 10 days ನಾನು ಟೈಮ್ ತೊಗೊಂಡಿದ್ದೀನಿ. ನನ್ನ ಲಾಸ್ಟ್ ಕ್ಲಾಸ್ಗೂ ಈ ಕ್ಲಾಸಿಗೆ ಇರ್ತಕ್ಕಂಥ ಟೈಮ್ ಎಷ್ಟು ಅಂತಂದರೆ ಅಟ್ಲೀಸ್ಟ್ 10 days ಇದೆ. ಸೊ ಈ 10 days ನಾನು ಕಂಪ್ಲೀಟಾಗಿ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ ಈ ಕ್ವಶನ್ ಪೇಪರ್ ಅನಾಲಿಸಿಸ್. ಸೊ ಯಾವ್ಯಾವ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಕೇಳಿದಾನಪ್ಪ ಅನ್ನೋದನ್ನ ಮಾಡಿದ್ದೀನಿ. ಅದು ಒಟ್ಟು 100 ಪೇಜ್ ಮೇಲಾಗಿದೆ. ಬರೀ ಅನಾಲಿಸಿಸ್ ಮಾಡಿದ 100 ಪೇಜ್ ಆಗಿದೆ. ನಾನು ನಿಮ್ಗೆ ಕೊಡ್ತಕ್ಕಂಥ ಕ್ಲಾಸು ತುಂಬ ಕಡಿಮೆ ಇದೆ. ಸೊ ಇದು ಡಾಟಾ ಡ್ರಿವನ್ ಅನಾಲಿಸಿಸ್ ಅಂತೇಳಿ ತಾವು ಹೇಳಬಹುದು. ಇದ್ರ ಜೊತೆಗೆ PYQಗಳನ್ನು ನಾನು ನೋಡಿದ್ದೇನೆ. ಸರ್, ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ನನ್ನ ಪ್ರಕಾರ ಪ್ರಶ್ನೆ ಪತ್ರಿಕೆ ತೆಗೆಯೋನಿರ್ತಾನಲ್ಲ, ಅವನು ಮೈಂಡ್ಸೆಟ್ ಸಿಂಪಲ್ ಆಗಿ ಕ್ಲಿಯರ್ ಆಗಿ ನಮಗೆ ಅರ್ಥ ಆಗುತ್ತೆ. ಒಂದು ಸಲ ನಿಮಗೆ ಎಕ್ಸಾಮಿನರ್ ಮೈಂಡ್ಸೆಟ್ ಅರ್ಥ ಆಯಿತು ಅಂತಂದರೆ ಏನಾಗುತ್ತೆ ಹೇಳಿ, ಈ ಪಾಸ್ವರ್ಡ್ ಇರುತ್ತಲ್ಲ, ನಮ್ಮ ಜಾಬಿಗೆ ಓಪನ್ ಮಾಡ್ತಕ್ಕಂಥ ಒಂದು ಪಾಸ್ವರ್ಡ್ ಇರುತ್ತಲ್ಲ, ಪಾಸ್ವರ್ಡ್ ಓಪನ್ ಆಗಿಬಿಡುತ್ತೆ. ಮುಂದಿನ ಏನಾಗುತ್ತೆ ತಮಗೆಲ್ಲ ಗೊತ್ತಿದೆ, ರೈಟ್? ಇದ್ರ ಜೊತೆಗೆ ನೀವು ಕೇಳ್ಬೋದು, ಸರ್ ಏನಾದರೂ ಪ್ರೂಫ್ ಇದೆಯಾ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗದೆ ಏನು ಸ್ಟಾರ್ಟ್ ಮಾಡಬಾರ್ದು, ಏನನ್ನು ಫಾಲೋ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿ ನಾನು ನೋಡಿರ್ತಕ್ಕಂಥ ಈ ಪಟ್ಟಿನ ತಯಾರು ಮಾಡೋದಕ್ಕೆ ನಾನು ಬಳಸಿರ್ತಕ್ಕಂಥ ಒಂದಿಷ್ಟು ಇಡ್ತಾ ಇದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ, ಈ ಪಟ್ಟಿನ ತಯಾರು ಮಾಡೋದಕ್ಕೆ ನಾನು ಕೆಲವೊಂದಿಷ್ಟು ಮೆಟೀರಿಯಲ್ಸ್ಗಳನ್ನು ಬಳಸಿದ್ದೀನಿ. ಆ ಮೆಟೀರಿಯಲ್ಸ್ಗಳು ಇಲ್ಲಿದ್ದಾವೆ. ಒಂದೇದು ತಮಗೆ ಗೊತ್ತಿದೆ, ಎರಡನೇದು UPSC ನನ್ನ ಫೇವ್ರೆಟ್ ಹಾಟ್ ಟಾಪಿಕ್. ಸೊ KSP ನಡೆಸಿರ್ತಕ್ಕಂಥ ಪ್ರಶ್ನೆಗಳು, KE ನಡೆಸಿರ್ತಕ್ಕಂಥ ಈ ಕೆಳಗಿನ ಪ್ರಶ್ನೆಗಳು, ಅದರಲ್ಲಿ SDA, FDA, PSI, ಅದರಲ್ಲಿ ಸಿವಿಲು 545, 402 2 ಇದೆ, ಕ್ರೆಡಲ್ ಎಕ್ಸಾಮ್ಸ್ಗಳು, KSSL, SD ಎಕ್ಸಾಮ್ಸ್ಗಳು. ಇದ್ರ ಜೊತೆಗೆ ನಾನು ಸೆಲೆಕ್ಷನ್ ಆಗಬೇಕಾದ್ರೆ ನಾನು ಸ್ಟ್ರಾಟಜಿನ ಇಟ್ಕೋತೀನಿ. ನಾನು ಏನೇ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ಸ್ಟ್ರಾಟಜಿಯನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತೇನೆ. ಸೊ ಅದು ಎವರ್ಗ್ರೀನ್ ನೋಟ್ಸ್ ಅಂತ ನಾನು ಕರೆದಿದ್ದೇನೆ. ಅದು ಒಂದು 70-80 ಪೇಜ್ ಇದೆ. ಅಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಆ ಟಾಪಿಕ್ಸ್ ಏನೇನು ಕೇಳಿದೆ ಅನ್ನೋದನ್ನು ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದಿಲ್ಲ ಆ ನೋಟ್ಸ್ಗಳು. ಇದ್ರ ಜೊತೆಗೆ ಒಂದಿಷ್ಟು ಪ್ರಶ್ನೆ ಪತ್ರಿಕೆ ಭಂಡಾರಗಳನ್ನು ಕೂಡ ನಾನು ರೆಫರ್ ಮಾಡಿದೆ. ಸೊ ಇಷ್ಟು ನಾನು ಬಳಸಿರ್ತಕ್ಕಂಥ ಲಿಸ್ಟ್. ಸಾಕ, ಇನ್ನೂ ಬೇಕಾ? ಇಲ್ಲ ಸರ್, ಇನ್ನೊಂದು ಸ್ವಲ್ಪ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿ. ಇದೆಲ್ಲ ನಾನು ನಿಮಗೋಸ್ಕರ ಮಾಡಿರ್ತಕ್ಕಂಥ ವರ್ಕು. ಇನ್ನು ನಾನೊಂದು ಸ್ವಲ್ಪ ಸೆಲೆಕ್ಷನ್ ಆಗಿರಬೇಕಲ್ಲ, ನನ್ನ ಟೆಕ್ನಿಕ್ಸ್ಗಳನ್ನು, ನನ್ನ ಸ್ಟ್ರಾಟಜಿಯನ್ನು ಬಳಸಿ ನಾನೆಲ್ಲಾದರೂ ಒಂದು ಸ್ವಲ್ಪ ವರ್ಕ್ ಮಾಡಿರಬೇಕಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಒಟ್ಟು 6 ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ 2 ನನ್ನ ಫೇವ್ರೆಟ್ ಜರ್ನಿ ಯಾವುದು ಅಂತಂದರೆ, ಒಂದು KPSC, ಇನ್ನೊಂದು UPSC. ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನನಗೆ ಅತಿ ಹೆಚ್ಚು ಅನುಭವವನ್ನು ಕೊಟ್ಟಿದ್ದು, ಅತಿ ಹೆಚ್ಚು ನೋವು ಕೊಟ್ಟಿದ್ದು ಅಂದರೆ ಇವೆರಡು ಎಕ್ಸಾಮ್ಸ್ಗಳು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದಿಸ್ ಆರ್ ಮೈ ಫಸ್ಟ್ ಆ್ಯಂಡ್ ಸೆಕೆಂಡ್ ಲವ್ ಅಂತ ಹೇಳಿ. ಪುಸ್ತಕವನ್ನು, ಆ ಜರ್ನಿಯನ್ನು ನಾನು ಎಷ್ಟು ಇಷ್ಟಪಡ್ತೀನಿ ಅಂತಂದರೆ ಅದಕ್ಕೆ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ UPSC ಅಂತಂದರೆ ಅದರದೊಂದು ರೋಮಾಂಚನ ಬೇರೆನೇ ಇರುತ್ತೆ, ಅದರದೊಂದು ಫೀಲಿಂಗ್ ಬೇರೆನೇ ಇರುತ್ತೆ ಆ ಜರ್ನಿನಲ್ಲಿ. ಸೊ 9 UPSC ಅಟೆಂಪ್ಟ್ಗಳನ್ನು ಕೊಟ್ಟಿದ್ದೀನಿ. 3 ಸಲ ನಾನು CSATನಲ್ಲಿ ಫೇಲ್ ಆಗಿದ್ದೀನಿ. ಅದ್ರ ಜೊತೆಗೆ KPSC 4 ಅಟೆಂಪ್ಟ್ ಕೊಟ್ಟಿದ್ದೀನಿ. 3 ಸಲ ಪ್ರಿಲಿಮ್ಸ್ ಪಾಸ್ ಆಗಿ, 3 ಸಲಿನೂ ಕೂಡ ಮೇನ್ಸ್ ಎಕ್ಸಾಮ್ ಬರೆದಿದ್ದೀನಿ. ಇಂಟರ್ವ್ಯೂಗೆ ಬಂದಿಲ್ಲ, ಸೆಲೆಕ್ಷನ್ ಆಗಿಲ್ಲ. ಇದರ ಜೊತೆಗೆ ನಾನು ಸ್ಟಾರ್ಟಿಂಗ್ನಲ್ಲಿ ಹೆಂಗೆ ಪ್ರಾರಂಭ ಮಾಡಿದೆ ಅಂತಂದರೆ ನನ್ನ ಜರ್ನಿನ ನಿಮ್ಮ ಮುಂದೆ ಈಗ ನಾನು ಹಂಚ್ಕೊಳ್ತಾ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್. ಕನ್ನಡ ಮಾಧ್ಯಮ ಸ್ಕೂಲಲ್ಲಿ ಒಬ್ಬನೇ ಟೀಚರ್ ಇರ್ತಕ್ಕಂಥ ಸ್ಕೂಲ್ನಲ್ಲಿ 1 to 10 ಕಲಿತವ್ ನಾನು. ಗಣಿತದ ಗಂಧ ಗಾಳಿನೂ ಕೂಡ ಗೊತ್ತಿರಲಿಲ್ಲ. ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೇ ಒಂದು ರೇರ್ ಈವೆಂಟ್ ಅಂತ ಹೇಳ್ಬೋದು ನನ್ನ ಲೈಫ್ನಲ್ಲಿ. ಸೊ ಏನೂ ಗೊತ್ತಿರಲಿಲ್ಲ. ಇಂಗ್ಲೀಷನ್ನು ನಾನು ಕಲ್ತಿದ್ದೆ SSLCಗೆ ಬಂದು. ಸೈನ್ಸ್ ಸ್ಪೆಲ್ಲಿಂಗನ್ನು ಕೂಡ ನನಗೆ ಕರೆಕ್ಟಾಗಿ ಬರೀತಾ ಇರಲಿಲ್ಲ. ನನಗೇನೂ ನೆನಪಿದೆ, SS ಹೈಸ್ಕೂಲ್ನಲ್ಲಿ, ಬಿಜಾಪುರದಲ್ಲಿರ್ತಕ್ಕಂಥ SS ಹೈಸ್ಕೂಲ್ನಲ್ಲಿ ಸೈನ್ಸ್ ಸ್ಪೆಲ್ಲಿಂಗ್ SINC ಅಂತ ಬರೆದಿದ್ದೆ. ಮಾಸ್ತರ್ ಬಂದು ನನಗೆ ಬೈದಿದ್ದ, SSLC ಬಂತಲ್ಲೋ ನಿನಗೇನೋ ಏನು ಅಂತ ಹೇಳಿ. ನಮ್ಮ ಉತ್ತರ ಕನ್ನಡ ಭಾಷೆ ಭಾಳ ಚೆನ್ನಾಗಿದೆ, ದನ ಕೇಳಕ್ಕೆ ಹೋಗು ನೀನು ಅಂತಂದಿದ್ದ ಅವನು. ನನಗೆ ಇನ್ನೂ ಆ ವರ್ಡ್ ನೆನಪಿದೆ. ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು SSLC ಫಸ್ಟ್ ಕ್ವಾರ್ಟರ್ನಲ್ಲಿ ನನ್ನ ಪ್ರಿಪ್ರೇಷನ್. ಅದು ಇಂಗ್ಲೀಷ್ ಸ್ಟಾರ್ಟ್ ಮಾಡಿದವಾಗ. ಮ್ಯಾಥಮೆಟಿಕ್ಸ್ ನನಗೆ ಅಲ್ಲಿವರೆಗೂ ಗೊತ್ತೇ ಆಗಿರಲಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು PUCಗೆ ಬರೋಷ್ಟರಲ್ಲೇ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ ಎರಡು ಟಫ್ ಇರ್ತಾವೆ ಅಂತ ಬೇಡ ಅಂತೇಳಿ ಆರ್ಟ್ಸ್ ಮಾಡ್ಕೊಂಡೆ. ಸೊ PUC ಮುಗಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಆಯಿತು. ಮಿಕ್ಕಿದೆಲ್ಲ ಬರೀ ಬಾಹಟ್ ಮಾಡ್ತಿದ್ದೆ. PUC ಮುಗಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಪರ್ಸೆಂಟೇಜ್ ಆಯಿತು. ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಕಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ನನಗೆ ಒಂದೇ ಒಂದು ಟ್ಯಾಗ್ಲೈನ್ ಏನು ಕೊಡ್ತೀನಿ ಅಂತಂದರೆ, ಕಗ್ಗತ್ತಲೆ ಪ್ರಪಂಚದಲ್ಲಿ ನಮ್ಮನ್ನು ಕಣ್ಣು ಕಟ್ಟಿ ಬಿಟ್ಟಿರ್ತಾರೆ. ಯಾರು ಏನು ಸಿಗುತ್ತೋ, ಯಾರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಸೊ ಹಾಗೆ ನಾನು ಕೂಡ ಬಂದಿದ್ದೆ. ನಾನೊಬ್ಬ ಆರ್ಟ್ ಸ್ಟೂಡೆಂಟ್ಸು. ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಎಕ್ಸಾಮ್ ಬರೆದಿದ್ದು D.Ed ಎಕ್ಸಾಮ್, ಅಂದರೆ ಟೀಚರ್ ಎಕ್ಸಾಮ್. ಸೊ ಟೀಚರ್ ಎಕ್ಸಾಮ್ ಬರಬೇಕಾದ್ರೆ ನನಗೆ ಒಂದು ಗೊತ್ತಿತ್ತು, ಹಸಿದ ಹೊಟ್ಟೆ ಮತ್ತು ಹೀಯಾಳಿಕೆ ಮಾತುಗಳು ಇವು ಮನುಷ್ಯನ ಬಹಳ ಎತ್ತರ ಕರ್ಕೊಂಡು ಹೋಗ್ತಾವಂತೆ. ಅದನ್ನು ನಾನು ಭಾಳ ಸಲ ಅನುಭವಿಸ್ಬಿಟ್ಟಿನಿ. PUCನಲ್ಲೇನಂತೂ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅದೊಂದು ದೊಡ್ಡ ಜರ್ನಿನೇ. ರಿಯಲಿ ಮನುಷ್ಯ ಒಂದ್ಸಲ ಈ ಕಷ್ಟಗಳನ್ನು, ಈ ನೋವುಗಳನ್ನು, ಈ ಹೀಯಾಳಿಕೆ ಮಾತುಗಳನ್ನ ಅನುಭವಿಸ್ಬೇಕು. ಬಂದ್ಬಿಡುತ್ತೆ ಅವನಿಗೆ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್, ಫೈಟ್ ಮಾಡಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ. ಸೊ ನಾನು ಕೋಚಿಂಗ್ ಹೋಗಿದ್ದು ಚಾಣಕ್ಯದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಒಂದು ದೇವಾಲಯ ಅಂತ ನಾನು ಯಾವಾಗಲೂ ಕರೀತಾ ಇರ್ತೀನಿ. ಚಾಣಕ್ಯದಲ್ಲಿ ಮುಗಿದ ತಕ್ಷಣದಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಆರ್ಟ್ ಸ್ಟೂಡೆಂಟ್ಸು, ಮ್ಯಾಥಮೆಟಿಕ್ಸ್ 0. ನಿಮಗೆ ಒಂದು ಸತ್ಯವನ್ನು ನಿಮಗೆ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಜಾಬ್ ಏನು ಬಂದಿದ್ದೀನಲ್ಲ, ಮ್ಯಾಥಮೆಟಿಕ್ಸನ್ನು ಎಕ್ಸ್ಕ್ಲೂಡ್ ಮಾಡಿ ನಾನು ಬಂದಿದ್ದೀನಿ. ಲಿಟ್ರಲಿ 2023ರಲ್ಲಿ ನಾನು UPSC ನಾನು ಲಾಸ್ಟ್ ಅಟೆಂಪ್ಟ್ ಕೊಡಬೇಕಾದ್ರೂ ಕೂಡ ಈ ಗುಣಾಕಾರ ಭಾಗಾಕಾರ, ಸಬ್ಸ್ಟ್ರಾಕ್ಷನ್
ಅದು ನಿಮ್ಗೆ ಹೇಳೋದಕ್ಕೆ ನನಗೆ ಅನ್ಸುತ್ತೆ ಆ ಲೆವೆಲ್ಗೆ ನನ್ನ ಪ್ರಿಪ್ರೇಷನ್ ಇತ್ತು. ಅವಾಗ ನಾನು ಬಂದು ಕಲಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಹೆಂಗೆ ಮಾಡಬೇಕು ಇದನ್ನ ಅಂತೇಳಿ. ನಾನು ಯಾವಾಗಲೂ ಬರೀ ಮೆಂಟಲ್ ಅಬಿಲಿಟಿ ಪ್ಯಾಸಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಮೆಂಟಲ್ ಅಬಿಲಿಟಿ ತುಂಬ ಚೆನ್ನಾಗಿ ಆಗ್ತಿತ್ತು, ಪ್ಯಾಸಸ್ ಔಟ್ ಮಾಡ್ತಿದ್ದೆ. ಬಟ್ ಇದರ್ ಥಿಂಗ್ಸ್ ಇದೇನಿತ್ತಲ್ಲ, ಮ್ಯಾಥಮೆಟಿಕ್ಸ್ ಬಂತು ಅಂತಂದರೆ, ಆಪ್ಟಿಟ್ಯೂಡ್ ಬಂತು ಅಂತಂದರೆ ಅದ್ರ ಸ್ವಲ್ಪ ದೂರ ಸರ್ಕೊಂಡ್ಬಿಡ್ತಿದ್ದೆ ನಾನು, ಅಷ್ಟು ವೀಕ್ ನಂದು ಸಬ್ಜೆಕ್ಟ್ ಅದು. ಸೊ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಸೈನ್ಸ್ ಆಬ್ವಿಯಸ್ಲಿ ವೀಕ್ ಇರುತ್ತೆ. ಏನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ನಾನು ಅನಾಲಿಸಿಸ್ ಮಾಡಿದ್ದೇನು ಅಂತಂದರೆ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ಏನು ಕ್ವಶನ್ಸ್ ಕೇಳ್ತಾರೆ ಅಂತ ನನಗೆ ಗೊತ್ತಾಯಿತು ಅಂದರೆ ಆಟೋಮೆಟಿಕಲಿ ನಾವು ಮೈಂಡ್ ಸೆಟ್ ನನಗೆ ಅರ್ಥ ಆಗುತ್ತೆ, ನಾನು ಪ್ರಿಪ್ರೇಷನ್ ಅದಕ್ಕೆ ತಕ್ಕ ಹಾಗೆ ಮಾಡ್ಕೋಬೋದು ಅಂತೇಳಿ. ಸೊ ಪ್ರತಿಯೊಂದೂ ನಾನು ಹೇಳಿದೆ, ನಾನು ಎವರ್ಗ್ರೀನ್ ನೋಟ್ಸ್ ಅಂತೇಳಿ ಫಸ್ಟ್ ಟೈಮ್ ನಾನು ಕೋಚಿಂಗ್ ಮುಗಿದಾಗ ಮಾಡ್ಕೊಂಡಿರ್ತಕ್ಕಂಥ ನೋಟ್ಸ್ಗಳು ನನಗೆ ಇನ್ನೂ ಕೂಡ ನಾನು ಹಾಗೆ ಕೈಕೊಂಡು ಇಟ್ಕೊಂಡಿದ್ದೀನಿ. 2014 ಇರತಕ್ಕಂಥ ನೋಟ್ಸ್ಗಳಿದ್ದಾವೆ, ಅವೆಲ್ಲವನ್ನು ಕೂಡ ನಾನು ಹಾಗೆ ಇನ್ನೂ ಇಟ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆನೂ ಕೂಡ ಇದ್ದಾವೆ, ಬಟ್ ಎವರ್ಗ್ರೀನ್ ಅಂದರೆ ಅವೇನೇ ನಾನು. ಸೊ ನಂತರದಲ್ಲಿ ಅದಕ್ಕೆ ಅನುಗುಣವಾಗಿ ಆ ಟಾಪಿಕ್ಸ್ಗೆ ಅನುಗುಣವಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಎಷ್ಟು ಓದಬೇಕು, ಏನೇನು ಓದಬೇಕು, ಯಾವ ಟಾಪಿಕ್ಸ್ಗಳಲ್ಲಿ ಹೆಂಗೆ ಓದಬೇಕು ಅಂತೇಳಿ, ಇನ್ಕ್ಲೂಡಿಂಗ್ ಮೆಂಟಲ್ ಎಬಿಲಿಟಿ ಚೂಸ್ ಮಾಡ್ಕೊಂಡೆ ನಾನು, ಇಂತಿಷ್ಟು ಟಾಪಿಕ್ಸ್ಗಳು ನನಗೆ ಬೇಕು ಅಂತೇಳಿ. ಅದಕ್ಕೆ ಅನುಗುಣವಾಗಿ ಫಸ್ಟ್ ಟೈಮ್ D.Ed, ಸೆಕೆಂಡ್ ಪೊಲೀಸ್ ಕಾನ್ಸ್ಟೇಬಲ್, ಥರ್ಡ್ ಬ್ಯಾಂಕಿಂಗ್ ಆಯಿತು, ಫೋರ್ತ್ ವಿಲೇಜ್ ಅಕೌಂಟೆಂಟ್ ಆಯಿತು, ಆಮೇಲೆ KSRTCನಲ್ಲಿ ಒಂದು ಸೆಲೆಕ್ಷನ್ ಆಯಿತು, PDO ಪೋಸ್ಟಲ್ ಅಸಿಸ್ಟೆಂಟ್, ಅದಾದಮೇಲೆ PSI. ಇದ್ರ ಜೊತೆಗೆ ನಾನು ಮತ್ತೆ ಹೇಳಿದ್ದೀನಿ, ನಿಮಗೆ ಮೊದಲೇ ಹೇಳಿದ್ದೀನಿ, 4 ಕೇಸ್ ಬರೆದಿರ್ತಕ್ಕಂಥ ಚಾನ್ಸಸ್ಗಳಲ್ಲಿ 3 ಸಲಿನೂ ಕೂಡ ಬರ್ತೀನಿ. ಒಂದು ಸಲ ನಾನೇ ಅದನ್ನು ಬಿಟ್ಕೊಟ್ಟಿದ್ದೆ, 1 or 2 ಕಾಲ್ ಫಾರ್ಮ್ ಆಗಿತ್ತಲ್ಲ 2020 ಅನ್ಕೋತೀನಿ ಆ ಟೈಮ್ನಲ್ಲಿ. ಸೊ ಇಷ್ಟು ನನ್ನ ಜರ್ನಿ, ಈ ಎಕ್ಸ್ಪೀರಿಯನ್ಸ್ ಪ್ಲಸ್ ಡಾಟಾ ಡ್ರಿವನ್ ಅನಾಲಿಸಿಸ್ ಇವೆಲ್ಲವೂ ಕೂಡ ನಿಮ್ಮ ಮಾರ್ಗದರ್ಶನ ಆಗಲಿ ಅಂತೇಳಿ. ನಂತರ ನೀವು ಕನ್ನಡ ಮೀಡಿಯಂನಿಂದ ಬಂದಿರಬಹುದು, ಬರದೇ ಇರಬಹುದು, ಬಂದಿದ್ರು ಕೂಡ ನನ್ನೊಂದು ಎಕ್ಸ್ಪೀರಿಯನ್ಸನ್ನು ಕೇಳಿಕೊಂಡು, ನನ್ನ ಒಂದು ಸ್ಟ್ರಾಟಜಿಯನ್ನು ಕೇಳಿಕೊಂಡು ನಿಮ್ಮ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದೇದು. ಎರಡನೇದು, ನನ್ನಂತ ನಿಮ್ಗೆ ಬ್ಯಾಕ್ಗ್ರೌಂಡ್ ಇರದೇ ಇದ್ರು ಕೂಡ ನನಗಿಂತ ನೀವು ತುಂಬ ಚೆನ್ನಾಗಿ ಫಾರ್ವರ್ಡ್ ಇದ್ರಿ ಅಂತಂದ್ರೆ, ಅಥವಾ ಮುಂದುವರೆದಿದ್ರಿ ಅಂತಂದ್ರೆ, ಇದನ್ನು ಯೂಸ್ ಮಾಡಿಕೊಂಡು ನೀವು ರ್ಯಾಂಕ್ಗೆ ಹೋಗಬಹುದು. ಅತಿ ಕಡಿಮೆ ಸಮಯದಲ್ಲಿ ನೀವು ಈಸಿಯಾಗಿ ಕೂಡ ಸೆಲೆಕ್ಷನ್ ಆಗಬಹುದು. ಇದೊಂದು ನನ್ನ ಜರ್ನಿ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತೇಳಿ. ನನ್ನಂಥವನು ಒಬ್ಬ ಸೈನ್ಸ್ ಗೊತ್ತಿಲ್ಲ, ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಇಂಗ್ಲೀಷ್ SSLC ಬಂದು ಕಲ್ತಿರೋದು, ಇಷ್ಟೆಲ್ಲ ಆದಮೇಲೂ ಕೂಡ ಇಷ್ಟು ಜಾಬ್ ತೊಗೊಂಡಿದ್ದೀನಿ ಅಂತಂದರೆ ನಿಮ್ಮ ಲೆವೆಲ್ ಇಲ್ಲಿರಬೇಕು ಹೇಳಿ, ರೈಟ್? ಖಂಡಿತವಾಗಿ ಮಾಡ್ಬೋದು. ಆ ಸ್ಟ್ರಾಟಜಿನ, ಆ ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ನನಗೆ ಶೇರ್ ಮಾಡ್ತಾರೆ. ಸರ್ ಸ್ಪೆಷಲಾಗಿ ಏನು ಹೇಳ್ತೀರಿ? ನಮ್ಮ ಮನಸ್ಸು ಹೆಂಗಿರುತ್ತೆ ಅಂತಂದರೆ, ಬಹಳ ಯೂಟ್ಯೂಬ್ಸ್ಗಳನ್ನು, ಬಹಳ ಶಾರ್ಟ್ಸ್ಗಳನ್ನು ನಾವೆಲ್ಲ ನೋಡ್ಬಿಟ್ಟಿದ್ವಿ. ನಾನು ಅವಾಗ ನನ್ನ ಫಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೀನಿ ಅಂತಂದರೆ, ಬ್ಯಾಕ್ ಟು ರೀಡಿಂಗ್ ಅಂತೇಳಿ. ಈಗೆಲ್ಲ ಯೂಟ್ಯೂಬ್ ಕ್ಲಾಸಸ್ಗಳು ಬಹಳ ಆದಾಗ ನಾವು ಏನು ಮಾಡ್ತಿದ್ವಿ, ಇದೊಂದು ಟ್ರೆಂಡ್ ಅಪ್ಪ ನಾವು ಫಾಲೋ ಮಾಡೋಣ ಅಂತೇಳಿ. ಹಿಂದಿನ ಕಾಲದಲ್ಲಿ ಒಂದು ಸ್ವಲ್ಪ 2, 3, 4 ವರ್ಷಗಳ ಹಿಂದೆ ಇದು ಟ್ರೆಂಡಿಂಗ್ ಇತ್ತು, ಚೆನ್ನಾಗಿತ್ತು. ಬಟ್ ಈಗೇನಾಗಿದೆ ಅಂತಂದರೆ ಬಹಳ ಕ್ಲಾಸಸ್ಗಳಾಗ್ಬಿಟ್ಟಿದೆ. ಯಾವುದು ವ್ಯಾಲ್ಯೂ ಆಡೆಡ್ ಕ್ಲಾಸ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಪ್ರತಿಯೊಂದಕ್ಕೂ ನಾವು ಯೂಟ್ಯೂಬ್ ಕ್ಲಾಸಸ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಓದೋದನ್ನ ಮರ್ತು ಬಿಡ್ತಾ ಇದೀವಿ. ಅಲ್ಟಿಮೇಟ್ಲಿ ಇದು ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದರೆ ಫೇಲ್ಯೂರ್ ಕರ್ಕೊಂಡು ಹೋಗುತ್ತೆ. ಸೊ ಏನನ್ನು ಓದಬೇಕು, ಏನನ್ನು ನೋಡಬೇಕು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ನನ್ನ ಸಿಂಪಲ್ ಪ್ರಿನ್ಸಿಪಲ್ ಇಷ್ಟೇ, ಒಂದು ಪಾಯಿಂಟ್ ನಾನು ಹೇಳ್ತೀನಿ. ಒಂದ್ಸಲಿ ನೀವು ಇದನ್ನು ನೋಡಿದೆ ಅಂದರೆ ಯಾವುದೇ ಡೌಟ್ ನಿಮ್ಮ ಕೈಯಲ್ಲಿ, ನಿಮ್ಮ ತಲೆಯಲ್ಲಿ ಇರಬಾರ್ದು ಅಂತೇಳಿ. ಅಂದರೆ ನಾನು ಮಾಡಬೇಕು ಮಾಡಬಾರ್ದು ಒಂದು ಸಿಂಗಲ್ ಪಾಯಿಂಟ್ ಕೂಡ ನಿಮ್ಮಲ್ಲಿ ಇರಬಾರ್ದು ಅನ್ನೋದು ನನ್ನ ಒಂದು ಇಚ್ಛೆ. ಯಾವಾಗಲೂ ನನ್ನ ಡೈರಿನಲ್ಲಿ ಒಂದು ವರ್ಡನ್ನು ಬರೆದಿಟ್ಕೊಂಡಿದ್ದೆ ನಾನು. ಕಾನ್ಫಿಡೆನ್ಸ್ ಸ್ಟಾರ್ಟ್ಸ್ ಬ್ಯಾಟಲ್, ಕ್ಲಾರಿಟಿ ಕ್ರಾಸಸ್ ದ ಫಿನಿಶ್ ಲೈನ್. ಸದ್ಗುರುಗಳು ಅವ್ರು ಹೇಳ್ತಕ್ಕಂಥ ಮಾತನ್ನು ನನ್ನ ಶೈಲಿನಲ್ಲಿ ನಾನು ಬರೆದಿಟ್ಕೊಂಡಿದ್ದೆ. ಈ ಆತ್ಮವಿಶ್ವಾಸ ನಮಗೆ ಯುದ್ಧ ಮಾಡೋದಕ್ಕೆ ಶಕ್ತಿನ ಕೊಡುತ್ತೆ. ಕ್ಲಾರಿಟಿ ಅನ್ನೋದು, ವಿವೇಕ ಅನ್ನೋದು, ಕನ್ನಡದಲ್ಲಿ ವಿವೇಕ ಅಂತ ಕರಿಬೋದು ನಾವು. ಈ ವಿವೇಕ ಅನ್ನೋದು ನಮ್ಮನ್ನು ಯಶಸ್ಸಿನ ದಾರಿಗೆ ಕರೆದುಕೊಂಡು ಹೋಗುತ್ತೆ ಅಂತ. ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಅಬೌಟ್ ದ ಕಾನ್ಫಿಡೆನ್ಸ್, ಇಟ್ ಈಸ್ ಅಬೌಟ್ ದ ಕ್ಲಾರಿಟಿ ವಿಚ್ ಮೇಕ್ಸ್ ಅಸ್ ಟು ವಿನ್ ಇನ್ ದ ಲೈಫ್ ಆ್ಯಂಡ್ ಇನ್ ಎಕ್ಸಾಮ್. ಇನ್ನೊಂದ್ಸಲ ಹೇಳ್ತೀನಿ, ಇಟ್ಸ್ ನಾಟ್ ಅಬೌಟ್ ದ ಕಾನ್ಫಿಡೆನ್ಸ್, ಇಟ್ಸ್ ಅಬೌಟ್ ಕ್ಲಾರಿಟಿ ವಿಚ್ ಮೇಕ್ಸ್ ಅಸ್ ಟು ವಿನ್ ಇನ್ ದ ಲೈಫ್ ಆ್ಯಂಡ್ ಎಕ್ಸಾಮ್. ಇದು ಬಹಳ ಇಂಪಾರ್ಟೆಂಟು. ಕ್ಲಾರಿಟಿ ಇತ್ತು ಅಂತಂದರೆ ನಿಮಗೆ ನೀವೇ ಗುರುವಾಗೋದಕ್ಕೆ ಎಲ್ಲ ಸಾಧ್ಯತೆಗಳು ಇದ್ದಾವೆ. ನೆಕ್ಸ್ಟು, ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಈ ಪುಸ್ತಕ ಓದಿ ಹಿಂಗೆ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಹೇಗೆ ಓದಬೇಕು, ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಇದ್ರ ಜೊತೆಗೆ ಕಡಿಮೆ ಟೈಮ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರ್ತಕ್ಕಂಥ ಟಾಪಿಕ್ಸ್ಗಳನ್ನು ನಿಮ್ಗೆ ನಾನು ಕೊಡ್ತಾ ಇದ್ದೇನೆ. ಸೊ ಇದಿಷ್ಟು ನನ್ನ ಸ್ಪೆಷಾಲಿಟಿ. ಮತ್ತೆ ಹೇಳ್ತಾ ಇದ್ದೀನಿ, ಸಕ್ಸಸ್ಗೆ ದಾರಿ ಬಹಳ ದೂರ ಇಲ್ಲ, ದಾರಿ ಚಿಕ್ಕದಿದೆ, ಆದರೆ ಅದಕ್ಕೆ ವೇ ಏನಿದೆಯಲ್ಲ ಆ ವೇನ ನಾವು ತಿಳ್ಕೊಂಡಿರ್ಬೇಕಷ್ಟೇ, ರೈಟ್? ಸೊ ನನ್ನ ಸಿಂಪಲ್ ಪ್ರಿನ್ಸಿಪಲ್ ನಿಮಗೆ ಉಪಯೋಗ ಆಗಲಿ ಅಂತ. ಪರೀಕ್ಷೆಗೆ ಇನ್ನೊಂದು ಪಾಯಿಂಟ್, ನಿಮಗೆ ನೀವೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಸಪೋಸ್ ಎಕ್ಸಾಮ್ಗೆ ಕಡಿಮೆ ಟೈಮ್ ಇದೆ ಅಂತ ಅನ್ಕೊಳ್ಳಿ, ಆ ಟೈಮ್ನಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಮಾಡೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ? ಈಗೇನು ಹೊಸದಾಗಿ ನೀವು ಅಪ್ಲಿಕೇಶನ್ ಏನು ಹಾಕ್ತಾ ಇದ್ದೀರಲ್ಲ, ಅವರಿಗೆ ಕಡಿಮೆ ಟೈಮ್ನಲ್ಲಿ ನಿಮಗೆ ಎಲ್ಲ ಸಿಲೆಬಸ್ಸನ್ನು ಪೂರ್ತಿ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ ಸಾಧ್ಯನಾ? ಅಥವಾ ಹೈಯೆಸ್ಟ್ ಮಾರ್ಕ್ಸ್ ಬರ್ತಕ್ಕಂಥ ಟಾಪಿಕ್ಸ್ಗಳನ್ನು ಚೂಸ್ ಮಾಡಿಕೊಂಡು ಓದೋದು ಈಸಿನಾ? ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಬರುತ್ತೆ ಅದಕ್ಕನುಗುಣವಾಗಿ ಫಾಲೋ ಮಾಡಿ. ಯಾರಿಗೂ ಕೇಳತಕ್ಕಂಥ ನೆಸೆಸಿಟಿನೇ ಇಲ್ಲ ಇಲ್ಲಿ. ಸೊ ಈ ಹೈಯೆಸ್ಟ್ ಮಾರ್ಕ್ಸ್ ಬರ್ತಕ್ಕಂಥ ಟಾಪಿಕ್ಸ್ಗಳನ್ನು ನೀವು ಇಟ್ಕೊಂಡ್ರಿ ಅಂತಂದರೆ ಕ್ವಿಕ್ ಆಗಿ ಫಾಸ್ಟೆಸ್ಟ್ ರಿವಿಷನನ್ನು ಮಾಡ್ಬೋದು. ಸ್ಪೆಸಿಫಿಕಲಿ ಲಾಸ್ಟ್ 1 ವೀಕ್ ಇದ್ದಾಗ, ಎಕ್ಸಾಮ್ ಏನು 1 ವೀಕ್ ಇತ್ತು ಅಂತಂದರೆ ತಳಮಳ ಸ್ಟಾರ್ಟ್ ಆಗಿಬಿಡುತ್ತೆ, ನಾನು ಏನು ಓದಲಿ ಏನು ಬಿಡಲಿ ಅಂತೇಳಿ. ಸೊ ಆ ತಳಮಳ ನಿಮಗೆ ಬರಬಾರ್ದು ಅಂತಂದರೆ ಫಾಲೋ ದಿಸ್ ಮೆಥಡ್, ರೈಟ್? ಇಷ್ಟು ಸಾಕಲ್ವಾ? ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಇನ್ನೊಂದು ಪಾಯಿಂಟ್, ಲಾಸ್ಟ್ ಮೂಮೆಂಟ್ನಲ್ಲಿ ನಾನು ಕೊಡ್ತಕ್ಕಂಥ ಟಾಪಿಕ್ಸ್ಗಳು ನಿಮಗೆ ಹೆಲ್ಪ್ ಆಗ್ತವೆ. ಸೊ ಮೊದಲೇ ಹೇಳಿದ್ದೀನಿ ನಾನು, ಇವೆಲ್ಲ ಕೋರ್ ಟಾಪಿಕ್ಸ್ಗಳು, ಈ ಕಾನ್ಸೆಪ್ಟ್ಗಳು, ಕೋರ್ಗಳ ಮೇಲೆ, ಈ ಸಬ್ಜೆಕ್ಟ್ನಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಅತಿ ಹೆಚ್ಚು ಮಾರ್ಕ್ಸ್ಗಳು ಬರ್ತವೆ. ಇದು ನಿಮ್ಮ ಫಸ್ಟ್ ಸ್ಟೇಜ್.
ಇದು ನಿಮ್ಮ ಫಸ್ಟ್ ಸ್ಟೇಜ್, ಫೈನಲ್ ಸ್ಟೇಜ್ ಅಲ್ಲ. ಇದನ್ನು ನೀವು ನಡ್ಕೊಂಡು ಮುಂದೆ ಹೋದ್ರಿ ಅಂತಂದರೆ ಸಕ್ಸಸ್ಗೆ ಬಹಳ ಹತ್ರ ಆಗ್ತೀರಾ. ರೈಟ್. ಸೊ ನಿಮ್ಮ ಟೈಮ್ ಉಳಿಯುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ, ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ, ಅಕ್ಯುರಸಿನೂ ಕೂಡ ಬರುತ್ತೆ. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಹೆಲ್ಪ್ ಆಗ್ತವೆ. ಆಯ್ತು ಸರ್, ಬಹಳ ನೀವು ಇಷ್ಟು ರೊಚ್ಚಿಗೆ ಹೇಳಾಕತ್ತೀರಿ, ನಮಗೂ ಸ್ವಲ್ಪ ಏನೋ ಕೇಳಬೇಕಂತ ಅನ್ಸಾಕತ್ತೈತೆ ಅಂತ ನಿಮ್ಮ ಹತ್ರ ಬಂದಿತ್ತು ಅಂತಂದರೆ ಈಗ ನಾವು ಸ್ಟಾರ್ಟ್ ಮಾಡೋಣ. ರೈಟ್. ಸೊ ಇದರಲ್ಲಿ ನಾನು 3 ಹಂತಗಳನ್ನು ಮಾಡಿದ್ದೀನಿ. ಇದು ನಾನು ಕೊಡ್ತಕ್ಕಂಥ ಟೈಟಲ್ ಏನಂತಂದರೆ ಫಸ್ಟ್ ಪ್ರಿಯಾರಿಟಿ. ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳಿಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕಂತಹ ಟಾಪಿಕ್ಸ್ಗಳು ಇವು. ಇದರಲ್ಲಿ 3 ಹಂತಗಳನ್ನು ಮಾಡಿದ್ದೀನಿ. ಮೊದಲೇ ಅಂತ ತಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಸ್ಟೇಜ್ 1 ಅಥವಾ ಟೈರ್ 1 ಅಂತ ನಾನು ಇದಕ್ಕೆ ಹೆಸರನ್ನು ಕೊಟ್ಟಿದ್ದೀನಿ. ಸ್ಟೇಜ್ 1, ಟೈರ್ 1 ಮೊದಲನೇ ಹಂತ ಅಂತ ತಾವು ತಿಳ್ಕೋಬಹುದು. ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಬರ್ತವೆ ಅಂದರೆ 70ರಿಂದ 80% ಪ್ರಶ್ನೆಗಳು ಏನು ಬರ್ತವೆ ನಮಗೆ ಎಕ್ಸಾಮ್ನಲ್ಲಿ ಬರ್ತವೆ. ಎಷ್ಟು? 70ರಿಂದ 80% ಪ್ರಶ್ನೆಗಳು ಈ ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳ ಮೇಲೆ ಬರ್ತವೆ. ಇದಕ್ಕೆ ನಾನು ಹೈ ಪ್ರಯಾರಿಟಿ ಲಿಸ್ಟ್ ಅಂತೇಳಿ ಕರೆದಿದ್ದೇನೆ. ಇದು ಸ್ಟೇಜ್ 1, ಟೈರ್ 1. ಇನ್ನು ಹೈ ಪ್ರಯಾರಿಟಿ ಅಂತಂದ್ರೆ ಮೇಲೆ ಹೋಗಿ ಕೂತ್ಕೊಂಡು ಓದೋದಲ್ಲ ದೋಸ್ತ, ಇಲ್ಲೇ ಇದ್ಕೊಂಡು ಅವುಗಳಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಟು, ಹೈಯೆಸ್ಟ್ ಆದ್ಯತೆಯನ್ನು ಕೊಟ್ಟು, ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಓದಬೇಕಾಗಿರ್ತಕ್ಕಂತಹ ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳು. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಯಾವುದೇ ಕಾರಣಕ್ಕೂ ಸ್ಟೇಜ್ 1 ಮುಗಿಸಿದೆ ಸ್ಟೇಜ್ 2 ಹೋಗಬಾರ್ದು, ಸ್ಟೇಜ್ 3 ಹೋಗಬಾರ್ದು. ಈ ಕ್ಲಾಸ್ ಮಾಡ್ತಕ್ಕಂಥ ಕ್ಲಿಯರ್ ಕಟ್ ಇಂಟೆನ್ಷನ್ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಈಗ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕೊಡೋದಾಗಿದೆ. ರೈಟ್. ಸೊ ಓದಬೇಕಾದ್ರೆ ಅಳ್ಕೊಂಡು ಓದಬಾರ್ದು. ನನ್ನೊಂದು ಫೇವ್ರೆಟ್ ಮಾತು ಏನು ಅಂತಂದರೆ, ಇಫ್ ಯು ಡು ನಾಟ್ ಲವ್ ಯುವರ್ ಸಬ್ಜೆಕ್ಟ್ ಯು ವಿಲ್ ನಾಟ್ ಪಾಸ್ ಇಟ್. ನಿನ್ನ ವಿಷಯವನ್ನು ನೀನು ಇಷ್ಟಪಟ್ಟು ಓದಿದೆ ಅಂತಂದರೆ ನಿನಗೆ ಅದು ಆಟೋಮೆಟಿಕಲಿ ಒಲ್ದ್ಬಿಡುತ್ತೆ ಅಂತ ಹೇಳಿ. ರೈಟ್. ಸ್ಟಾರ್ಟ್ ಮಾಡೋಣ. ಇನ್ನು ಎರಡನೇ ಹಂತದಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂದರೆ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು. ಎಷ್ಟು? 20 to 25% ಕ್ವಶನ್ಸ್ಗಳು ಇದರಿಂದ ಬರ್ತವೆ. 20 to 25% ಕ್ವಶನ್ಸ್ಗಳು. ಅದರಲ್ಲಿ 70 ಬಂದರೆ ಇದರಲ್ಲಿ 20 ಬರ್ಬೋದು. ಕೆಲವೊಂದ್ಸತಿ ಹೆಚ್ಚು ಕಡಿಮೆ ಆಗಬಹುದು. ಬಟ್ ಒಂದು ಕಂಡೀಷನ್ ಇದರಲ್ಲಿ ಏನಿದೆ ಅಂತಂದರೆ, ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಬೋಲ್ಡ್ ಕೂಡ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಅಟ್ ಎನಿ ಕಾಸ್ಟ್ ನೀವು ಸ್ಟೇಜ್ 1 ದಾಟದೆ ಸ್ಟೇಜ್ 2ಗೆ ಹೋಗಲೇಬಾರ್ದು. ಅದನ್ನು ನೋಡ್ಲಿಕ್ಕೂ ಹೋಗಬಾರ್ದು. ಟಾಪಿಕ್ಸ್ಗಳೇನಿದಾವೆ ಪ್ರತಿಯೊಂದು ಪ್ರಯಾರಿಟಿ ವೈಸ್ ನಾನು ಕೊಟ್ಟಿದ್ದೀನಿ. ಬಟ್ ಸ್ಟೇಜ್ 1 ಇರತಕ್ಕಂಥ ಎಲ್ಲ ಟಾಪಿಕ್ಸ್ಗಳನ್ನು ನೀವು 1-2 ಸಲ ಓದಿ, 3 ಸಲ ಓದಿ, 5 ಸಲ ರಿವಿಷನ್ ಮಾಡಿ, ಅದ್ರ ಜೊತೆಗೆ PYQsಗಳನ್ನು ನೋಡಿಕೊಂಡು ಕಂಪ್ಲೀಟಾಗಿ ಎಲ್ಲ ಮುಗಿದ್ಮೇಲೆ ಸ್ಟೇಜ್ 2 ಹೋಗಿ. ಸ್ಪೆಸಿಫಿಕಲಿ ಈಗ ತಾನೇ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಕಾಲಿಡ್ತಕ್ಕಂಥ ನವ ಯುವಕರಿಗೆ ಎನರ್ಜಿ ಬಹಳ ಇರುತ್ತೆ, ನಿಮ್ಮ ಕಡೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಈ ಮಾತು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಟೈರ್ 1 ಕೊಟ್ಟಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡಿದೆ, ಅದ್ರ ಜೊತೆಗೆ ಅದರ PYQsಗಳನ್ನು ನೋಡದೆ ಮುಂದೆ ಹೋಗಬಾರದು. ಅಂದರೆ ಟೈರ್ 2 ಟಾಪಿಕ್ಸ್ಗಳನ್ನು ತಾವು ನೋಡ್ಲಿಕ್ಕೆ ಹೋಗಬಾರ್ದು. ಸರಿನಾ? ಇನ್ನು ಇಲ್ಲಿ ಸರ್ ಸ್ವಲ್ಪ ಟೈಮ್ ಕಡಿಮೆ ಐತ್ರಿ, ಇನ್ನೊಂದು ಸ್ವಲ್ಪ 2-3 ಮಾರ್ಕ್ಸ್ ಜಾಸ್ತಿ ಬರ್ತಾವೆ ಏನೋ, ಸ್ವಲ್ಪ ನೋಡ್ಕೋತೀನಿ ಅಂತಿದ್ರಿ ಅಂತಂದರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಸ್ವಲ್ಪ ಅಂತೇನು ನೀವು ಹೋಗ್ತಿರಲ್ಲ ಅದು ನಿಮ್ಗೆ ನಡ್ಕೊಂಡು ಹೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನೀವು ವಾಪಸ್ ಬರಲ್ಲ. ಲಾಸ್ಟಿಗೆ ಏನಾಗುತ್ತೆ, ನಾನೇನು ಓದಲೇ ಇಲ್ಲಲ್ಲ ಅನ್ನೋ ಫೀಲಿಂಗ್ ಡೆಫಿನೆಟ್ಲಿ ತಮ್ಮ ಹತ್ರ ಬಂದೇ ಬರುತ್ತೆ. ಸೊ ದಾರಿ ತಪ್ಪೋದಕ್ಕೆ ಹೋಗ್ಬಿಡಿ. ಕ್ಲಿಯರ್ ಕಟ್ಟಾಗಿ ನಾನು ಕೊಟ್ಟಿದ್ದೀನಿ ಅಂತಂದರೆ ಫಸ್ಟ್ ಮುಗಿಸ್ಕೊಳ್ಳಿ. ಇದಾದ್ಮೇಲೆ ಟೈರ್ 2 ಮತ್ತು ಟೈರ್ 3 ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇನ್ನು ಟೈರ್ 3 ಇದರಲ್ಲಿ 3-5 ಪ್ರಶ್ನೆಗಳು ಬರಬಹುದು. ಉದಾಹರಣೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಬರ್ಬೋದು, ಕಂಪ್ಯೂಟರ್ ಸೆಕ್ಷನ್ಸ್ಗಳಿಂದ ಬರ್ಬೋದು, ಅಥವಾ ಯಾರಿಗೂ ಗೊತ್ತಿರತಕ್ಕಂಥ ಕೆಲವೊಂದು ಹೊಸ ಕಾನ್ಸೆಪ್ಟ್ಗಳ ಮೇಲೆ ಬರಬಹುದು. ಇದರಲ್ಲೂ ಕೂಡ ನನ್ನ ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳನ್ನು ಕೊಟ್ಟಿದ್ದೇನೆ. ಬಹಳ ಕಡಿಮೆ ಟಾಪಿಕ್ಸ್ಗಳು ಇದರಲ್ಲಿದ್ದಾವೆ. ಬಟ್ ನನ್ನ ಸಜೆಷನ್ ಏನು ಅಂತಂದರೆ, ಟೈರ್ 1 5 ಸಲ ಓದಬೇಕು, 5 ಸಲ ರಿವಿಷನ್ ಮಾಡಬೇಕು, PYQsಗಳನ್ನು ನೋಡಬೇಕು. ಅದಾದಮೇಲೆ ಟೈರ್ 2 ಸೇಮ್ ಮತ್ತು 5 ಸಲ ಓದಬೇಕು, 5 ಸಲ ರಿವಿಷನ್ ಮಾಡಬೇಕು, 5 ಸಲ PYQsಗಳನ್ನು ನೋಡಬೇಕು. ಇದೆಲ್ಲ ಪೂರ್ತಿ ಪರ್ಫೆಕ್ಟಾಗಿ ಮುಗಿದ್ಮೇಲೆ ಲಾಸ್ಟಿಗೆ ಬರಬೇಕು ಅಂದರೆ ಟೈರ್ 3ಗೆ ಬರಬೇಕು. ಕಂಪ್ಲೀಟಾಗಿ ಮುಗಿದ್ಮೇಲೆ ರ್ಯಾಂಕ್ ಬರಬೇಕು ಸರ್, ನಾನು ಟಾಪ್ನಲ್ಲಿ ಇರಬೇಕು, ನಾನು ಯಾವಾಗಲೂ ಟಾಪ್ ನಾಚಲ್ಲಿ ಇರಬೇಕು ಅಂತ ನಿಮ್ಮ ಹತ್ರ ಇತ್ತು ಅಂತಂದರೆ ಟೈರ್ 3 ಟಾಪಿಕ್ಸ್ಗಳಿಗೆ ಕೈ ಹಾಕಿ. ಇವು ಸ್ವಲ್ಪ ಟಫ್ ಇದ್ದಾವೆ ಅಲ್ವಾ? ಅದನ್ನು ಬಿಟ್ಟು ಮೊದಲು ಹೇಳಿದ್ದೀನಲ್ಲ ಸರ್, ಸ್ವಲ್ಪ ಅಂತ ನೀವು ಹೋದ್ರಿ ಅಂತಂದರೆ ಮುಗಿದು ಹೋಗುತ್ತದೆ. ರೈಟ್. ನೆಕ್ಸ್ಟು ಇದು ಟೈರ್ 3 ಟಾಪಿಕ್ಸ್ಗಳು. ಟೈರ್ 1 ಪರ್ಫೆಕ್ಟಾಗಿ ನೀವು ಮುಗಿಸ್ಬೇಕಾಗಿರ್ತಕ್ಕಂತಹ ಫಸ್ಟ್ ಪ್ರಯಾರಿಟಿ, ಮೊದಲ ಆದ್ಯತೆ ಕೊಡಬೇಕಾದಂತಹ ವಿಷಯಗಳು ಅದರಲ್ಲಿ ಇದ್ದಾವೆ. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಸರ್ ಈ 3 ಹಂತ ಏನೋ ಚಲೋ ಇದ್ದಾವೆ ರೀ, ಆದರೆ ನಾನು ಈ 3 ಯಾವ ಸಬ್ಜೆಕ್ಟಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ, ನೀವೇನು ಟಾಪಿಕ್ಸ್ ಕೊಡ್ತಿರಲ್ಲ ಅದರಲ್ಲಿ ನಾನು ಫಸ್ಟ್ ಪ್ರಯಾರಿಟಿ ಯಾವ ಸಬ್ಜೆಕ್ಟಿಗೆ ಕೊಡ್ರಿ, ಸೆಕೆಂಡ್ ಪ್ರಯಾರಿಟಿ ಯಾವುದು ಕೊಡಲಿ, ಅದಕ್ಕೆ ಟೈಮ್ ನಾನು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಲಿ ಅಂತ ನಿಮಗೇನೋ ಡೌಟ್ ಇತ್ತು ಅಂತಂದರೆ, ನಾನು ಇದಕ್ಕಿಂತ ಮುಂಚೆ ಕ್ಲಾಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಇಗ್ನೈಟ್ಸಿವ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ, ನಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ, PGP ಗ್ರೂಪ್ಗಳಲ್ಲಿ ಒಂದು ಟೈಮ್ ಟೇಬಲನ್ನು ಹಾಕಿದ್ದೇನೆ. ಅದರಲ್ಲಿ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋದನ್ನು ನಾನೇ ಒಂದಿಷ್ಟು ಕೀ ಪಾಯಿಂಟ್ಸ್ಗಳ ಸಮೇತ ಕೊಟ್ಟಿದ್ದೇನೆ. ಅದರ ಜೊತೆಗೆ ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಕ್ಲಾಸ್ನಲ್ಲಿ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ನಿಮಗೆ ಕೊಟ್ಟಿದ್ದೇನೆ. ಅಂದರೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಕೇಳ್ತೇನೆ, ಪರ್ಸೆಂಟೇಜ್ ವೈಸ್ ಎಷ್ಟಿದ್ದಾವೆ ಅನ್ನೋದನ್ನು ಕೂಡ ಕೊಟ್ಟಿದ್ದೇನೆ. ಅದಕ್ಕೆ ಅನುಗುಣವಾಗಿ ನೀವೇನು ಮಾಡಬೇಕು, ಪ್ರಯಾರಿಟಿ ಕೊಡಿ. ಅಂದರೆ ನಾನು ಈ ಸಬ್ಜೆಕ್ಟ್ ವೈಸ್ ನಿಮಗೆ ಏನು ಟಾಪಿಕ್ಸ್ಗಳನ್ನು ಕೊಡ್ತೀನಿಲ್ಲ, ಅದರಲ್ಲಿ ಫಸ್ಟ್ ಯಾವ ಸಬ್ಜೆಕ್ಟ್ಗಳನ್ನು ಓದಬೇಕು, ಹೆಂಗೆ ಓದಬೇಕು, ಕೂತಿರ್ಬೇಕೋ ಬೇಡ. ಸೊ ಇದು ಬೇಕು ಅಂತಂದರೆ ಫಸ್ಟ್ ನೀವು ಟೆಲಿಗ್ರಾಮ್ನಲ್ಲಿ ಅದನ್ನು ನೋಡಿ, ಆ ಟೈಮ್ ಟೇಬಲ್ ನೋಡಿದ ನಂತರದಲ್ಲಿ ಈ ಟಾಪಿಕ್ಸ್ಗಳಿಗೆ ಆದ್ಯತೆಯನ್ನು ತಾವು ಕೊಡಬೇಕು. ಈಗ ತಾವು ಅತಿ
ಆತುರತೆಯಿಂದ ಕಾಯ್ತಕ್ಕಂತಹ ಮುಖ್ಯ ಘಟ್ಟ ಬಂದಿದೆ ಅಂತ ಹೇಳಬಹುದು. ಈ 3 ಹಂತಗಳಲ್ಲಿ ಮೊಟ್ಟ ಮೊದಲನೇ ಹಂತವನ್ನು ಈಗ ನಾನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. ನಿಮಗೆಲ್ಲವನ್ನ ಹೇಳಿದ್ದೇನೆ. ಇಷ್ಟು ಯಾಕೆ ನಾನು ನಿಮಗೆ ಪೀಠಿಕೆ, ಇಷ್ಟು ಉದ್ದವಾದ ಪೀಠಿಕೆ ಯಾಕೆ ಹಾಕದೆ ಅಂತಂದರೆ, ಇವುಗಳ ಮೇಲೆ ನೀವು ವರ್ಕ್ ಮಾಡಲಿ ಅನ್ನೋ ಒಂದೇ ಒಂದು ಇಂಟೆನ್ಷನ್ಗೋಸ್ಕರ. ಅಂದರೆ ನೀವುಗಳನ್ನು ಎಷ್ಟು ಆಳವಾಗಿ ತಿಳ್ಕೊತೀರೋ ಅಷ್ಟು ನಿಮ್ಮ ಸ್ಟಡಿ ಪರ್ಫೆಕ್ಟ್ ಆಗಿ ಆಗುತ್ತೆ. ರೈಟ್. ಮೊದಲ ಹಂತದಲ್ಲಿ ಮುಗಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಧ್ಯಾಯಗಳನ್ನು ಈಗ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಇತಿಹಾಸ. ಸೊ ಇತಿಹಾಸ ತಮಗೆ ಗೊತ್ತಿದೆ. ಇತಿಹಾಸದಲ್ಲಿ ನಾನು ಒಟ್ಟು 4 ಭಾಗಗಳನ್ನು ಮಾಡಿದ್ದೇನೆ. ಮೊದಲನೇ ಭಾಗದಲ್ಲಿ ಪ್ರಾಚೀನ ಭಾರತದ ಇತಿಹಾಸ, 2ನೇ ಭಾಗದಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸ, 3ನೇ ಭಾಗದಲ್ಲಿ ಆಧುನಿಕ ಭಾರತದ ಇತಿಹಾಸ, 4ನೇ ಭಾಗದಲ್ಲಿ ಕರ್ನಾಟಕ ಇತಿಹಾಸ. ಸೊ ಯಾಕೆ ಸರ್ ಈ ಥರ ಡಿವೈಡ್ ಮಾಡಿದ್ರಿ ಅಂತ ತಾವೆಲ್ಲ ಕೇಳಬಹುದು. ಕರ್ನಾಟಕ ಇತಿಹಾಸವನ್ನು ಯಾಕೆ ಸಪ್ರೇಟ್ ಮಾಡಿದ್ರಿ ಅಂತ ಕೇಳ್ಬೋದು. ಒಂದು ಪಾಯಿಂಟನ್ನು ಹೇಳ್ತೇನೆ ಅಂತ ತಿಳ್ಕೊಳ್ಳಿ. ವಿಶೇಷವಾಗಿ ಕರ್ನಾಟಕದಲ್ಲಿ ನಡೆಯುವಂತಹ ಎಕ್ಸಾಮ್ಗಳಲ್ಲಿ ಕರ್ನಾಟಕದ ಮೇಲೆ, ಕರ್ನಾಟಕದ ಇತಿಹಾಸದ ಮೇಲೆ, ಇತಿಹಾಸಕ್ಕೆ ಸಂಬಂಧಪಟ್ಟಿದ ಅಷ್ಟು ಪ್ರಶ್ನೆಗಳಲ್ಲಿ ಕನಿಷ್ಠ 50% ಪ್ರಶ್ನೆಗಳು ಅದರಿಂದ ಬರ್ತವೆ. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಇದೊಂದು ಬ್ಲೂ ಪ್ರಿಂಟ್ ಅಂತ ರೆಡಿ ಮಾಡಿದ್ದೀನಿ. ಅದರಲ್ಲಿ 15ರಿಂದ 19 ಪ್ರಶ್ನೆಗಳು ಬಂತು ಅಂದರೆ ಅದರಿಂದ 10, 8, 9 ಈ ರೀತಿಯಾಗಿರೋ ಪ್ರಶ್ನೆಗಳು ಕರ್ನಾಟಕದ ಇತಿಹಾಸದ ಮೇಲೆ ಬರ್ತವೆ. ಸೊ ಇಷ್ಟು ಟಾಪಿಕ್ಸ್ಗಳು, ಬೇಸಿಕ್ ಟಾಪಿಕ್ಸ್ಗಳು, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ಯಾವ ಅಂತ ನಾವು ನೋಡೋಣ. ಮೊದಲನೇದಾಗಿ ಸಿಂಧು ನಾಗರಿಕತೆ, ವೇದಗಳ ಕಾಲ, ಅದರಲ್ಲಿ ಉತ್ತರ ವೇದಿಕ ಮತ್ತು ಪೂರ್ವ ವೇದಿಕ ಕಾಲವನ್ನು ತಾವು ಕಡ್ಡಾಯವಾಗಿ ನೋಡ್ಕೋಬೇಕು. ಜೈನ ಮತ್ತು ಬೌದ್ಧ ಧರ್ಮಗಳು, ಮಹಾಜನಪದಗಳು, ಇವುಗಳಲ್ಲಿ ನಾನು 2 ಹೈಲೈಟ್ ಮಾಡಿದ್ದೀನಿ ಅಂತಂದರೆ ರಾಜರು ಮತ್ತು ರಾಜಧಾನಿಗಳನ್ನು ತಾವು ಕಡ್ಡಾಯವಾಗಿ ನೆನ್ಪಿಟ್ಕೋಬೇಕು. ಅಟ್ಲೀಸ್ಟ್ ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗದೇ ಇದ್ರೂ ಕೂಡ PYQಗಳನ್ನು ನೋಡಿ ಏನೇನು ಕೇಳಿದರೆ ಅವುಗಳನ್ನು ನೀವು ತಪ್ಪದೆ ನೆನಪಿನಲ್ಲಿ ಇಟ್ಕೋಬೇಕು. ನಂತರದಲ್ಲಿ ಮೌರ್ಯ ಸಾಮ್ರಾಜ್ಯ ಮತ್ತು ಅಶೋಕನ ಶಾಸನಗಳು. ಅಶೋಕನ ಶಾಸನಗಳು ಈ ಹಾಟ್ ಟಾಪಿಕ್ಸ್ ಅಂತ ಹೇಳ್ಬೋದು ನಾವು ಪ್ರಾಚೀನ ಭಾರತ ಇತಿಹಾಸದಲ್ಲಿ. ವಿಶೇಷವಾಗಿ ಈ ಟಾಪಿಕ್ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಬರುತ್ತವೆ. ನೆಕ್ಸ್ಟು ಗುಪ್ತ ಸಾಮ್ರಾಜ್ಯ, ಕಲೆ ಮತ್ತು ಸಾಹಿತ್ಯವನ್ನು ತಾವಲ್ಲಿ ನೋಡ್ಕೋಬೇಕು. ಸಂಗಮ್ ಸಾಹಿತ್ಯ, ಈ PSI ಮತ್ತು KSಗಳಲ್ಲಿ ಸಂಗಮ್ ಸಾಹಿತ್ಯದ ಮೇಲೆ ಸ್ವಲ್ಪ ಫೋಕಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಸಂಗಮ್ ಸಾಹಿತ್ಯದಲ್ಲಿ ಏನೇನು ಕೊಡುಗೆಗಳಿದ್ದಾವೆ, ಯಾರ್ಯಾರು ಕವಿಗಳು ಬರ್ತವೆ, ಅಲ್ಲಿ ಲ್ಯಾಂಡ್ ಡಿವಿಷನ್ಸ್ಗಳೇನಿದ್ದಾವೆ ತಾವು ಸ್ವಲ್ಪ ನೋಡಿದ್ರೆ ಬಹಳ ಉತ್ತಮ. ಇನ್ನು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪವನ್ನು ಒಂದು ಸ್ವಲ್ಪ ಅದರ ಮೇಲೆ ಗಮನವನ್ನು ಹರಿಸಿಪ್ಪ. ಇದು ಇತಿಹಾಸದಲ್ಲಿ, ಪ್ರಾಚೀನ ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿ ಕೇಳುವಂತಹ ಅತಿ ಮುಖ್ಯವಾಗಿರುವ ಅಧ್ಯಾಯಗಳು. ಸೊ ಈಗ ಫಸ್ಟ್ ಪಾರ್ಟ್ನಲ್ಲಿ ನಾವು ಪ್ರಾಚೀನ ಭಾರತವನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ಯಾವುದು ಅಂತಂದರೆ ಮಧ್ಯಕಾಲೀನ ಭಾರತ. ಮಧ್ಯಕಾಲೀನ ಭಾರತ ನನ್ನ ಸಜೆಷನ್ಸ್ ಒಂದೇ, ತಾವು ಸ್ಟಾರ್ಟ್ ವಿತ್ PYQs ಯಾವುದು ಅಂತಂದರೆ, ತಾವು PCಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಅಂತಂದರೆ ಇವು ಅಟ್ಲೀಸ್ಟ್ PSI ಇಂದ KS ವರ್ಗೂ ಕೂಡ ಏನೇನು ಪ್ರಶ್ನೆಗಳಾಗಿರ್ತಾವಲ್ಲ ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ PC ಅವರು PSI ಟು KS ಆ ಹಂತದ ಪ್ರಶ್ನೆ ಪತ್ರಿಕೆಗಳನ್ನು ತಾವು ನೋಡ್ಕೊಂಡ್ರೆ ದಟ್ ಇಸ್ ಮೋರ್ ದನ್ ಇನಫ್. ಅದ್ರ ಜೊತೆಗೆ PDO, FDA, SDA ಏನು ಬರ್ತಾವಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ PC ಪ್ರಿಪ್ರೇಷನ್ ಮಾಡೋರು ನೋಡ್ಕೋಬೇಕು. PSI ಪ್ರಿಪ್ರೇಷನ್ ಮಾಡೋರು ಟಿಲ್ UPSC ವರೆಗೂ ಏನೇನು ಕ್ವಶನ್ ಪೇಪರ್ ಇದಾವೆ ಆ ಕ್ವಶನ್ ಪೇಪರ್ಗಳಲ್ಲಿರ್ತಕ್ಕಂಥ PYQಗಳನ್ನು ಅಧ್ಯಯನವನ್ನು ಮಾಡಬೇಕು. ಇದು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ನನ್ನ ಒಂದು ಸ್ಟ್ರಾಟಜಿ, ನನ್ನ ಒಂದು ಅಪ್ರೋಚ್. ಯಾಕೆಂತಂದರೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಕೆಲವೊಂದು ಪದಗಳು, ಹೆಸರುಗಳು, ಅವುಗಳಿರ್ತಕ್ಕಂತಹ ಇಲಾಖೆಗಳು ನಮಗೆ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಏನು ನೆನ್ಪಿಟ್ಕೋಬೇಕು, ಯಾವುದು ನೆನ್ಪಿಟ್ಕೋಬೇಕು ಅಂತೇಳಿ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಬೇಕು ಅಂತಂದರೆ, ನಿಮಗೆ ಏನೇನು ಓದಬೇಕು ಅಂತ ಗೊತ್ತಾಗಬೇಕು ಅಂದರೆ ಸ್ಟಾರ್ಟ್ ವಿತ್ PYQs. ಫಸ್ಟ್ ಒಂದ್ಸಲ PYQಸ್ಗಳನ್ನು ನೋಡಿ, ಆಮೇಲೆ ನೀವು ಮಧ್ಯಕಾಲೀನ ಭಾರತದ ನಾನಿ ಕೊಟ್ಟಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ನೀವು ನೋಡ್ಕೋಬಹುದು. ದೆಹಲಿ ಸುಲ್ತಾನರು, ಅಕ್ಬರ್ನ ಆಡಳಿತ, ವಿಶೇಷವಾಗಿ ಫೋಕಸ್ ಮಾಡಿ ಅದರಲ್ಲಿ ಓದಿ. ನಾನು ಪರ್ಟಿಕ್ಯುಲರ್ಲಿ ಮೊಘಲರು ಒಂದು ಕಡೆ ಸಪ್ರೇಟ್ ಕೊಟ್ಟಿದ್ದೀನಿ, ಅಕ್ಬರ್ನ ಆಡಳಿತ ಒಂದು ಕಡೆ ಸಪ್ರೇಟನ್ನು ಕೊಟ್ಟಿದ್ದೀನಿ. ತಾವು ನೋಡಬಹುದು. ರೀಸನ್ ಇಷ್ಟೇ, ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತೇಳಿ. ಇನ್ನು ಭಕ್ತಿ ಪಂಥ ಚಳವಳಿ, ಸೂಫಿ ಪಂಥ ಚಳವಳಿ, ಬಹಮನಿ ಸಾಮ್ರಾಜ್ಯ, ಇದನ್ನು ಕರ್ನಾಟಕ ಇತಿಹಾಸದಲ್ಲೂ ಕೂಡ ನಾನು ಸಪ್ರೇಟಾಗಿ ಕೊಟ್ಟಿದ್ದೀನಿ. ಶಿವಾಜಿ ಮತ್ತು ಮರಾಠರ ಕೊಡುಗೆಗಳು, ಮಧ್ಯಕಾಲೀನ ಭಾರತದಲ್ಲಿ ನಡೆದಿರುವಂತಹ ಪ್ರಮುಖ ಯುದ್ಧಗಳು, ಅವುಗಳ ಇಶ್ವಿಗಳು, ಇವಿಷ್ಟು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳು ಆಗಿದ್ದಾವೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ವಿತ್ PYQs. ಇದು ಬೆಟರ್ ಸ್ಟ್ರಾಟಜಿ ಅಂತ ಹೇಳಿ ಹೇಳಬಹುದು ಮಧ್ಯಕಾಲೀನ ಭಾರತ. ನೆಕ್ಸ್ಟು ಆಧುನಿಕ ಭಾರತ. PC ಹಿಡ್ಕೊಂಡು UPSC ವರೆಗೂ ಏನೇನು ಕ್ವಶನ್ಸ್ಗಳನ್ನು ಕೇಳ್ತಾನೆ ಅದರಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ಗಳು ಈಗಿನ ಟ್ರೆಂಡ್ ಪ್ರಕಾರ ಆಧುನಿಕ ಭಾರತ ಇತಿಹಾಸದಿಂದ ಪ್ರಾರಂಭವಾಗ್ತಾ ಇದ್ದಾವೆ. ಇವುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಚಾಪ್ಟರ್ಸ್ಗಳು ಯಾವುದು ಅಂತ ನೀವೇನಾದರೂ ಕೇಳಿದ್ರಿ ಅಂತಂದರೆ ನಿಮ್ಮ ಸ್ಕ್ರೀನಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ. 1857ರಿಂದ ಪ್ರಾರಂಭವನ್ನು ಮಾಡಿ. ಸ್ಟಾರ್ಟ್ ಅಗೇನ್ ವಿತ್ PYQs. ಯಾಕೆಂತಂದರೆ ಅದೊಂದು ಎಲ್ಲಿಂದ ಪ್ರಶ್ನೆಗಳು ಬರ್ತವೆ ಅಂತ ಯಾರೋ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. PYQಸ್ಗಳನ್ನು ನೀವು ನೋಡ್ಕೊಂಡ್ಬಿಟ್ರಿ ಅಂತಂದರೆ ಹಿಂಗೆಲ್ಲ ಪ್ರಶ್ನೆಗಳನ್ನು ಕೇಳಬಹುದಾ ಅಂತ ತಮಗನ್ಸುತ್ತೆ. ಸೊ 1857ರ ದಂಗೆ, ಅದರಲ್ಲಿ ರೈತರದ್ದು, ಆಮೇಲೆ ಸೈನಿಕರದ್ದು, ಬೇರೆ ಬೇರೆ ವಿಭಾಗಗಳ ಕೈಗಾರಿಕೆಗಳದ್ದು, ಆಮೇಲೆ ಬಂದಿರತಕ್ಕಂಥ ಕಾಯ್ದೆಗಳು, ಎಲ್ಲವೂ ರೀಸನ್ಸ್ಗಳಿದ್ದಾವೆ. ಅದು ಹಾಟ್ ಟಾಪಿಕ್. ಎಲ್ಲೆಲ್ಲಿ ಹರಡಿತು, ಅಲ್ಲಿ ಯಾರು ಆ ದಂಗೆಗಳನ್ನು ಅಡಗಿಸಿದ್ರು, ಕೊನೆಗೆ ಏನಾಯಿತು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಸೆಕೆಂಡ್ ಟಾಪಿಕ್ಕು. ಥರ್ಡ್, ಬಂಗಾಳದ ವಿಭಜನೆ ಮತ್ತು ಸ್ವದೇಶಿ ಚಳವಳಿ. ಇದು ಕೂಡ ತುಂಬ ಪ್ರಶ್ನೆಗಳನ್ನು ಕೇಳಬಹುದಾದಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು. ಗಾಂಧೀಜಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ, ಸ್ಪೆಷಲಿ ಪಬ್ಲಿಕ್ ಸರ್ವಿಸ್ಗೆ ರಿಲೇಟ್ ಆಗಿರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಗಾಂಧೀಜಿಯವರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಯಾಕೆ ಸರ್ ಅಂತ ಕೇಳಿದರೆ ಸಿಂಪಲ್ ರೀಸನ್ನು, ನಮ್ಮ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಪರಿಗಣಿಸಿ, ಅವರು ಕೊಟ್ಟಿರ್ತಕ್ಕಂಥ ತತ್ವಗಳನ್ನು ಪರಿಗಣಿಸಿ
ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಎಸ್ಪೆಷಲಿ ಈ ಪಬ್ಲಿಕ್ ಸರ್ವಿಸ್ನಲ್ಲಿ ಕ್ವಶನ್ಸ್ಗಳನ್ನ ಅವ್ರ ಮೇಲೆ ಜಾಸ್ತಿ ಕೇಳ್ತಾ ಇದ್ದಾರೆ. ಅವ್ರು ಜಾರಿಗೆ ತಂದಿರತಕ್ಕಂತಹ ಚಳುವಳಿಗಳು, ಅವರ ಹಿನ್ನೆಲೆ, ಇತಿಹಾಸ, ತತ್ವಗಳು, ಅವರು ಬರೆದಿರೋ ಪುಸ್ತಕಗಳು, ಎಲ್ಲೆಲ್ಲಿ ಹೋಗಿದ್ದಾರೆ, ಏನನ್ನು ಸ್ಥಾಪನೆ ಮಾಡಿದ್ದಾರೆ, ಎಲ್ಲವುಗಳ ಮೇಲೇನೂ ಕೂಡ ಪ್ರಶ್ನೆ ಬಂದಿದ್ದಾವೆ, ಬರ್ತಾ ಇದ್ದಾವೆ ಮತ್ತು ಬರುತ್ತವೆ. ಸೊ ಗಾಂಧೀಜಿ ಅವರ ಮೇಲೆ ಓದಬೇಕಾದ್ರೆ ಸ್ವಲ್ಪ ಫೋಕಸ್ ಅನ್ನು ಜಾಸ್ತಿ ಮಾಡ್ಕೊಂಡು ತಾವು ಓದಬೇಕು. ಇನ್ನು ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂತಹ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೆ ಏನೇನು ಭೇಟಿ ನೀಡಿದಾರಲ್ಲ ವಿದೇಶಿಗರು, ಅವ್ರ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಳ್ಳಿ. ಭೇಟಿ ನೀಡಿದ್ರು, ಏನೇನು ಹೇಳಿದ್ರು, ಇಷ್ಟು ನೋಡ್ಕೊಂಡ್ರೆ ಸಾಕು. ಭಾರತದ ಪ್ರಮುಖ ಕ್ರಾಂತಿಕಾರಿ ಹೀರೋಗಳು, ಅವರು ಯಾವ ಕ್ರಾಂತಿಯನ್ನು ಕೈಗೊಂಡ್ರು, ಏನೇನು ಚಳವಳಿಯನ್ನು ಮಾಡಿದ್ರು, ಏನೇನು ಘಟ್ಟಗಳನ್ನು ಪಾಸ್ ಮಾಡಿದ್ರು, ಎಲ್ಲಿ ಹುತಾತ್ಮರಾದರು, ಯಾವ ರೀಸನ್ಗೋಸ್ಕರ ಆದರು, ಯಾರನ್ನ ಹತ್ಯೆ ಮಾಡಿದ್ರು, ಯಾವ ದೇಶದ್ರೋಹಿಯನ್ನು ಹತ್ಯೆ ಮಾಡಿದ್ರು ಅನ್ನೋದನ್ನ ತಾವು ತಿಳ್ಕೋಬೇಕು. ಇನ್ಕ್ಲೂಡಿಂಗ್ ಇಸ್ವಿ ವರ್ಷವನ್ನು ಆಧಾರವಾಗಿ ಇಟ್ಕೊಂಡು ತಾವು ತಿಳ್ಕೋಬೇಕು. ಇನ್ನು ಗವರ್ನರ್ ಜನರಲ್ಗಳು, ವೈಸರಾಯ್ಗಳು, ಅವ್ರ ಕೊಡುಗೆ ಏನಿದಾವೆ ಮತ್ತು ಅವ್ರು ಮಾಡಿರೋ ದುರಂತಗಳೇನಿದಾವೆ ಎರಡನ್ನೂ ಕೂಡ ಪ್ರಶ್ನೆ ಕೇಳಿದ್ದಾನೆ. ಅವ್ರ ಕೊಡುಗೆಗಳು, ಅವರು ಮಾಡಿರೋ ದುರಂತಗಳು, ಅವರು ಭಾಗವಹಿಸಿರ್ತಕ್ಕಂಥ ಯುದ್ಧಗಳು, ಇವುಗಳ ಬಗ್ಗೆ ಸ್ವಲ್ಪ ಲೈಟಾಗಿ ನೋಡ್ಕೊಳ್ಳಿ ಸಾಕು. ಇನ್ನು ನೆಕ್ಸ್ಟು ಭಾರತದಲ್ಲಿ ಬ್ರಿಟಿಷರು ತಂದ ಕಾಯ್ದೆಗಳು ಮತ್ತು ಪ್ರಮುಖ ಪತ್ರಿಕೆಗಳು. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಪತ್ರಿಕೆಗಳು ಅತಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಇತ್ತೀಚಿನ UPSC, KPSC, KSP, KEAಗಳಲ್ಲಿ ಪತ್ರಿಕೆಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇದ್ದಾವೆ. ಅಂದ್ರೆ ಯಾರು ಹೊರಡಿಸಿದ್ರು, ಎಲ್ಲಿಂದ ಹೊರಡಿಸಿದ್ರು, ಅದ್ರ ಮುಖ್ಯ ಧ್ಯೇಯ ಏನಾಗಿತ್ತು, ಈ ರೀತಿಯಾಗಿ. ಸೊ ಅದನ್ನ ಸ್ವಲ್ಪ ತಾವು ನೋಡ್ಕೊಳ್ಳಿ. ಅಲ್ಟಿಮೇಟ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿ ಏನೇನಾಯಿತು, ಯಾವ ಹಂತದಲ್ಲಿ ಬೆಳವಣಿಗೆ ಆಯಿತು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಎಲ್ಲ ಟಾಪಿಕ್ಸ್ಗಳು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಿವೆ. ನೆಕ್ಸ್ಟು ಕರ್ನಾಟಕದ ಇತಿಹಾಸ. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನಾನು ಮೊದಲೇ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಏನು ಅಂತಂದರೆ, ಕನಿಷ್ಠ 50% ಕ್ವಶನ್ಸ್ಗಳು ಇದರ ಮೇಲೆ ಬರ್ತವೆ. ಸ್ಪೆಷಲಿ KE, KSP, KPSC ನಡೆಸ್ತಕ್ಕಂತಹ ಎಕ್ಸಾಮ್ಸ್ಗಳಲ್ಲಿ. ಸೊ ಏನೇನು ಓದಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಆ್ಯಂಗಲ್ಸ್ಗಳಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಬಟ್ ಹೈಯೆಸ್ಟ್ ಪ್ರಶ್ನೆಗಳನ್ನು ಈ ಟಾಪಿಕ್ಸ್ಗಳ ಮೇಲೆ ಕೇಳಿದ್ದಾನೆ. ಒಂದು, ಶಾತವಾಹನರು, ತದನಂತರದಲ್ಲಿ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಹೈಯೆಸ್ಟ್ ಮಾರ್ಕ್ಸ್ ಬಂದಿರತಕ್ಕಂಥದ್ದು, ಮೈಸೂರಿನ ಒಡೆಯರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಕರ್ನಾಟಕದ ಏಕೀಕರಣ. ಇವು ಅತಿ ಹೆಚ್ಚು ಅಂಕಗಳು ಬಂದಿರತಕ್ಕಂತಹ, ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಬಹುದಾಗಿರ್ತಕ್ಕಂತಹ ಹಾಟ್ ಟಾಪಿಕ್ಸ್ಗಳು ಇನ್ ಕರ್ನಾಟಕ ಹಿಸ್ಟರಿ. ಸೊ ಇದ್ರ ಜೊತೆಗೆ ತಾವೇನು ಮಾಡಬೇಕು ಅಂತಂದ್ರೆ, ಇತ್ತೀಚಿನ ಕ್ವಶನ್ ಪೇಪರ್ ಟ್ರೆಂಡ್ ಅನ್ನು ನೋಡಿದಾಗ ವ್ಯಕ್ತಿಗತವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಉದಾಹರಣೆಗೆ ಬಳ್ಳಾರಿ ಸಿದ್ದಮರು ಆಗಿರಬಹುದು, ಅಥವಾ KC ರೆಡ್ಡಿ ಅವರಾಗಿರಬಹುದು, ಅಥವಾ ಸಂವಿಧಾನ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಬನ್ನಿಗಲ್ ಶಾಮರಾಯರಾಗಿರಬಹುದು, ಅಥವಾ ಡೆಪ್ಯೂಟಿ ಚನ್ನಬಸಪ್ಪ ಆಗಿರಬಹುದು, ಆಲೂರು ವೆಂಕಟರಾಯರಾಗಿರಬಹುದು, ಇವರೆಲ್ಲರ ಮೇಲೆ ಅವರು ತಂದಿರತಕ್ಕಂಥ ಪತ್ರಿಕೆಗಳ ಮೇಲೆ, ಅದರ ಜೊತೆಗೆ ಅವರು ಕಟ್ಟಿರ್ತಕ್ಕಂಥ ಸಂಘಗಳ ಮೇಲೆ ಎಲ್ಲೆಲ್ಲಿ ಚಳುವಳಿ ನಡೆದಿದೆ ಅನ್ನೋದನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ವ್ಯಕ್ತಿಗತವಾಗಿ ಪ್ರಶ್ನೆಯನ್ನ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ನೀವೆಲ್ಲವನ್ನು ಕೂಡ ಗಮನ ಇಟ್ಟು ನೋಡಬೇಕು. ಇದು ಕರ್ನಾಟಕ ಇತಿಹಾಸದಲ್ಲಿ ಕೇಳಬಹುದಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರುವ ಅಧ್ಯಾಯಗಳು. ನೆಕ್ಸ್ಟ್ ನೋಡೋಣ. ರೈಟ್. ಇನ್ನು ಭೂಗೋಳಶಾಸ್ತ್ರ. ಭೂಗೋಳಶಾಸ್ತ್ರದಲ್ಲಿ 3 ಭಾಗಗಳನ್ನು ನಾನು ಮಾಡಿದ್ದೇನೆ. ಸೊ 3 ಭಾಗಗಳಲ್ಲಿ ನೀವು ಅತಿ ಹೆಚ್ಚು ಪ್ರಯಾರಿಟಿ ಯಾವುದು ಕೊಡಬೇಕು ಅಂತಂದ್ರೆ, ಫಸ್ಟ್ ಒನ್ ಕರ್ನಾಟಕದ ಭೂಗೋಳ, ನೆಕ್ಸ್ಟು ಭಾರತದ ಭೂಗೋಳ. ಟೈಮ್ ಉಳಿತು ಅಂತಂದ್ರೆ ವಿಶ್ವ ಭೂಗೋಳವನ್ನ ತಾವು ಸ್ವಲ್ಪ ನೋಡ್ಕೊಳ್ಳಿ. ಟೈಮ್ ಉಳಿಲಿಲ್ಲ ಅಂತಂದ್ರೆ PYQಸ್ಗಳನ್ನು ನೋಡಿಕೊಂಡು ಸ್ವಲ್ಪ ನೀವು ಫೋಕಸ್ ಮಾಡ್ಕೊಂಡ್ರು ಕೂಡ ವಿಶ್ವದ ಭೂಗೋಳ ಇದು ಕವರ್ ಆಗ್ಬಹುದು, ಕವರ್ನ ತಾವು ಮಾಡಬಹುದು. ಪರ್ಟಿಕ್ಯುಲರ್ಲಿ ಭಾರತದ ಭೂಗೋಳ ಮತ್ತು ಕರ್ನಾಟಕ ಭೂಗೋಳದಲ್ಲಿ ಕೆಲವೊಂದು ಸಿಮಿಲರ್ ಪಾಯಿಂಟ್ಸ್ಗಳು ಬರ್ತವೆ. ಉದಾಹರಣೆಗೆ ಮಣ್ಣು, ಹವಾಮಾನ, ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಏನೇನು ಬಂದವಲ್ಲ, ಸ್ವಲ್ಪ ಸಿಮಿಲಾರಿಟಿ ಜಾಸ್ತಿ ಇದೆ, ಬಟ್ ಸೇಮ್ ಇಲ್ಲ. ಅದ್ರ ಜೊತೆಗೆ ಕೃಷಿ, ಇನ್ನು ಖನಿಜ ಸಂಪನ್ಮೂಲಗಳು, ಕೈಗಾರಿಕೆಗಳು, ರಾಷ್ಟ್ರೀಯ ಉದ್ಯಾನವನಗಳು, ಆಮೇಲೆ ಜನಸಂಖ್ಯೆ ರಿಲೇಟೆಡ್ ಕೂಡ ಕೇಳಿದ್ರೆ ಇದರಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಜೈವಿಕ ಸಂರಕ್ಷಿತ ತಾಣಗಳು, ಇದನ್ನ ಎನ್ವೈರ್ಮೆಂಟಲ್ಲೂ ಕೂಡ ನಾನು ಹಾಕಿದ್ದೇನೆ, ಭೂಗೋಳದಲ್ಲೂ ಕೂಡ ಹಾಕಿದ್ದೇನೆ. ಸೊ ಒಂದು ಸ್ವಲ್ಪ ನಿಮಗೆ ಇರಲಿ ಅಂತ ಹೇಳಿ, ಅಂದರೆ ರಿವಿಷನ್ ಜಾಸ್ತಿ ಆಗಲಿ ಅನ್ನೋ ಒಂದೇ ಒಂದು ಇಂಟೆನ್ಷನ್ಗೋಸ್ಕರ ಇಲ್ಲಿ ಹಾಕಿದ್ದೇನೆ. ಸೊ ಇದು ಭೂಗೋಳಶಾಸ್ತ್ರದ ಮೇಲೆ ಕೇಳ್ತಕ್ಕಂತಹ ಪ್ರಮುಖ ಟಾಪಿಕ್ಸ್ಗಳು. ತಾವು ದಯವಿಟ್ಟು ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡು ಇದನ್ನ ನೀವು ಬಾಯ್ಹೆಟ್ ಮಾಡಿ. ಬರೀ ಸ್ಕ್ರೀನ್ಶಾಟ್ ಅಲ್ಲ, ನಾನು ಏನೇನು ಹೇಳಿದ್ದೀನಲ್ಲ ಅವುಗಳ ಮೇಲೆ ತಾವು ಸ್ವಲ್ಪ ಗಮನವನ್ನ ಕೊಡಬೇಕು. ನೆಕ್ಸ್ಟು ಭಾರತೀಯ ಸಂವಿಧಾನ. ನೀವೆಲ್ಲ ಓದೋದಕ್ಕಿಂತ ಈ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ತೀರಾ ಅಂತಂದ್ರೆ, ಸಂವಿಧಾನ ಅಂತಂದ್ರೆ ಸಿಕ್ಕಾಪಟ್ಟೆ ಕಲಮ್ಸ್ಗಳಿರ್ತಾವೆ ಸರ್, ಓದೋ ದೊಡ್ಡ ಕಷ್ಟ. ಅದರಲ್ಲಿ ಶೆಡ್ಯೂಲ್ಸ್ಗಳು, ವಿಭಾಗಗಳು, ಅದರಲ್ಲಿ ಮತ್ತೆ ಡಿವಿಷನ್ಸ್ಗಳು, ಅದರಲ್ಲಿ ಮತ್ತೆ ಕೇಂದ್ರ ಮತ್ತು ರಾಜ್ಯಗಳು, ಹೆಂಗ್ ಓದಬೇಕು ಅಂತ ಬಂದಿರ್ತೀರಾ. ಬಟ್ ಒಂದ್ಸಲಿ ನೀವು ಇಲ್ಲಿ ಬಂದ ಮೇಲೆ ಏನು ಮಾಡ್ತೀರಾ ಅಂತಂದ್ರೆ, ಸಂವಿಧಾನ ಬಿಟ್ಟು ಬೇರೆ ಟಾಪಿಕ್ಸ್, ಬೇರೆ ಸಬ್ಜೆಕ್ಟನ್ನೇ ಹಿಡಿಯೋದೇ ಇಲ್ಲ, ಅಷ್ಟು ನಿಮಗೆ ಫೇವ್ರೇಟ್ ಟಾಪಿಕ್. ಐ ಅಗ್ರಿ. ತುಂಬಾ ಹತ್ತಿರವಾಗಿರ್ತಕ್ಕಂಥ ಟಾಪಿಕ್ ಮತ್ತೆ ಹೈ ಸ್ಕೋರ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತಲೂ ಕೂಡ ನಾವು ಹೇಳಬಹುದು. ಇದರಲ್ಲಿ ನಾನು ಕೆಲವೊಂದು ಕಲರ್ಗಳನ್ನು ಮಾಡಿದ್ದೇನೆ. ಒಂದು ರೆಡ್, ಇನ್ನೊಂದು ಗ್ರೀನು, ಇನ್ನೊಂದು ಚಾಕ್ಲೇಟ್ ಕಲರಲ್ಲಿ, ಇನ್ನು ಬ್ಲಾಕ್ ಕಲರ್ಸ್ಗಳಿದ್ದಾವೆ. ಇವುಗಳಲ್ಲಿ ನೀವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋ ಟಾಪಿಕ್ಸ್ಗಳು ಯಾವುದು ಅಂತಂದ್ರೆ, ನಾನು ರೆಡ್ ಕಲರ್ ಎಲ್ಲ ಕೊಟ್ಟಿದ್ದೀನಿ. ಅದು ಸಂವಿಧಾನ ರಚನೆ, ಪೀಠಿಕೆ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಇನ್ನು ರಾಷ್ಟ್ರಪತಿ, ಅದರ ಜೊತೆಗೆ ರಾಜ್ಯಪಾಲರು. ಕಂಪೇರ್ ಮಾಡ್ಕೊಂಡು ಓದ್ಕೊಳ್ಳಿ, ಟಾಪಿಕ್ಸ್ಗಳನ್ನ ಹೆಚ್ಚು ಮಾಡ್ಕೋಬೇಡಿ. ಒಂದ್ಸಲಿ ರಾಷ್ಟ್ರಪತಿ ಬಗ್ಗೆ ಓದಿ ಆಮೇಲೆ ರಾಜ್ಯಪಾಲರ ಬಗ್ಗೆ ಹಂಗೆ ಮಾಡ್ಕೋಬೇಡಿ. ಅವರಲ್ಲಿರುವ ಸಾಮ್ಯತೆಗಳೇನು, ಅವರಲ್ಲಿರುವ ವಿಭಿನ್ನತೆಗಳೇನು. ಪ್ರಧಾನಮಂತ್ರಿ ಬಗ್ಗೆ ಓದಬೇಕಾದಲ್ಲ, ಅವರಲ್ಲಿರುವ ಸಾಮ್ಯತೆಗಳೇನು, ಅವರಲ್ಲಿರ್ತಕ್ಕಂತಹ ವೈವಿಧ್ಯತೆಗಳೇನು, ವಿಭಿನ್ನತೆಗಳೇನು, ಈ ರೀತಿಯಾಗಿ ತಾವು ಕಂಪೇರ್ ಮಾಡ್ಕೊಳ್ಳಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಒಂದ್ ಕಡೆ ಓದ್ಕೋಬೇಕು. ಇವೆಷ್ಟು ಪ್ರಮುಖ ಅಂಶಗಳು. ಇದ್ರ ಜೊತೆಗೆ ತುರ್ತು ಪರಿಸ್ಥಿತಿ, ಅದರಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು, ಪ್ರಮುಖ ಪ್ರಕರಣಗಳು, ಕನಿಷ್ಠ ಪಕ್ಷ ಒಂದು 20-30 ಪ್ರಕರಣಗಳನ್ನು ತಾವು ಡೇಟ್ ಸಮೇತ ನೆನ್ಪಿಟ್ಕೋಬೇಕು. ಅದರಲ್ಲಿ ವಿಶೇಷವಾಗಿ ಕೇಶವಾನಂದ ಭಾರತಿ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಬಂದಿದ್ದಾವೆ. ಅದೇ ರಿಲೇಟೆಡ್ ಆಗಿ ಅನೇಕ ಜಜ್ಮೆಂಟ್ಸ್ಗಳು ಕೂಡ ಬಂದಿದೆ ಟಿಲ್ ನಾವು.
ಸೊ ಪ್ರಕರಣಗಳು ಕೂಡ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿರ್ತವೆ. ಇನ್ನು ಸಂವಿಧಾನಾತ್ಮಕ ಆಯೋಗಗಳು, ಅದರ ಜೊತೆಗೆ ಅನುಚ್ಛೇದಗಳು, ಆಮೇಲೆ ಶೆಡ್ಯೂಲ್ಸ್ಗಳು, ಭಾಗಗಳು, ಇವುಗಳನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಒಂದು ಟ್ರಿಕ್ ಅನ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ನಾನು ಹೆಂಗೆ ಮಾಡ್ತಿದ್ದೆ ಅಂತಂದ್ರೆ, ಇವೆಲ್ಲ ಫಿಕ್ಸ್ ಇರ್ತಿದ್ವಲ್ಲ, ಬಾಹೆಟ್ ಮಾಡಲೇಬೇಕಿದ್ರೆ ಎಷ್ಟು ತಿಳ್ಕೊಂಡ್ರು ಕೂಡ ಬಾಹೆಟ್ ಮಾಡಲೇಬೇಕು. ಸೊ ವಾಕ್ ಮಾಡಬೇಕಾದ್ರೆ ಎಲ್ಲೋ ಒಂದ್ಸಲಿ ನಾವು ಟೈಮ್ ವೇಸ್ಟ್ ಮಾಡ್ತಾ ಇರಬೇಕು, ಒಂದು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ನೋಟ್ಸ್ನಲ್ಲಿ ಇದನ್ನ ನಾನು ಇಟ್ಕೊಂಡು ಬಾಹೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಜಸ್ಟ್ ವಾಕ್ ಮಾಡೋದಕ್ಕಿಂತ ಅದನ್ನ ಬಾಹೆಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಟೈಮ್ ಉಳಿಯುತ್ತೆ. ಅದನ್ನ ಬಿಟ್ಟು ನೀವು ಲೈಬ್ರರಿ ಪರ್ಟಿಕ್ಯುಲರ್ ಅದಕ್ಕೆ ಅಂತ ಕೂತ್ಕೊಂಡ್ರಿ ಅಂತಂದ್ರೆ ಸ್ವಲ್ಪ ಟೈಮ್ ನಿಮಗೆ ಕಡಿಮೆ ಉಳಿಯುತ್ತೆ. ಎಷ್ಟು ಮಾಡಿದ್ರು ಕೂಡ ಅದು ಕಡಿಮೆ ಆಗುತ್ತೆ. ಈಗ ನಾನು ಏನು ಕೊಟ್ಟಿದ್ದೀನಲ್ಲ ಈ ಆರ್ಟಿಕಲ್ಸ್ಗಳನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದು ಪಾಲಿಟಿ ಬಗ್ಗೆ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅರ್ಥಶಾಸ್ತ್ರ. ಅತ್ಯಂತ ಸರಳವಾಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಅಂಕಗಳು ಬರ್ತಕ್ಕಂಥದ್ದು. ನೇರವಾಗಿ ನಾವು ಮೆಂಟಾಲಿಟಿಗೆ ಹೆಂಗೆ ಪ್ರಶ್ನೆಗಳಿಗೆ ನಾವು ಹೆಂಗೆ ಅಂಕಗಳನ್ನು ಜಾಸ್ತಿ ತಗೋತೀವೋ, ಮಾರ್ಕ್ಸ್ ಜಾಸ್ತಿ ತಗೋತೀವೋ, ಅದೇ ರೀತಿಯಾಗಿ ನಾವು ಅರ್ಥಶಾಸ್ತ್ರದಲ್ಲೂ ಕೂಡ ಮಾರ್ಕ್ಸ್ಗಳನ್ನು ಜಾಸ್ತಿ ತಗೋಬಹುದು. ಸರ್ ಏನು ಸರ್ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ರಿ ಅಂತ ಹೇಳಿ, ಯಾಕಂದ್ರೆ ನಾನು ಖುದ್ದಾಗಿ ಇದನ್ನ ಅಷ್ಟು ಇಷ್ಟಪಡ್ತಕ್ಕಂಥ ಟಾಪಿಕ್ ಒಂದು, ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದೆ. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ಗಳಲ್ಲಿ ನನಗೆ ಎಕನಾಮಿಕ್ಸ್ ಮೇಲೆ ಔಟ್ ಆಫ್ ಔಟ್ ಬಂದಿದ್ದಾವೆ, ಇನ್ಕ್ಲೂಡಿಂಗ್ KPSC, UPSC. ಹೈಯೆಸ್ಟ್ ಮಾರ್ಕ್ಸ್ ನನಗೆ ಬರ್ತಕ್ಕಂಥದ್ದು ಒಂದು ಕರೆಂಟ್ ಅಫೇರ್ಸು, ಸೆಕೆಂಡ್ ಎಕನಾಮಿಕ್ಸು, ಥರ್ಡು ಪಾಲಿಟಿ, ಕರ್ನಾಟಕ ಹಿಸ್ಟ್ರಿ, ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಸೊ ಎಕನಾಮಿಕ್ಸ್ಗಳಲ್ಲಿ ನಿಮಗೆ ನನ್ನ ಒಂದು ಸಜೆಷನ್ ಏನು ಅಂತಂದ್ರೆ, ಟರ್ಮ್ಸ್ಗಳನ್ನು, ಕಾನ್ಸೆಪ್ಟ್ಸ್ಗಳನ್ನು ತಾವು ತಿಳ್ಕೊಂಡ್ರೆ ಇದರಲ್ಲಿ ಡೈರೆಕ್ಟ್ ಮಾರ್ಕ್ಸ್ಗಳನ್ನು ತಾವು ತಗೋಬಹುದು. ಉದಾಹರಣೆಗೆ GDP ಅಂದ್ರೆ ಏನು, GNP ಅಂದ್ರೆ ಏನು, NDP ಅಂದ್ರೆ ಏನು, NNP ಅಂದ್ರೆ ಏನು, ಅವುಗಳಲ್ಲಿ ಬರ್ತಕ್ಕಂತಹ ವಿಭಿನ್ನತೆಗಳೇನು, ಬ್ಯಾಂಕಿಂಗು, RBI ಯೂಸ್ ಮಾಡ್ತಕ್ಕಂಥ ಟೂಲ್ಸ್ಗಳಿರ್ತಕ್ಕಂಥ ವೈವಿಧ್ಯತೆಗಳು, ನಬಾರ್ಡು, ಅದ್ರ ಜೊತೆಗೆ ಸೆಬಿ, ಎಲ್ಲದರ ಜೊತೆಗೆ ಒಂದಿಷ್ಟು ಸರ್ಕಾರದ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು, ಇವೆಲ್ಲವನ್ನ ತಾವು ಕಡ್ಡಾಯವಾಗಿ ಎಕನಾಮಿಕ್ಸ್ ಚಾಪ್ಟರ್ನಲ್ಲಿ ಬಾಹ್ಯಾಟ್ ಮಾಡಬೇಕು, ತಿಳ್ಕೋಬೇಕು, ಮತ್ತೆ ರಿವಿಷನ್ ಮಾಡಬೇಕು, ಅಲಾಂಗ್ ವಿತ್ PYQs. ಯಾವುದೇ ಕಾರಣಕ್ಕೂ ಅದನ್ನು ನೀವು ಬಿಟ್ಟು ಮುಂದೆ ಹೋಗಬಾರ್ದು. ಇಫ್ ಯು ವಾಂಟ್ ಟು ಸ್ಟಾರ್ಟ್ ವಿತ್ PYQs ಹಂಗೆ ಕೂಡ ಮಾಡ್ಬೋದು. ಇಲ್ಲ ಸರ್ ನನಗೆ ಸ್ವಲ್ಪ ಟಫ್ ಅನಿಸ್ತಿದೆ, ನಾನು ಹೆಂಗೆ ಸ್ಟಾರ್ಟ್ ಮಾಡಲಿ ಅಂತಂದ್ರೆ, ಅರ್ಥಶಾಸ್ತ್ರದ ಮೇಲೆ ಇರತಕ್ಕಂಥ ಹಿಂದಿನ ಪ್ರಶ್ನೆಗಳನ್ನು ಬಿಡಿಸಿ ನೀವು ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬಹುದು. ಸೊ ಇಷ್ಟು ಎಕನಾಮಿಕ್ಸ್ ಅಲ್ಲಿದ್ದಾವೆ. ಎಕನಾಮಿಕ್ಸ್ ಸಂಬಂಧಪಟ್ಟಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ಸ್ಗಳಿವೆ. ಇಲ್ಲ ಸರ್ ನನಗೆ ಬೇಸಿಕ್ ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂತಂದ್ರೆ, ನಿಮ್ಗೆ ಏನೋ ಡೌಟ್ ಇತ್ತು ಅಂತಂದ್ರೆ, ನಾನು ನಮ್ಮ ಶ್ರೀ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಒಂದು 8 ಅವರ್ಸ್ ಒಂದು ಎಕನಾಮಿಕ್ಸ್ ಬೇಸಿಕ್ ಕಾನ್ಸೆಪ್ಟ್ಗಳ ಮೇಲೆ ಒಂದು ಕ್ಲಾಸ್ ಅನ್ನು ಮಾಡಿದ್ದೀನಿ. ಒನ್ ಟೈಮ್ನಲ್ಲಿ ನೀವು ಅದನ್ನು ನೋಡಿ ಮುಗಿಸ್ಕೋಬಹುದು. ಒಂದ್ಸಲ ಇದನ್ನು ನೋಡಿಕೊಂಡು ಆಮೇಲೆ ಹೈಯರ್ ವರ್ಷನ್ಸ್ಗೆ ನೀವು ಹೋಗಬಹುದು. ದಿಸ್ ಇಸ್ ಆಲ್ ಅಬೌಟ್ ಎಕನಾಮಿಕ್ಸ್. ನೆಕ್ಸ್ಟು ಸೈನ್ಸ್. ಸೊ ಸೈನ್ಸ್ಗೆ ನನ್ನೊಂದು ಸ್ಟ್ರಾಟಜಿನ ನಾನು ಹೇಳ್ತೇನೆ. ನಾನು ಆರ್ಟ್ ಸ್ಟೂಡೆಂಟ್ಸು, ನಾನು ಮೊದಲೇ ಹೇಳಿದಾಗೆ ನನಗೆ ಗಣಿತ ಅನ್ನೋದು 0, ಸೈನ್ಸ್ ಅನ್ನೋದು ನನಗೆ ಅಷ್ಟು ಹತ್ತಿರ ಇರಲಿಲ್ಲ. ಇನ್ನು ಇಂಗ್ಲೀಷ್ ಅಂತೂ ಬಹಳ ದೂರನೇ ಉಳಿದಿತ್ತು. ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂಥ ಪ್ರಾರಂಭದಲ್ಲಿ ಫಸ್ಟ್ ಮಾಡಿದ್ದೇನು ಅಂತಂದರೆ, ನಾನು ಯಾವ ಸಬ್ಜೆಕ್ಟ್ಗಳಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂತ ತಿಳ್ಕೊಂಡೆ. ನಾನು ಇರ್ತಕ್ಕಂಥ ನನ್ನ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಯಾವುದು ಅಂತಂದರೆ, ನಾನು ಆರ್ಟ್ ಸ್ಟೂಡೆಂಟ್ಸ್ ಇದ್ದೀನಲ್ವಾ, ನನಗೆ ಯಾವ್ದು ಸ್ಟ್ರಾಂಗ್ ಇರುತ್ತೆ? ಇತಿಹಾಸ ಸ್ಟ್ರಾಂಗ್ ಇರುತ್ತೆ, ಸಂವಿಧಾನ ಸ್ಟ್ರಾಂಗ್ ಇರುತ್ತೆ, ಕರ್ನಾಟಕ ಇತಿಹಾಸ ಸ್ಟ್ರಾಂಗ್ ಇರುತ್ತೆ, ಅದ್ರ ಜೊತೆಗೆ ಮತ್ತೇನು ಸ್ಟ್ರಾಂಗ್ಸ್ ಇರ್ಬೋದು ನನಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಸಾಹಿತ್ಯ ಸ್ಟ್ರಾಂಗ್ ಇರುತ್ತೆ. ಮಿಕ್ಕಿದ್ದೆಲ್ಲ ಸಬ್ಜೆಕ್ಟ್ಗಳು, ಭೂಗೋಳಶಾಸ್ತ್ರ ಓಕೆ ನಾನು ಓದಿದ್ದೀನಿ ಅನ್ನೋ ರೀತಿಯಲ್ಲಿ ನಾವಿರ್ತೀವಿ, ಯಾಕೆಂದರೆ ನಾವು ಆರ್ಟ್ ಸ್ಟೂಡೆಂಟ್ಸ್ಗಳು. ಟಫ್ ಆಗಿರೋ ಟಾಪಿಕ್ಸ್ಗಳು ಯಾವುದು ಅಂತಂದರೆ ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್, ಸೈನ್ಸ್. ಸೊ ಹೈಯೆಸ್ಟ್ ಮಾರ್ಕ್ಸ್ ಏನೋ ನನ್ನ ಸಬ್ಜೆಕ್ಟ್ನಲ್ಲಿ ಬರುತ್ತೆ ನನಗೆ, ಬಟ್ ಮಿಕ್ಕಿದ್ದೆಲ್ಲ ಸಬ್ಜೆಕ್ಟ್ಗಳಲ್ಲಿ ಸೊ ನಾನು ಫೇಲ್ ಆಗೋದು ಯಾವುದರಿಂದ ಅಂತಂದರೆ, ಇದೇ ಸೈನ್ಸು, ಇದೇ ಮ್ಯಾಥಮೆಟಿಕ್ಸು, ಇದೇ ಮೆಂಟಲ್ ಎಬಿಲಿಟಿಗಳಿಂದ. ಸೊ ನಾನೇನು ಮಾಡಿದೆ ಅಂತಂದರೆ, ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ ಸೈನ್ಸ್. ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದೆ ಈ ಸೈನ್ಸಿಂದ. ಸೊ ನೀವು ನಂಬಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ನಾನು ಚಾಣಕ್ಯದಲ್ಲಿದ್ದಾಗ 3 ಟೀಚರ್ಸ್ಗಳು ನನಗೆ ಪಾಠ ಮಾಡಿದ್ರು, ಇನ್ನೂ ನೆನಪಿದೆ. ಒಬ್ಬರು ಯೂಸಫ್ ಸರ್ ಅಂತ ಹೇಳಿ, ಇನ್ನೊಬ್ಬರು ಮಮದಾಪುರ್ ಸರ್, ಇನ್ನೊಬ್ಬರು ಶ್ರೀಶೈಲ್ ಸರ್ ಅಂತ ಹೇಳಿ. ಈ 3 ಜನಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಬೇಸಿಕ್ ಫೌಂಡೇಶನ್ ಏನಿದೆಯಲ್ಲ, ಅವ್ರ ಕ್ಲಾಸಲ್ಲಿ ನೋಟ್ಸ್ ಮಾಡಿಸ್ತಾ ಇದ್ರು, ನಿಮ್ಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನ ನಾನು ಇನ್ನೂ ಕೂಡ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ, ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದೀನಿ. ಯೂಸಫ್ ಸರ್ ಅಂತ ಪೂರ್ತಿ ಕೆಮಿಸ್ಟ್ರಿನ ಬಾಟ್ ಮಾಡ್ತಾ ಇದ್ರು, 1ನೇ ಟಾಪಿಕಿಂದ 7ನೇ ಟಾಪಿಕ್ವರೆಗೂ ರಟ್ಟ ಹೊಡೆದು ಪೂರ್ತಿ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಅವ್ರು ಹೇಳ್ತಾ ಇದ್ರು. ನನಗೆ ಅನಿಸ್ತು ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ನೀವು ಫಸ್ಟ್ ಆ ಟಾಪಿಕ್ಸನ್ನು ಇಷ್ಟಪಟ್ಟು ಸ್ಟಾರ್ಟ್ ಮಾಡಿ. ಯಾವುದು ನಿಮಗೆ ಟಫ್ ಆಗಿರುತ್ತೋ ಆ ಟಾಪಿಕನ್ನು ಇಷ್ಟಪಟ್ಟು ಸ್ಟಾರ್ಟ್ ಮಾಡಬೇಕು. ಈಗ ನನ್ನ ಒಂದು ಸ್ಟ್ರಾಟಜಿಯನ್ನು ಸಿಂಪಲ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೆ. ಫಸ್ಟ್ ಏನು ಅಂತಂದರೆ, ಸೈನ್ಸ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಕೇಳ್ತಕ್ಕಂಥದ್ದು ಯಾವುದು ಅಂತಂದರೆ ಇದರಲ್ಲಿ ಬಯಾಲಜಿ. ಸೊ ನಾನು ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದು ಯಾವುದಕ್ಕೆ ಅಂತಂದರೆ ಬಯಾಲಜಿಗೆ ಅಂತ ಹೇಳ್ಬಹುದು. ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ ಬಯಾಲಜಿ. ಫಸ್ಟ್ ಬಯಾಲಜಿಗೆ ಪ್ರಿಫರೆನ್ಸನ್ನು ಕೊಟ್ಟೆ, ಸೆಕೆಂಡ್ ಫಿಸಿಕ್ಸು, ಥರ್ಡ್ ಕೆಮಿಸ್ಟ್ರಿ. ಸೊ ಇವುಗಳನ್ನು ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ಆ ನೋಟ್ಸ್ಗಳಲ್ಲಿ ಈ ಚಾಪ್ಟರ್ಸ್ಗಳಿಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಓದಿ. ಅದರ ಜೊತೆಗೆ ಮತ್ತೆ ಆ್ಯಸ್ ಯೂಶುವಲ್ ಏನು ಮಾಡಬೇಕು, PYQ. ಇಷ್ಟು ನೀವು ನೋಡ್ಕೊಂಡ್ರಿ ಅಂತಂದರೆ ಸೈನ್ಸ್ ನಿಮಗೆ ಆದಷ್ಟು ಸುಲಭವಾಗುತ್ತೆ, ಅತ್ಯಂತ ಈಸಿ ಅಂತ ಹೇಳಿ ಅನಿಸುತ್ತೆ. ನಿಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ಗಳು ನಿಮ್ಮ ಜೊತೆಗಿರಲಿ, ಅದ್ರ ಜೊತೆಗೆ ನಿಮ್ಮದು ವೀಕೆಸ್ಟ್ ಸಬ್ಜೆಕ್ಟ್ ಯಾವ ಇರ್ತಾವಲ್ಲ ಅಟ್ಲೀಸ್ಟ್ ಅದರಲ್ಲಿ ಅಬೋವ್ ಎವ್ರೇಜ್ ಮಾರ್ಕ್ಸ್ಗಳನ್ನು ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ. ಅದಕ್ಕಿರೋ ಒಂದೇ ಒಂದು ದಾರಿ ಅಂತಂದರೆ ಆ ಸಬ್ಜೆಕ್ಟ್ಗಳನ್ನ ಇಷ್ಟಪಟ್ಟು ಅವುಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಫಸ್ಟ್ ಇಂಪಾರ್ಟೆನ್ಸನ್ನು ಕೊಟ್ಟು ಸ್ಟಾರ್ಟ್ ಮಾಡೋದು. ಇವೆಲ್ಲವೂ ಕೂಡ ನಾನು ಏನು ತೆಗೆದಿದ್ದೀನಲ್ಲ ಎಲ್ಲ ಚಾಪ್ಟರ್ಸ್ಗಳು ವಿಜ್ಞಾನದಲ್ಲಿ ಅತಿ ಮಹತ್ವವಾಗಿರ್ತಕ್ಕಂಥ ಚಾಪ್ಟರ್ಸ್ಗಳಾಗಿವೆ. ನೆಕ್ಸ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ.
ಸರ್ ಯಾಕ್ರಿ ನಿಮ್ಗೆ ವಿಜ್ಞಾನಕ್ಕೆ ಮತ್ತು ತಂತ್ರಜ್ಞಾನಕ್ಕೆ ಡಿವೈಡ್ ಮಾಡಿದ್ರಲ್ಲ, ಏನಾದರೂ ದ್ವೇಷ ಇದೆಯಾ ಅಂತ ತಾವು ಕೇಳಬಹುದು. ಸಿಂಪಲ್, ಹಾಗೇನಿಲ್ಲ. ಇತ್ತೀಚೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಸ್ಪೆಸಿಫಿಕಲಿ ಖಗೋಳ ವಿಜ್ಞಾನ, ಬಾಹ್ಯಾಕಾಶ, ಡಿಫೆನ್ಸು, ಆಮೇಲೆ ಆಟೋಮಿಕ್ಕು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ಇನ್ವೆನ್ಷನ್ಸ್ಗಳು, ಬಯೋಟೆಕ್ನಾಲಜಿ, ಆಮೇಲೆ ಇಸ್ರೋ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳು, ಅದು ಜಾರಿಗೆ ತಂದಿರತಕ್ಕಂಥ ಎಲ್ಲ ಕಾರ್ಯಗಳು, ಇವುಗಳ ಜೊತೆಗೆ ಕ್ವಾಂಟಮ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಸೆಮಿ ಕಂಡಕ್ಟರ್ಸ್ ಮಿಷನ್ಸ್ಗಳು ಎಲ್ಲವೂ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಬರ್ತಾ ಇದ್ದಾವೆ. ಸೊ ವಿಜ್ಞಾನ ಒಂದು ಸಪ್ರೇಟು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇನ್ನೊಂದು ಸಪ್ರೇಟು. ಇದರಲ್ಲಿ 4ರಿಂದ 8 ಪ್ರಶ್ನೆಗಳು ಬರ್ತಕ್ಕಂಥ ಪ್ರೊಬಬಿಲಿಟಿ ಇದೆ. ಸೊ ದಯವಿಟ್ಟು ಫೋಕಸ್ ಅನ್ನು ಮಾಡಿ ಈ ಚಾಪ್ಟರ್ಸ್ಗಳನ್ನು ಕೊಟ್ಟಿದ್ದೀನಲ್ಲ, ಇವುಗಳನ್ನು ನೀವು ನೋಡ್ಕೊಳ್ಳಿ. ಇದರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅತಿ ಹೆಚ್ಚು ನಿಮಗೆ ಎದರಿಂದ ಸಿಗುತ್ತೆ ಅಂತಂದರೆ ಕರೆಂಟ್ ಅಫೇರ್ಸ್ಗಳಿಂದ ಸಿಗುತ್ತೆ. ಸೊ ಕರೆಂಟ್ ಅಫೇರ್ಸ್ಗಳಿರ್ತಕ್ಕಂತಹ ಮಾಹಿತಿಯನ್ನು ನೀವು ದಯವಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಆ್ಯಡ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ಎಲ್ಲೇನು ಕೊಟ್ಟಿದ್ದೀನಲ್ಲ, ಆದಿತ್ಯ ಆಗಿರ್ಬೋದು, ಗಗನಯಾನ ಆಗಿರ್ಬೋದು, ಇವುಗಳು ಎಲ್ಲವೂ ನಿರಂತರವಾಗಿ ಅಪ್ಡೇಟ್ ಆಗ್ತಾ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೀವೇನು ಮಾಡಬೇಕು, ಆ್ಯಡ್ ಮಾಡಿಕೊಂಡು ಓದಬೇಕು. ಇವಿಷ್ಟು ಚಾಪ್ಟರ್ಸ್ಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿವೆ. ಈಗ ನಿಮ್ಮ ಮುಂದೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಯಾವುದು ಅಂತಂದರೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಎರಡನ್ನೂ ಕಂಬೈನ್ ಮಾಡಿ ನಿಮಗೆ ಕೆಲವೊಂದು ಟಾಪಿಕ್ಸ್ಗಳನ್ನು ಕೊಟ್ಟಿನಿ. ಕೆಲವೊಂದು ಟಾಪಿಕ್ಸ್ಗಳನ್ನು ಮತ್ತೆ ರಿಪೀಟೆಡ್ ಆಗಿ ಕೊಟ್ಟಿದ್ದೀನಿ. ರೀಸನ್ ಇಷ್ಟೇ, ಫಸ್ಟ್ ವರ್ಷನ್ಸ್ಗಳಲ್ಲಿ ನೀವೇನು ಪ್ರಿಪ್ರೇಷನ್ ಮಾಡ್ತಿರ್ತೀರಲ್ಲ, ಅವಾಗ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ಬೇಸಿಕ್ ಏನಿರ್ತಾವಲ್ಲ ಅವುಗಳ ಮೂಲಕವಾಗಿ ತಾವು ಸ್ಟಾರ್ಟ್ ಮಾಡಿ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಸಿಲೋಸಿಸಮ್, ಇದೊಂದು ಟಾಪಿಕ್ಕು ನೆಕ್ಸ್ಟ್ ಮತ್ತೆ ಎಲ್ಲ ರಿಪೀಟ್ ಮಾಡಿದ್ದೀನಿ. ಯಾಕೆಂತಂದರೆ ಮೊದಲನೆಯ ಹಂತದಲ್ಲಿ ಫಸ್ಟ್ ಸ್ಟೇಜ್ನಲ್ಲಿ ತಾವು ಏನು ಮಾಡಬೇಕು, ಬೇಸಿಕನ್ನು ನೋಡ್ಕೋಬೇಕು. ಎರಡನೇ ಹಂತದಲ್ಲಿ ಅಡ್ವಾನ್ಸ್ಡ್ ಕ್ವಶನ್ಸ್ಗಳನ್ನು ನೀವು ನೋಡ್ಕೋಬೇಕು. ಸರ್ ಯಾಕೆ ಸರ್ ಇಷ್ಟೊಂದು ಟಾಪಿಕ್ಸ್ ಕೊಟ್ಟಿದ್ದೀರಲ್ಲ ಅಂತ ನಿಮ್ಮ ಪ್ರಶ್ನೆ ಇತ್ತು ಅಂದರೆ ನನ್ನ ಉತ್ತರ ಸಿಂಪಲ್ ಆಗಿದೆ. ನಾನು ಎಲ್ಲ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ನನಗೆ ಒಂದು ಅರ್ಥ ಆಯಿತು. ಒಂದ್ಸಲಿ ನಂಬರ್ ಸಿಸ್ಟಮ್ ಮೇಲೆ ಕೇಳ್ತಾನೆ, ಇನ್ನೊಂದ್ಸಲಿ ಅಲ್ಫಾಬೆಟ್ ಸೀರೀಸ್ ಮೇಲೆ ಕೇಳ್ತಾನೆ, ಇನ್ನೊಂದ್ಸಲಿ ಕೋಡಿಂಗ್ ಡಿಕೋಡ್ ಮೇಲೆ ಕೇಳ್ತಾನೆ, ಇನ್ನೊಂದ್ಸಲಿ ವೆನ್ ಡಯಾಗ್ರಾಮ್ಗಳ ಮೇಲೆ ಕೇಳ್ತಾನೆ, ಪ್ರಾಫಿಟ್ ಆ್ಯಂಡ್ ಲಾಸ್ಗಳ ಮೇಲೆ ಇನ್ನೊಂದ್ಸಲಿ ಕೇಳ್ತಾನೆ, ಅವರೇಜ್, ಪ್ರಾಫಿಟ್, ಪ್ರೊಬಬಿಲಿಟಿ, ಪ್ರೊಫೆಷನಲ್ ಇವುಗಳ ಮೇಲೆ ಇನ್ನೊಂದ್ಸಲಿ ಪ್ರಶ್ನೆಯನ್ನು ಕೇಳ್ತಾನೆ, ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಮೇಲೆ ಇನ್ನೊಂದ್ಸಲಿ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ನಾನು ಇಷ್ಟೇ ಟಾಪಿಕ್ಸ್ಗಳನ್ನು ಓದಿ ಅಂತ ಹೇಳಿದಾಗ ಇನ್ನೊಂದ್ಸಲಿ ಪೂರ್ತಿಯಾಗಿ ಒಂದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕೇಳ್ದ ಅಂತಂದರೆ, ಸೊ ಇದೊಂದು ಅನ್ಪ್ರೆಡಿಕ್ಟಬಲ್ ಸಬ್ಜೆಕ್ಟ್ ಬಟ್ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಕ್ಕಂಥ ಸಬ್ಜೆಕ್ಟ್ ಅಂತಲೂ ಕೂಡ ಇದಕ್ಕೆ ಹೆಸರಿದೆ. ಸೊ ತಾವೇನು ಮಾಡಬೇಕು ಅಂದರೆ ಇವೇನು ಕೊಟ್ಟಿದ್ದೀನಿಲ್ಲ ಎಲ್ಲವನ್ನೂ ಕೂಡ ನೀವು ಅಟ್ಲೀಸ್ಟ್ 2 ಟೈಮ್ಸ್ ನೋಡ್ಕೊಳ್ಳಿ, 2 to 3 ಟೈಮ್ಸ್ ನೋಡಿಕೊಂಡು ರಿವಿಷನ್ ಮಾಡಿಕೊಂಡು ಅತಿ ಹೆಚ್ಚು ಪ್ರಾಕ್ಟೀಸನ್ನು ತಾವು ಮಾಡಬೇಕು. ಎಲ್ಲ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್ಗಳಲ್ಲಿ ನೀವು ಕಣ್ಣು ಮುಚ್ಚಿ ಹೈಯೆಸ್ಟ್ ಮಾರ್ಕ್ಸನ್ನು ತಗೋಬೋದು. ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ಸ್ಗಳನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಕೇವಲ 10-12 ಟಾಪಿಕ್ಸ್ಗಳು ಈಗ ವರ್ಕೌಟ್ ಆಗಂಗಿಲ್ಲ. ಈಗೆಲ್ಲನೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ಸ್ಗಳಲ್ಲಿ ನಡೀತದವಲ್ಲ, ಎಲ್ಲ ಪ್ರಶ್ನೆಗಳನ್ನು ನೇರವಾಗಿ PC, PSI, KPSCಗೆ ತರ್ತಾ ಇದ್ದಾನೆ. ಸೊ ಟಫ್ ಆಗ್ತಿದೆ. ಇದ್ರ ಲೆವೆಲ್ ಏನಿದೆಯಲ್ಲ, ಇದ್ರ ಈ ಪ್ರಶ್ನೆ ಕೇಳ್ತಕ್ಕಂಥ ಲೆವೆಲ್ ಸ್ವಲ್ಪ ಟಫ್ ಆಗ್ತಾ ಹೋಗ್ತಿದೆ. ಸೊ ಅದಕ್ಕೋಸ್ಕರ ಎಲ್ಲ ಚಾಪ್ಟರ್ಸ್ಗಳನ್ನು ಕೂಡ ನಾನಿಲ್ಲಿ ನಿಮಗೆ ಪಟ್ಟಿ ಮಾಡಿ ಕೊಟ್ಟಿದ್ದೇನೆ. ಇನ್ಬಿಟ್ಟು ಇನ್ನೂ ಬಹಳ ಇದ್ದಾವೆ, ಅದನ್ನು ಸೆಕೆಂಡ್ ಮತ್ತು ಥರ್ಡ್ ಸ್ಟೇಜ್ನಲ್ಲಿ ನಿಮಗೆ ಹೇಳ್ತೇನೆ, ರೈಟ್? ಸೊ ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಕಂಪ್ಯೂಟರ್ನಲ್ಲಿ ಸ್ಪೆಸಿಫಿಕಲಿ KSP, PC, KEA ಅದರ ರಿಲೇಟೆಡ್ ಇರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲಿ KPSCಗಳಲ್ಲಿ 2 to 3 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಕೆಲವೊಂದ್ಸತಿ 5 ಪ್ರಶ್ನೆಗಳನ್ನು ಕೂಡ ಕೇಳಿದರೆ ನನ್ನ ಸಜೆಷನ್ ಇಷ್ಟೇ, ನೀವು ಒಂದು ವೇಳೆ ಕಂಪ್ಯೂಟರ್ನಲ್ಲಿ ಅಷ್ಟೊಂದು ನಿಮಗೆ ಫ್ಯಾಮಿಲಿ ಇರಲಿಲ್ಲ ಅಂತಂದರೆ, ಕಂಪ್ಯೂಟರ್ ನಿಮಗೆ ಅಷ್ಟು ಗೊತ್ತಿರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಬೇಸಿಕನ್ನು ನೋಡ್ಕೊಳ್ಳಿ. ಬೇಸಿಕ್ನಲ್ಲಿ ಯಾವುದು ಅಂತಂದರೆ ಮೈಕ್ರೋಸಾಫ್ಟ್ ಪೂರ್ತಿ ಎಂಟರ್ ಅಲ್ಲದ್ರೆ ಏನೇನು ಡಿವಿಷನ್ಸ್ಗಳು ಬರ್ತವೆ, ವರ್ಡ್ನಲ್ಲಿ ಏನು ಬರುತ್ತೆ, ಪವರ್ ಪಾಯಿಂಟ್ನಲ್ಲಿ ಏನು ಬರುತ್ತೆ, ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕು. ಸಾಧ್ಯ ಆಯಿತು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನಾವೆಷ್ಟೇ ಓದಿದ್ರು ಕೂಡ ಮತ್ತೆ ಮರೆತು ಬಿಡುತ್ತೆ. ಕಂಟ್ರೋಲ್ N ಅಂದರೆ ಏನು, ಕಂಟ್ರೋಲ್ D ಅಂದರೆ ಏನು, ಆಲ್ಟ್ D ಅಂದರೆ ಏನು, ಆಲ್ಟ್ ಟ್ಯಾಬ್ ಅಂದರೆ ಏನು, ನಾವು ಹೊಸ ಫೈಲನ್ನೇ ಸೇವ್ ಮಾಡಬೇಕಾದ್ರೆ, ಸೇವ್ ಆ್ಯಸ್ ಮಾಡಬೇಕಾದ್ರೆ ಏನು ಮಾಡಬೇಕು, ಎಲ್ಲವೂ ನಮಗೆ ಗೊತ್ತಾಗೋದು ಯಾವಾಗ ಅಂತಾರೆ, ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ. ಸೊ ಅಟ್ಲೀಸ್ಟ್ ಸೈಬರ್ ಸೆಂಟರ್ಸ್ಗಳಲ್ಲಿ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಈ ಟಾಪಿಕ್ಸ್ಗಳನ್ನು ನೀವು ನೋಡ್ಕೊಳ್ಳಿಪ್ಪ. ಆಪರೇಟಿಂಗ್ ಸಿಸ್ಟಮ್ಸ್ಗಳಲ್ಲಿ ಎಷ್ಟು ವಿಧ ಇದ್ದಾವೆ, ವರ್ಡು, ಎಕ್ಸೆಲ್, ಪವರ್ ಪಾಯಿಂಟ್, ಹಾರ್ಡ್ವೇರ್ಸ್ಗಳು, ಕಂಪೋನೆಂಟ್ಸ್ಗಳು, ಇವಿಷ್ಟು ನೀವು ನೋಡ್ಕೊಳ್ಳಿ. ಇದ್ರ ಜೊತೆಗೆ ಇಂಟರ್ನೆಟ್, ಇಮೇಲ್, ಆಮೇಲೆ ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ಇದು ಏನಂದ್ರೂ ಕೂಡ ತಮಗೆ ಗೊತ್ತಿರಬೇಕು. ಇಷ್ಟು ಅಂಶವನ್ನು ತಾವು ಕಂಪ್ಯೂಟರ್ನಲ್ಲಿ ನೋಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, 3 ಮಾರ್ಕ್ಸ್ ಅಂತೇಳಿ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಿಡಿ. ಇದರದ ಟಾಪಿಕ್ಸ್ಗಳು ತುಂಬ ಕಡಿಮೆ ಇದ್ದಾವೆ ಮತ್ತು ಅದರ ಸ್ಕೋಪ್ ತುಂಬ ಕಡಿಮೆ ಇದೆ. ಅತ್ಯಂತ ವೇಗವಾಗಿ, ಅತ್ಯಂತ ಪರ್ಫೆಕ್ಟ್ ಆಗಿ ಇದನ್ನು ನಾವು ಮುಗಿಸ್ಕೋಬೋದು ವಿತ್ ಪ್ರಾಕ್ಟಿಕಲ್. ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇತ್ತು ಅಂತಂದರೆ, ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೆ, ಇನ್ನೊಂದು ನಿಮಗೆ ಸಜೆಷನ್ಸ್ ಏನು ಹೇಳ್ತೀನಿ ಅಂತಂದರೆ, ವೀಡಿಯೋಸ್ಗಳನ್ನು ನೋಡಿ. ಯೂಟ್ಯೂಬ್ ವೀಡಿಯೋಸ್ಗಳು, ಮೈಕ್ರೋಸಾಫ್ಟ್ ವರ್ಡ್ ಹೆಂಗೆ ಆಪರೇಟಿಂಗ್ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಹಂತಗಳೇನು, ಅಟ್ಲೀಸ್ಟ್ ಸ್ವಲ್ಪ ನಿಮಗೆ ಐಡಿಯಾ ಬಂತು ಅಂತಂದರೆ ಆರಾಮಾಗಿ ಟಿಕ್ ಹಾಕ್ಬೋದು. ಇನ್ನು ನೆಕ್ಸ್ಟ್ ಇದು ಮುಗಿದ ನಂತರದಲ್ಲಿ ಬರ್ತಕ್ಕಂಥ ಟಾಪಿಕ್ ಯಾವುದು ಅಂತಂದರೆ ಎನ್ವೈರನ್ಮೆಂಟ್ ಸೈನ್ಸ್, ಪರಿಸರ ವಿಜ್ಞಾನ. 3 to 5 ಪ್ರಶ್ನೆಗಳು ಕೂಡ ಕನಿಷ್ಠ ಇದ್ರ ಮೇಲೆ ಬರ್ತಾ ಇದ್ದಾವೆ. ಕೆಲವೊಂದ್ಸಲಿ 14 ಪ್ರಶ್ನೆಗಳನ್ನು ಕೂಡ ಇದ್ರ ಮೇಲೆ ಕೇಳಿದರೆ. ಮುಂಚೆ KSPನಲ್ಲಂತೂ 12, 13, 14 ಪ್ರಶ್ನೆಗಳು ಬರ್ತಾ ಇತ್ತು. UPSCನಲ್ಲಿ ಇದೊಂದು ಹಾಟ್ ಟಾಪಿಕ್, 12 to 13 ಪ್ರಶ್ನೆಗಳು ಬರ್ತವೆ. KPSCನಲ್ಲಿ ಕನಿಷ್ಠ 10 to 14 ಪ್ರಶ್ನೆಗಳು ಕೂಡ ಇದ್ರ ಮೇಲೆ ಬರ್ತವೆ. ಇದರಲ್ಲೇ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ಸ್ಗಳು ಯಾವುದು ಅಂತ ನೀವು ಕೇಳಿದ್ರಿ ಅಂತಂದರೆ, ನನಗೆ ಅತಿ ಸುಲಭವಾಗಿರ್ತಕ್ಕಂಥ ಮತ್ತು ನನ್ನ ಫೇವ್ರೇಟ್ ಟಾಪಿಕ್ ಯಾವುದು ಅಂತಂದರೆ ಎನ್ವಿರಾನ್ಮೆಂಟ್. 1972ರಿಂದ ಏನೇನೋ
ವರ್ಷಗಳಿದಾವಲ್ಲ, ಆ ಎಲ್ಲ ವರ್ಷಗಳ ಅನುಗುಣವಾಗಿ ನೀವು ಒಂದಿಷ್ಟು ಅಂಶಗಳ ನೆನ್ಪಿಟ್ಕೋಬೇಕು. 1972ನಲ್ಲಿ ಯಾವ ಕನ್ವೆನ್ಷನ್ ಆಯಿತು, 1989ನಲ್ಲಿ ಯಾವುದಾಯಿತು, 1991ನಲ್ಲಿ ಯಾವುದಾಯಿತು, 79ನಲ್ಲಿ ಏನಾಯಿತು, 1999ನಲ್ಲಿ ಏನಾಯಿತು, 2001ನಲ್ಲಿ ಏನಾಯಿತು, 2005ನಲ್ಲಿ ಏನಾಯಿತು, 10, 20, 19 ಇವೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟು, ಇನ್ಕ್ಲೂಡಿಂಗ್ ಪ್ಯಾರಿಸ್ ಕನ್ವೆನ್ಷನ್. ಅದರದ್ದು ಮುಂದುವರೆದ ಭಾಗ ಏನಾಗಿದೆ, ಪ್ರತಿಯೊಂದು ಅಂಶವನ್ನು ಕೂಡ, ಪ್ರತಿಯೊಂದು ಅಂಶದ ಮೇಲೆ ಕೂಡ ಇಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಇನ್ನು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆಗಳು 1972 ಅಂತ ಹಿಡ್ಕೊಂಡು ಇಲ್ಲಿವರೆಗೂ ಇದೆ. 1986ವರೆಗೂ ಇನ್ನೊಂದು ಕಾಯ್ದೆಗಳು ಬರ್ತಾವಲ್ಲ, ಅದರ ನಂತರದಲ್ಲಿ 1999 ಅಲ್ಲಿ ಇನ್ನೊಂದು ಕಾಯ್ದೆ ಬರುತ್ತೆ, ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂತ ಹೇಳಿ. ಸೊ ಎಲ್ಲ ಕಾಯ್ದೆಗಳು ಕೂಡ ನಮಗೆ ಇಂಪಾರ್ಟೆಂಟು, ಇನ್ಕ್ಲೂಡಿಂಗ್ ಅದರ ಅಮೆಂಡ್ಮೆಂಟು. 1972ರ ಕಾಯ್ದೆಗೆ 2022 ಮತ್ತು 23ರಲ್ಲಿ ಒಂದು ಅಮೆಂಡ್ಮೆಂಟನ್ನು ಮಾಡಿದ್ರು, ಅದರಲ್ಲಿ ಶೆಡ್ಯೂಲ್ಸ್ಗಳನ್ನು ಚೇಂಜ್ ಮಾಡಿದ್ರು, ಅದು ಕೂಡ ನಮಗೆ ಗೊತ್ತಿರಬೇಕು. ಇನ್ನು ಪರಿಸರ ಸಚಿವಾಲಯದ ಕಾರ್ಯಕ್ರಮಗಳು, ವನ್ಯಜೀವಿ ಧಾಮಗಳು, ಬಯೋಡೈವರ್ಸಿಟೀಸು, ಅದರ ಜೊತೆಗೆ ನ್ಯಾಷನಲ್ ಪಾರ್ಕ್ಸು, ಬಯೋಸ್ಫಿಯರ್ ರಿಸರ್ವ್ಸ್ಗಳು, ಇವು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ಸ್ಗಳು. ಇದ್ರ ಜೊತೆಗೆ ಪ್ರಾಜೆಕ್ಟ್ಸ್ಗಳು ಏನು ಬರ್ತಾವಲ್ಲ, ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಕ್ರೊಕೊಡೈಲ್, ಪ್ರಾಜೆಕ್ಟ್ ರೈನೋಸ್ಗಳು, ಇವುಗಳು ಕೂಡ ನಮಗೆ ಗೊತ್ತಿರಬೇಕು. ಕಾನ್ಫರೆನ್ಸ್ ಆಫ್ ದಿ ಪ್ರಾಪರ್ಟೀಸ್ ಸಮಿಟ್ಸ್ಗಳು ಏನೇನಿದಾವೆ ಅದು ಕೂಡ ನಮಗೆ ಗೊತ್ತಿರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 40 ಪೇಜಿನ ನೋಟ್ಸನ್ನು ಮಾಡಿದ್ದೀನಿ. ಸಾಧ್ಯ ಆಯಿತು ಅಂತಂದರೆ ನಮ್ಮ ಇಗ್ನೈಟ್ಸ್ ಟೆಲಿಗ್ರಾಮ್ದಲ್ಲಿ ಅದನ್ನು ನೀವು ನೋಡ್ಕೋಬಹುದು. ಒಂದು ಕ್ಲಾಸು ಕೂಡ ಮಾಡಿದ್ದೀನಿ, ಒಂದು 2 hours ಒಂದು ಎನ್ವೈರ್ಮೆಂಟ್ ಕ್ಲಾಸ್ ಇದೆ, ಒಂದು 2 ವರ್ಷದ ಹಿಂದೆ ಮಾಡಿರ್ತಕ್ಕಂಥದ್ದು. ಬೇಸಿಕ್ಕು ಆದಷ್ಟು ಬೇಗ ನಾನು ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಬಟ್ ಒಂದು ಸ್ವಲ್ಪ ನೀವು ಬೇಸಿಕ್ ನೋಡ್ಕೊಂಡ್ರೆ ಅಂತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕ್ವಶನ್ಸ್ ಹೆಂಗೆ ಬರ್ತವೆ ಅಂತ ಹೇಳಿ. ಇಷ್ಟು ಎನ್ವೈರ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಟಾಪಿಕ್ಸ್ಗಳು. ಇವಿಷ್ಟು ನೀವು ನೋಡ್ಕೊಂಡ್ರಿ ಅಂತಂದರೆ ಇದು ಕೂಡ ಸ್ಕೋರ್ ಬೂಸ್ಟರ್ ಆಗಿದೆ. ನೆಕ್ಸ್ಟು ಪ್ರಚಲಿತ ಘಟನೆಗಳು. ಪ್ರಚಲಿತ ಘಟನೆಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದೆರಡು ಇಂಟ್ರೊಡಕ್ಷನ್ ಅನ್ನು ಹೇಳ್ತೇನೆ, ಕೇಳ್ಕೊಳ್ಳಿ. ಪ್ರಚಲಿತ ಘಟನೆಗಳು ಅತ್ಯಂತ ಈಸಿಯಾಗಿರ್ತಕ್ಕಂಥದ್ದು ಹೌದು, ಅತಿ ಹೆಚ್ಚು ಮಾರ್ಕ್ಸ್ ಬರ್ತಕ್ಕಂಥದ್ದು ಹೌದು, ಮತ್ತು ಅತಿ ಹೆಚ್ಚು ಡೈವರ್ಟ್ ಮಾಡ್ತಕ್ಕಂಥ ಟಾಪಿಕ್ಸ್ ಕೂಡ ಹೌದು, ಸಬ್ಜೆಕ್ಟ್ ಕೂಡ ಹೌದು. ಏನು ಸರ್ ಎಲ್ಲರೂ ನೀವೇ ಹೇಳ್ತೀರಾ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಚಲಿತ ಘಟನೆಗಳನ್ನು ಓದೋದಕ್ಕೆ ನೀವು ಕೂತ್ಕೊಂಡ್ರಿ ಅಂತಂದರೆ ಅದು ಮುಗಿಯೋದಿಲ್ಲ. ಕೆಲವೊಬ್ಬರಿಗೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ಹತ್ರ ಹೇಳ್ತಕ್ಕಂಥದ್ದು ಏನು ಅಂದರೆ, ಸರ್ ಇದನ್ನು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತೀನಿ ಸರ್, ಬಟ್ ಎಂಡ್ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಸರ್, ಏನು ಮಾಡಲಿ ಅಂತ ಹೇಳ್ತಾರೆ. ಸೊ ನನ್ನ ಸಜೆಷನ್ಸ್ ಇಷ್ಟೇ. ಕರೆಂಟ್ ಅಫೇರ್ಸ್ನಲ್ಲಿ ನಿಮಗೆ 2 ಪಾಯಿಂಟ್ ಗೊತ್ತಿರಬೇಕು. ಒಂದನೇದು ಏನನ್ನ ಓದಬೇಕು ಅನ್ನೋದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಎರಡನೇದು ಏನನ್ನ ಓದಬಾರದು ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು. ಏನು ಓದಬೇಕು, ಏನು ಓದಬಾರ್ದು, ಇವೆರಡೂ ಗೊತ್ತಿತ್ತು ಅಂತಂದರೆ ಕರೆಂಟ್ ಅಫೇರ್ಸ್ ನಿಮ್ಗೆ ಈಸಿ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ತಿಂಗಳಿಗೆ 100 ಪೇಜಿನ ಒಂದು ಮ್ಯಾಗ್ಝಿನ್ ಬರುತ್ತೆ ಅಂತ ಹೇಳ್ಕೊಳ್ಳಿ. ಆನ್ ಆ್ಯಂಡ್ ಎವರೇಜ್ ಕರ್ನಾಟಕ ಇರತಕ್ಕಂಥ ಎಲ್ಲ ಮ್ಯಾಗ್ಝಿನ್ಸ್ಗಳು 100 ಪೇಜ್ ಇರ್ತವೆ. ಆ 100 ಪೇಜ್ ಮ್ಯಾಗ್ಝಿನ್ಸ್ಗಳನ್ನು ನೀವು ಓದ್ಕೋತ ಕೂತ್ಕೊಂಡ್ರಿ ಅಂತಂದರೆ 1 ವರ್ಷದ ಮ್ಯಾಗ್ಝಿನ್ ನೀವು ಓದಬೇಕು, 1200 ಪೇಜ್ ಆಗುತ್ತೆ. ಸೊ ಬೇರೆ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿದಾಗ 1200 ಒಂದು ವರ್ಷಕ್ಕೆ 1200 ಆಯಿತು. 2 ವರ್ಷದ್ದು ಅಟ್ಲೀಸ್ಟ್ ನಾವು 15 ತಿಂಗಳ ಕರೆಂಟ್ ಅಫೇರ್ಸ್ನ ಓದಬೇಕು ಅಬೌವ್ PC ಎಕ್ಸಾಮ್ಸ್ಗಳಿಗೆ. ಸೊ ಅವಾಗ ನಮಗೆ ಏನಾಗುತ್ತೆ, ಕರೆಂಟ್ ಅಫೇರ್ಸ್ ಅನ್ನೋದು ಹೆಕ್ಟಿಕ್ ಆಗುತ್ತೆ. ಪ್ರತಿಯೊಂದು ಫ್ಯಾಕ್ಟ್ಸ್ಗಳಿರ್ತವೆ ಅಲ್ಲಿ, ಬರೀ ಫ್ಯಾಕ್ಟ್ಸ್ಗಳಿರ್ತವೆ. ಸೊ ಅವಾಗ ನಿಮಗೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ, ನಾನು ಏನು ಮಾಡ್ತಾ ಇದ್ದೀನಿ, ಬೇರೆ ಸಬ್ಜೆಕ್ಟನ್ನು ಕವರ್ ಆಗ್ತಾ ಇಲ್ಲ ಅಂತೇಳಿ. ಸೊ ನನ್ನ ಸ್ಟ್ರಾಟಜಿಯನ್ನು ಸಿಂಪಲಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಸ್ಕ್ರೀನ್ ಮೇಲೆ ತಾವು ನೋಡ್ತಾ ಇರಬಹುದು. ನಾನು 1 ತಿಂಗಳದ ಕರೆಂಟ್ ಅಫೇರ್ಸನ್ನು ಬರೀ 1.5 ಪೇಜ್ನಲ್ಲಿ 2 ಪೇಜ್ನಲ್ಲಿ ಮಾಡಿಟ್ಕೋತಾ ಇದ್ದೆ. 2 ವರ್ಷ 3 ವರ್ಷ ಕರೆಂಟ್ ಅಫೇರ್ಸ್ಗಳು ಕೂಡ ನಾನು ಬಾಯಿ ತುದಿನಲ್ಲಿ ಇರ್ತಾ ಇದ್ವು. ಬಹಳ ಅಂದರೆ ಒಂದು 50 ಪೇಜ್ನಲ್ಲಿ ನಾನು 2 ವರ್ಷದ ಕರೆಂಟ್ ಅಫೇರ್ಸ್ನ ಮಾಡಿಕೊಂಡು ಔಟ್ ಆಫ್ ಮಾರ್ಕ್ಸ್ ತೊಗೊಂಡಿದ್ದೀನಿ ನಾನು ಕರೆಂಟ್ ಅಫೇರ್ಸ್ಗೆ. ನಾನು 2025ರಲ್ಲಿ ಪ್ರಿಲಿಮ್ಸ್ KS ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ ಬರೆಯೋದಕ್ಕೂ ಕೂಡ ಕರೆಂಟ್ ಅಫೇರ್ಸ್ ರೀಸನು. ಹಿಂದಿನ ದಿನಗಳಲ್ಲಿ ಕೂಡ ನಾನು ಏನು 3 ಸಲ KS ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ ಬರೆದಿಲ್ಲ, ಎಲ್ಲದಕ್ಕೂ ಕೂಡ ಕರೆಂಟ್ ಅಫೇರ್ಸ್ ದ ಮೋಸ್ಟ್ ಹೈಯೆಸ್ಟ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ಮೈ ಸಕ್ಸಸ್ ಅಂತ ಹೇಳ್ಬಹುದು. ಅಷ್ಟು ಈಸಿಯಾಗಿ ನಾನು ಕರೆಂಟ್ ಅಫೇರ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಇದ್ರ ಜೊತೆಗೆ ನಾನು 2 ಸಲ ತಮಗೆ PDF ಅನ್ನು ಮಾಡಿಕೊಟ್ಟಿದ್ದೀನಿ. ಎಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. 2 ಸಲ PDF ಅನ್ನು ಕೊಟ್ಟಾಗ ಬರೀ 15 ತಿಂಗಳ ಕರೆಂಟ್ ಅಫೇರ್ಸನ್ನು 150 ಪೇಜ್ ಒಂದ್ಸಲಿ, 250 ಪೇಜ್ ಇನ್ನೊಂದ್ಸಲಿ ಮಾಡಿಕೊಟ್ಟಿದ್ದೀನಿ. ಒಂದು 7 ತಿಂಗಳದು, ಇನ್ನೊಂದು 15 ತಿಂಗಳದು. ಸೊ ಎರಡರಲ್ಲೂ ಕೂಡ ಕನಿಷ್ಠ ಪಕ್ಷ 100% ನಾವು ಅಂತ ಕನ್ಸಿಡರ್ ಮಾಡಿದಾಗ 95% ಕ್ವಶನ್ಸ್ಗಳು ಅದರಿಂದ ಬಂದಿದ್ದಾವೆ. ಕರೆಂಟ್ ಅಫೇರ್ಸ್ನಲ್ಲಿ ಏನು ಕೇಳಿದರೆ ಒಂದು ಪ್ರಶ್ನೆ ಮಾತ್ರ ಮಿಸ್ ಆಗಿತ್ತು, ನಾನು ನೋಡಿದಂಗೆ ಅದರ ಪ್ರೂಫನ್ನು ಸ್ಕ್ರೀನ್ ಮೇಲೆ ನೋಡಬಹುದು. ಸ್ಪೆಸಿಫಿಕಲಿ KEಗೆ ನಡೆಸತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ನಾನು ಲಾಸ್ಟ್ ಟೈಮ್ 15 ತಿಂಗಳ ಮ್ಯಾಗ್ಝಿನ್ ಏನು ಬಿಟ್ಟಿದ್ದಲ್ಲ, ಅದರಲ್ಲಿ ಔಟ್ ಆಫ್ ಕ್ವಶನ್ಸ್ಗಳು ಬಂದಿದ್ದು. ಒಂದರಲ್ಲಂತೂ 39 ಪ್ರಶ್ನೆಗಳು ಬಂದಿದ್ವು. ರೈಟ್. ಸೊ ಇದಿಷ್ಟು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಹಾಗೆ. ಇವುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದನ್ನ ತಾವು ಸ್ಕ್ರೀನ್ ಮೇಲೆ ನೋಡಬಹುದು. ಸರ್ ಇವೇ ಬರ್ತಾವೇನ್ರಿ ಅಂತ ನೀವು ಕೇಳಿದ್ರಿ ಅಂತಂದರೆ, ಬರಬಹುದು, ಪ್ರೊಬಬಿಲಿಟಿ ಜಾಸ್ತಿ ಇದೆ, ಇದರ ಸಾಧ್ಯತೆ ಜಾಸ್ತಿ ಇದೆ, ಬಟ್ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಕರೆಂಟ್ ಅಫೇರ್ಸ್ ಅನ್ನೋದು ವಾಸ್ಟ್ ಸಬ್ಜೆಕ್ಟ್. ಇಲ್ಲಿಂದ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲಿ ರಾಜ್ಯದ ಕೇಳ್ತಾನೆ, ಇನ್ನೊಂದ್ಸಲಿ ಅಂತರಾಜ್ಯದ ಕೇಳ್ತಾನೆ, ಇನ್ನೊಂದ್ಸಲಿ ನ್ಯಾಷನಲ್ ಲೆವೆಲ್ಸ್ಗೆ ಹೋಗ್ತಾನೆ, ಇನ್ನೊಂದ್ಸಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೇಳ್ತಾನೆ. ಬೇರೆ ಬೇರೆ ಪ್ರಪಂಚದಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಕೂಡ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ಅನ್ನೋದು ವಾಸ್ಟ್ ಸಬ್ಜೆಕ್ಟು. ಅದನ್ನು ಶಾರ್ಟ್ ಆಗಿ, ಸ್ವೀಟ್ ಆಗಿ, ಪರ್ಫೆಕ್ಟ್ ಆಗಿ ರಿವಿಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಇಷ್ಟು ಟಾಪಿಕ್ಸ್ಗಳನ್ನು ತಾವು ನೋಡ್ಕೊಳ್ಳಿ. ಓದಬೇಕಾದ್ರೆ, ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಎಲ್ಲ ಅಂಶಗಳು ತಮಗೆ ಗಮನದಲ್ಲಿರಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಏನೇನು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ, ಯಾವ ವರ್ಷಕ್ಕೆ ಕೊಟ್ಟಿದ್ದಾರೆ, ಅದರ ಮೊತ್ತ ಎಷ್ಟಿದೆ, ಅದ್ರ ಜೊತೆಗೆ ಯಾವಾಗ ಸ್ಥಾಪನೆ ಆಯಿತು, ಯಾವ ಸರ್ಕಾರ ಕೊಡುತ್ತೆ, ಕ್ರೀಡೆ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಕ್ರೀಡೆಗಳು, ಅದರ ಟಾಪರ್ಸ್ಗಳು, ಪ್ರಕಟಗೊಂಡ ಪುಸ್ತಕಗಳು, ಅದ್ರ ಜೊತೆಗೆ ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ನಿಧನಗಳು, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ, ಆಮೇಲೆ
ವರದಿಗಳು, ಏನೇನು ವರದಿಗಳು ಬಂದಿದ್ದಾವೆ ಅವು, ಅದರಲ್ಲಿರ್ತಕ್ಕಂಥ ಇಂಡಿಕೇಟರ್ಸ್ಗಳು, ಅದರ ಮೇಲೇನೂ ಕೂಡ ಪ್ರಶ್ನೆಗಳನ್ನು ಇತ್ತೀಚೆಗೆ ಅತಿ ಹೆಚ್ಚು ಕೇಳ್ತಾ ಇದ್ದಾರೆ. ಆಮೇಲೆ ಇತ್ತೀಚಿನ ನೇಮಕಾತಿಗಳ ಮೇಲಂತೂ ತಾವೆಲ್ಲ ನೋಡಿರ್ತೀರಾ. ಅದ್ರ ಜೊತೆಗೆ ಬರೀ ರಾಷ್ಟ್ರೀಯ ಅಲ್ಲ, ಅಂತಾರಾಷ್ಟ್ರೀಯ ನೇಮಕಾತಿಗಳ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಇಷ್ಟು ಕರೆಂಟ್ ಅಫೇರ್ಸ್ ಇದೆ. ನಾವು ಸ್ಕ್ರೀನ್ಶಾಟ್ ಅನ್ನು ತಗೊಂಡು ಬಹೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಸ್ಗಳು. ಇನ್ನೊಂದು ಪ್ರಶ್ನೆ ತಮ್ಮ ಕಡೆಯಿಂದ ಬಂದೇ ಬರುತ್ತೆ. ಸರ್, ನಾನು ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇದ್ದೀನಿ, ಇಷ್ಟೆಲ್ಲ ಟಾಪಿಕ್ಸ್ ನೀವೇನೋ ಕೊಟ್ಟಿದ್ರಲ್ಲ, ಬಹಳ ಚೆನ್ನಾಗಿದ್ದಾವೆ, ಆದರೆ ಇದನ್ನೆಲ್ಲವನ್ನು ಓದೋದಕ್ಕೆ ನನ್ನ ಟೈಮ್ ಇಲ್ಲ, ನಾನೇನು ಮಾಡಲಿ? ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಎಷ್ಟೇ ಉತ್ತರ ಹುಡುಕಾಡಿದ್ರು ಕೂಡ ಈ ಪ್ರಶ್ನೆಗಳಿಗೆ ಅಂತ್ಯ ಇರೋದಿಲ್ಲ. ಅಂಥ ಪ್ರಶ್ನೆಗಳು ನಿಮ್ಮ ಹತ್ರ ಇರ್ತವೆ. ಎಲ್ಲ ಆ್ಯಂಗಲ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನು ನೋಡಿ ನಾನು ಆನ್ಸರ್ ಮಾಡಬೇಕಾಗಿದ್ದಿಲ್ಲ. ಸೊ ಅದಕ್ಕೋಸ್ಕರ ಇದಿಷ್ಟನ್ನು ರೆಡಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇರ್ತಕ್ಕಂತಹ ಯುವಕರಿಗೆ, ಏನು ಈ ಸಾಹಸಿಗಳಿಗೆ ಅಂತ ಕರಿಬೋದು, ಒಂದು ಅಡ್ವೆಂಚರ್ ಮಾಡೋದಕ್ಕೆ ನೀವು ಬಂದಿದ್ದೀರಾ. ಸೊ ನಾನು ಏನು ಮಾಡಲಿ ಸರ್ ಅಂತ ನಿಮ್ಮ ಪ್ರಶ್ನೆ. ನಿಮಗಿಷ್ಟೇ ಒಂದು 50 ಟಾಪಿಕ್ಸ್ಗಳನ್ನು ನಾನು ಕೊಡ್ತೇನೆ, ಇನ್ಕ್ಲೂಡಿಂಗ್ PYQs. ಅದರಲ್ಲಿ 50ನೇ ಚಾಪ್ಟರ್ ಯಾವುದು ಅಂದರೆ PYQs ಅಂತ ಕೊಡ್ತೇನೆ. 50 ಟಾಪಿಕ್ಸ್ಗಳನ್ನು ಕೊಡ್ತೇನೆ. ನಿಮ್ಮ ಹತ್ರ ಮಾಡಲೇಬೇಕು ಅನ್ನೋದು ಹಠ ಇತ್ತು ಅಂತಂದರೆ, ಅಷ್ಟು ಎನರ್ಜಿ ಇತ್ತು ಅಂತಂದರೆ, ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಅಂದರೆ, ನಿಮಗೆ ಬೇಕಾಗಿರೋದು ಒಂದೇ ಒಂದು ವೆಪನ್ ಏನು ಅಂತಂದರೆ ಸರಿಯಾದ ಮಾರ್ಗದರ್ಶನ. ಆ ಸರಿಯಾದ ಮಾರ್ಗದರ್ಶನ ನಿಮಗಿತ್ತು ಅಂತಂದರೆ ಫಸ್ಟ್ ಅಟೆಂಪ್ಟಲ್ಲೇ 2 ವರ್ಷ 3 ವರ್ಷ ಕೂತು ಓದೊಂದು ಸೆಲೆಕ್ಷನ್ ಆಗ್ತಾನೆಲ್ಲ ಗೊತ್ತಿಲ್ಲ, ನೀವು ಸೆಲೆಕ್ಷನ್ ಆಗಬಹುದು. 100% ಪಾಸಿಬಿಲಿಟಿ ಇದ್ದೇ ಇದೆ. ಎಲ್ಲಿ ಪಾಸಿಬಿಲಿಟಿ ಇದೆ ಅಂತ ನಿಮ್ಗೆ ಅನ್ಸುತ್ತೋ ಆವಾಗ ನೀವೇನು ಮಾಡಬೇಕು? ಅಲರ್ಟ್ ಆಗಿರಬೇಕು. ಟಾಪ್ 50 ಟಾಪಿಕ್ಸ್ಗಳನ್ನು ನಾನು ನಿಮಗೆ ಕೊಡ್ತೇನೆ. ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ PYQs. ಈ ಟಾಪಿಕ್ಸ್ಗಳನ್ನು ನೀವು ಕವರ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನೀವು ಅನ್ಕೊಂಡಿರೋದನ್ನ ಸಾಧಿಸಬಹುದು. ಫಸ್ಟ್ ಟೈಮ್ನಲ್ಲೇ ಎಲ್ಲರೂ ಹೇಳ್ತಿರ್ತಾರಲ್ಲ, ಆಗಲ್ಲಪ್ಪ 4 ವರ್ಷ 5 ವರ್ಷ ಓದಬೇಕು ಅಂತ. ಹಂಗಿಲ್ಲ. ಏನು ಓದ್ತೀಯ ಅನ್ನೋದು ನಿನ್ಗೆ ಗೊತ್ತಿತ್ತು ಅಂತಂದರೆ, ಏನು ಮಾಡ್ತಿದ್ಯಾ ನಿನ್ಗೆ ಕರೆಕ್ಟಾಗಿ ಗೊತ್ತಿತ್ತು ಅಂತಂದರೆ, ಡೆಫಿನೆಟ್ಲಿ ಫಸ್ಟ್ ಅಟೆಂಪ್ಟಲ್ಲೇ ನೀವು ಸೆಲೆಕ್ಷನ್ ಆಗೋದು. ನೀವು ಬಹಳಷ್ಟು ರ್ಯಾಂಕ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ನೋಡ್ತಿರ್ತೀರಲ್ವ, ಅವ್ರ ಸ್ಟ್ರಾಟಜಿ ಏನಿರುತ್ತೆ ಅಂದರೆ ಇದೇ ಇರುತ್ತೆ, ಸಿಂಪಲ್ ಆಗಿರುತ್ತೆ. ರೂಲ್ ಅಂತೇಳಿ ಹೆಸರನ್ನು ಕೊಟ್ಟಿದ್ದೇನೆ. ಗೆಲ್ಲಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ನಡೀತಕ್ಕಂಥ ದಾರಿ ನಿಮಗೆ ಗುರುವಾಗುತ್ತೆ. ಸೊ ಫಸ್ಟ್ ಟೈಮ್ ಯಾರಾದರೂ ಅಟೆಂಪ್ಟ್ ಮಾಡ್ತಾ ಇದ್ರಿ ಅಂತಂದರೆ ಅವರು ಕಡ್ಡಾಯವಾಗಿ ಓದಲೇಬೇಕಾಗಿರ್ತಕ್ಕಂಥ ಟಾಪಿಕ್ಸ್ಗಳು ಯಾವುದು ಅಂದರೆ ಇವು ಅಂತ ಹೇಳಬಹುದು. ಅಂದರೆ ಆದ್ಯತೆಯ ಅನುಸಾರ ಅಂದರೆ ಫಸ್ಟ್ ಟಾಪಿಕ್ ಯಾವುದು ಓದಬೇಕು, ಸೆಕೆಂಡ್ ಯಾವುದು ಓದಬೇಕು, ಟಿಲ್ ಟಾಪ್ 50 ಯಾವುದು ಓದಬೇಕು ಅನ್ನೋದನ್ನು ನಾನು ಮಾಡಿಕೊಟ್ಟಿದ್ದೇನೆ. ಒಂದೊಂದು ಟಾಪಿಕ್ಗಳನ್ನು ನೀವು ನೋಡ್ಕೊಂಡು ಹೋದ್ರಿ ಅಂತಂದರೆ, ಅಥವಾ ಅದನ್ನು ರಿವಿಷನ್ ಮಾಡಿಕೊಂಡು ಕಡ್ಡಾಯವಾಗಿ ಅದನ್ನು ಬಹಟ್ ಮಾಡಿಕೊಂಡು ಅದ್ರ ಮೇಲೆ ಇರ್ತಕ್ಕಂಥ PYQsಗಳನ್ನು ನೋಡ್ಕೊಂಡು ಹೋದ್ರಿ ಅಂತಂದರೆ ನಿಮಗೊಂದು ಕಾನ್ಫಿಡೆನ್ಸ್ ಪಕ್ಕ ಬಂದೇ ಬರುತ್ತೆ. ಇನ್ನೊಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆ ನಾನು ಫಸ್ಟ್ ವರ್ಡ್ ಹೇಳಿದ್ದೀನಿ, ಏನು ಅಂತಂದರೆ ಗೋಲ್ಡನ್ ರೂಲ್. ಸ್ಟಾರ್ಟ್ ಮಾಡೋಣಲ್ವಾ? ಇವಿಷ್ಟು. ಇನ್ನೊಂದು ಪಾಯಿಂಟ್ ನಿಮಗೆ ಹೇಳ್ತಾನೆ, ಕೇಳ್ಕೊಂಬಿಡಿ. ಏನು ಅಂತಂದರೆ, ಈ ಟಾಪ್ 50 ಟಾಪಿಕ್ಸ್ಗಳನ್ನು ನಾನು ಪ್ರಯಾರಿಟಿ ಮೇಲೆ ಕೊಟ್ಟಿದ್ದೀನಿ. ಅಂದರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5, 1 to 10 ಫಸ್ಟ್ ಮುಗಿಸ್ಕೋಬೇಕು. ಫಸ್ಟ್ ನಾನು ಯಾವ ಕೊಟ್ಟಿದ್ದೀನ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಎಲ್ಲಿ ಬರ್ತಾವಲ್ಲ ಅವುಗಳ ಮೇಲೆ ಫೋಕಸ್ ಜಾಸ್ತಿ ಮಾಡಿ ನಾನು ನಿಮಗೆ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಅವುಗಳನ್ನು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತೇಳಿ. 1 to 10 ಫಸ್ಟ್ ಮುಗಿಸ್ಕೊಳ್ಳಿ, ಆಮೇಲೆ 11 to 20, ಆಮೇಲೆ 21 to 30, 31 to 40, 41 to 50, ಈ ರೀತಿಯಾಗಿ ತಾವು ಹೋಗಬೇಕು. ಇದ್ರ ಜೊತೆಗೆ ಪ್ರತಿಯೊಂದು PYQsಗಳನ್ನು ಲಾಸ್ಟ್ ಟಾಪಿಕ್ ಅಂತಲೇ ಸಪ್ರೇಟ್ ಕೊಟ್ಟಿದ್ದೀನಿ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಫಾರ್ ಯುವರ್ ಆಲ್ ಎಕ್ಸಾಮ್ಸ್. 50 ಟಾಪಿಕ್ಸ್ಗಳು ಯಾವ್ಯಾವ ಇದಾವೆ ತಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಬಹುದು. ಫಸ್ಟ್ ಸ್ಟೇಜು 1ರಿಂದ 10 ಇಲ್ಲಿದ್ದಾವೆ, 2ರಲ್ಲಿ 11ರಿಂದ 20 ಅಲ್ಲಿವೇ ಇದಾವೆ. ಅದರಲ್ಲಿ ಹೈಯೆಸ್ಟ್ ಇಂಪಾರ್ಟೆಂಟ್ ಯಾವುದು ಕೊಡಬೇಕು, ಮೋಸ್ಟ್ ಇಂಪಾರ್ಟೆಂಟ್ 50 ಟಾಪಿಕ್ಸ್ ಯಾವುದು ಸ್ಕ್ರೀನ್ ಮೇಲೆ ತಮಗೆ ಕಾಣಿಸ್ತಾ ಇದೆ. 11ರಿಂದ 20. ನೆಕ್ಸ್ಟು 21ರಿಂದ 30 ಅಲ್ಲಿರ್ತಕ್ಕಂಥವುಗಳನ್ನು ಸ್ವಲ್ಪ ಪ್ರಯಾರಿಟಿ ಆಧಾರದ ಮೇಲೆ ನಿಮಗೆ ನಾನು ಕೊಟ್ಟಿದ್ದೇನೆ. 31ರಿಂದ 40 ಇಲ್ಲಿ ಸೈನ್ಸ್ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ದೇನೆ. 41ರಿಂದ 50. ಸೊ ಇಷ್ಟು 50 ಟಾಪಿಕ್ಸ್ಗಳನ್ನು ತಾವು ನೋಡಿದ್ದೇ ಆಗಿತ್ತು ಅಂತಂದರೆ ತಮಗೆ ಒಂದು ಕಾನ್ಫಿಡೆನ್ಸ್ ಪಕ್ಕ ಬಂದೇ ಬರುತ್ತೆ. ರೈಟ್. ಸೊ ಇದ್ರ ಜೊತೆಗೆ ಗೋಲ್ಡನ್ ರೂಲ್ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ. ಈ 50 ಟಾಪಿಕ್ಸ್ಗಳನ್ನು ಮುಗಿಸದೆ ಯಾವುದೇ ಕಾರಣಕ್ಕೂ ನೀವು ಫಸ್ಟ್ ಸ್ಟೇಜಿಗೆ ಬರಕ್ಕೆ ಹೋಗ್ಬೇಡಿ. ಯಾರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದ್ರಲ್ಲ ಅವರು, ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ರಲ್ಲ ಯಾರು ಇಲ್ಲಿವರೆಗೂ ಕಾಂಪಿಟೇಟಿವ್ ಫೀಲ್ಡಿಂದ ಹೊರಗಡೆ ಇದ್ದು ಸಡನ್ ಆಗಿ ಎಕ್ಸಾಮ್ ಕಾಲ್ಫರ್ಮ್ ಆಯಿತು, ಅದಕ್ಕೆ ಓದಬೇಕು ಅಂತ ಬಂದಿದ್ರಲ್ಲ ಅವರಿಗೆ ಮಾತ್ರ ಇವು ಅನ್ವಯ ಆಗ್ತವೆ. ಎಲ್ಲ ಟಾಪಿಕ್ಸ್ಗಳನ್ನು ಒಂದು ಕನಿಷ್ಠ ಪಕ್ಷ ಒಂದು 5ರಿಂದ 6 ಸತಿ ನೀವು ರಿವಿಷನ್ ಮಾಡಬೇಕು. ಲಾಸ್ಟ್ ನಿಮಗೆ 50ನೇ ಪಾಯಿಂಟ್ಸ್ ಕಾಣಿಸಬಹುದು. ಇಲ್ಲಿ PYQs ಅಂತಾನೆ ಒಂದು ಟಾಪಿಕನ್ನು ನಾನು ಆ್ಯಡ್ ಮಾಡಿದ್ದೀನಿ. ಅದರ ಅರ್ಥ ಏನಂತಂದರೆ ಇದು ಕೂಡ ಬಹಳ ಇಂಪಾರ್ಟೆಂಟು. ಎಲ್ಲವನ್ನ ನೋಡಿ ಅದ್ರ ಜೊತೆಗೆ PYQsಗಳನ್ನು ತಾವು ನೋಡಿದ್ರಿ ಅಂತಂದರೆ 80% ಮಾರ್ಕ್ಸ್ಗಳನ್ನು ತಾವು ಈಸಿಯಾಗಿ ತಗೋಬಹುದು. ಕರೆಂಟ್ ಅಫೇರ್ಸ್ ಅಂತೂ ಮೊದಲೇ ಹೇಳಿದ್ದೀನಿ ನಿಮಗೆ ಏನೇನು ಬರ್ತವೆ ಏನೇನಿಲ್ಲ ಅಂತ ಹೇಳಿ. ಅದ್ರ ಜೊತೆಗೆ PDF ಅನ್ನು ಕೂಡ ನಾನು ನಿಮಗೆ ಶೇರನ್ನು ಮಾಡ್ತೇನೆ. ರೈಟ್. ಸೊ ಇಷ್ಟು ಪಾಯಿಂಟ್ಸನ್ನು ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೊಂಡಿದ್ದೀನಿ. ಅನಿಸುತ್ತೋ ಇಲ್ಲೋ, ನಿಮ್ಮ ಒಳಗಡೆ ಇರತಕ್ಕಂಥ ಇನ್ನರ್ ಕಾನ್ಸಿಯನ್ಸ್ ಒಳಗಡೆ ಇರೋ ಒಂದು ವಾಯ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೂ ಅದು ಬಹಳ ಸ್ಲೋ ಆಗಿ ಕೇಳಿಸ್ತಿರುತ್ತೆ, ಹೌದಲ್ಲ ಕರೆಕ್ಟ್ ಇದೆ ಅಂತೇಳಿ. ಒಂದು ವೇಳೆ ಹೌದಲ್ಲ ಕರೆಕ್ಟ್ ಇದೆ ಅಂತ ಅನಿಸಿತು ಅಂತಂದರೆ ದಯವಿಟ್ಟು ಈ ಮೆಥಡನ್ನು ಬಿಟ್ಟು ಬೇರೆ ಯಾವ ಮೆಥಡನ್ನು ಕೂಡ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ ಒಂದ್ಸಲಿ ಡೌಟ್ ಇದೆಯಲ್ಲ ಅಂತ ಅನಿಸಿತು ಅಂದರೆ ನಿಮ್ಮ ಆಯ್ಕೆ, ನೀವೇನು ಬೇಕಾದರೂ ಕೂಡ ಫಾಲೋಅಪನ್ನು ಮಾಡಬಹುದು. ಈಗ ಫಸ್ಟ್ ಸ್ಟೇಜ್ ಮುಗಿತು, ಟಾಪ್ 50 ಟಾಪಿಕ್ಸ್ಗಳು ಕೂಡ ಮುಗಿದು. ಈಗೇನು ಉಳಿತು ಗೊತ್ತಾ? 2 ಮತ್ತು 3ನೇ ಹಂತ. ಸರ್ ಸ್ವಲ್ಪ ಕೊಡ್ರಿ, ಜಲ್ದಿ ಕೊಡ್ರಿ, ಬಹಳ ಅರ್ಜೆಂಟ್ ಒಳಗಿದ್ದೀವಿ, 4 ವರ್ಷ ಆಯಿತು 5 ವರ್ಷ ಆಯಿತು ಕಾಲ್ಫರ್ಮ್ ಆಗಿರಲಿಲ್ಲ, ಸ್ವಲ್ಪ ಜಲ್ದಿ ಮುಗಿಸ್ಕೋತೀವಿ ಅಂತ ನಿಮ್ಗೆ ಏನಾದರೂ ಇತ್ತು ಅಂತಂದರೆ ನನ್ನ ಒಂದು ಸಜೆಷನ್ ಅಂತಂದರೆ ಬೇಡ.
ಯಾಕೆ ನಾನು ಇದು ಕೊಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ನಿಮ್ಮ ಸಿವಿಲ್ ಪಿ ಸಿ ಎಕ್ಸಾಮ್ ಮುಗೀತು ಅಂತಂದರೆ ನಿಮಗೆ ಆ ಟಾಪಿಕ್ಸ್ಗಳನ್ನು ನಾನು ಕೊಟ್ಟೆ ಕೊಡ್ತೇನೆ. ನನ್ನ ಉದ್ದೇಶ ಇಷ್ಟೇ, ನಿಮ್ಗೆ ದಾರಿ ತೋರಿಸಬೇಕು ಹೊರತು ದಾರಿಯಿಂದ ಬೇರೆ ಕಡೆ ಎಳಿಬಾರ್ದು ಅನ್ನೋದು. ಸೊ ಆ ಟಾಪಿಕ್ಸ್ಗಳನ್ನು ನಾನು ಪರ್ಟಿಕ್ಯುಲರ್ ನಿಮಗೆ ಈಗ ಸದ್ಯದಕ್ಕೆ ಕೊಡೋದಿಲ್ಲ. ಇದಕ್ಕೆ ಒಂದು ಮಾತನ್ನು ಹೇಳ್ತೇನೆ, ತಿಳ್ಕೊಳ್ಳೋದು ಬೇಡ, ಆ ದಾರಿನಲ್ಲಿ ನಡೆಯೋದು ಬೇರೆ. ನಾನು ಈ ದಾರಿನಲ್ಲಿ ಕಳೆದ 15 ವರ್ಷಗಳಿಂದ ನಡೀತಾ ಇದ್ದೇನೆ. ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ಬಹಳ ಸಲ ಅನುಭವಿಸಿದ್ದೇನೆ, ಎಡವಿದ್ದೇನೆ, ಬಿದ್ದಿದ್ದೇನೆ, ಗೆದ್ದಿದ್ದೇನೆ, ಮತ್ತೆ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ಸೊ ನನ್ನ ಸಜೆಷನ್ ಅನ್ನು ಕೇಳ್ಕೊಳ್ಳಿ. ಫಸ್ಟ್ ಸ್ಟೇಜನ್ನು ನೋಡ್ಕೊಳ್ಳಿ, ಟಾಪ್ 15 ನೋಡ್ಕೊಳ್ಳಿ, PYQಸ್ಗಳನ್ನು ನೋಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಇಷ್ಟು ನೋಡಿದ್ದೆ ಆದಮೇಲೆ ನಿಮಗೇನಾದರೂ ಬೇಕು ಅಂತಂದರೆ ದಯವಿಟ್ಟು ನನಗೆ ಪರ್ಸ್ನಲ್ ಆಗಿ ಕೇಳಿ. ಯಾವುದೇ ಕಾರಣಕ್ಕೂ ನಾನು ಗ್ರೂಪಲ್ಲಿ ಹಾಕೋದಿಲ್ಲ. ನಿಮಗೆ ನಾನು ಟಾಪಿಕ್ಸ್ಗಳನ್ನು ಈಗ ಶೇರ್ ಮಾಡೋದು ಇಲ್ಲ. ಯಾಕೆ ಬಹಳ ನಿಮಗೆ ಅದು ಡೈವರ್ಟ್ ಮಾಡಿಬಿಡ್ತವೆ ಟಾಪಿಕ್ಸ್ಗಳು. ಸೊ ಆ ಒಂದು ರೀಸನ್ಗೋಸ್ಕರ ಈಗ ಸದ್ಯಕ್ಕೆ ಆ ಟಾಪಿಕ್ಸ್ಗಳು ಬೇಡ. ನಿಮ್ಮ ಸಿವಿಲ್ ಪಿ ಸಿ ಎಕ್ಸಾಮ್ ಮುಗಿದ್ಮೇಲೆ ನೆಕ್ಸ್ಟ್ ಪ್ರಿಪ್ರೇಷನ್ಗೆ ಏನಿರುತ್ತಲ್ಲ ಅವಾಗ ಇನ್ನೊಂದು ವಿಡಿಯೋ ಮೂಲಕವಾಗಿ PDF ಮಾಡಿ ಟಾಪಿಕ್ಸ್ಗಳನ್ನ ನಿಮಗೆ ಕೊಟ್ಟೆ ಕೊಡ್ತಾನೆ. ಯಾಕೆ ಸರ್ ನೀವು ಹಿಂಗೆ ಅಂತೀರಾ ಅಂತಂದರೆ ನೀವು ಒಂದು ಮಾತನ್ನು ತಿಳ್ಕೊಬೇಕು, ಯು ಕ್ಯಾನ್ ಡೂ ಎನಿಥಿಂಗ್. ನೀವು ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಎಲ್ಲವನ್ನ ಮಾಡೋಕ್ಕಾಗಲ್ಲ. ಈ ಮಾತು ಬಹಳ ಇಂಪಾರ್ಟೆಂಟು. ಈಗ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ದುರಂದ್ರ ಸ್ಟೈಲ್ ಹೇಳಬೇಕು ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಎಲ್ಲನೂ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಏನು ಸಿಕ್ಕಿದೆ ಅದರಲ್ಲಿ ಏನು ಬೇಕಾದ್ ಮಾಡಿ, ಎಲ್ಲನೂ ಮಾಡ್ತೀನಿ ಅಂತ ಹೊರಟ್ರಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಭಾಳ ಚೆನ್ನಾಗಿದೆ ಅಲ್ಲ, ನಿಮಗೆ ಸಿಕ್ಕಿರ್ತಕ್ಕಂಥದ್ರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಎಲ್ಲನೂ ಮಾಡ್ತೀನಿ ಅಂತ ಹೊರಟಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು ನನ್ನ ಪರ್ಸನಲ್ ಸಜೆಷನ್ಸು, ನನ್ನ ಒಂದು ಕಳಕಳಿ ವಿನಂತಿ. ಇಷ್ಟನ್ನು ಮುಗಿಸ್ಕೊಂಡು ಎಕ್ಸಾಮ್ಸನ್ನು ಬರೆದು ಆಮೇಲೆ ನೋಡೋಣ. ಬರೆದ ಮೇಲೆ KSಗೆ ಅಂತ ಒಂದಿಷ್ಟು ಟಾಪಿಕ್ಸ್ಗಳನ್ನ ರೆಡಿ ಮಾಡಿ ನಿಮಗೂ ಕೂಡ ನಾನು ಕೊಟ್ಟೆ ಕೊಡ್ತೇನೆ. PSIಗೂ ಕೂಡ ಕೊಟ್ಟೆ ಕೊಡ್ತೇನೆ. ಬಟ್ ಈ ಸದ್ಯದ ಮಟ್ಟಿಗೆ ನಿಮ್ಗೆ ನಾನು ಡೈವರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾನು ಫಸ್ಟ್ ಹೇಳಿದ್ದೀನಿ PC ಮತ್ತು PSIಗೆ ಹೈಲೈಟ್ ಮಾಡಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇಷ್ಟು ನನ್ನ ಒಂದಿಷ್ಟು ಸಬ್ಜೆಕ್ಟ್ ವೈಸ್ ಟಾಪಿಕ್ಸ್ಗಳನ್ನು ಕೊಡೋದಾಗಿತ್ತು. ಕೊಟ್ಟಿದ್ದೇನೆ. ಬಹಳ ಲಾಂಗ್ ಆಗಿದೆ ವಿಡಿಯೋ, ನೋಡ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನೋಡೋದವರಿಗೆ ಖಂಡಿತವಾಗಿಯೂ ಹೆಲ್ಪ್ ಆಗೇ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದಕ್ಕೆ ರಿಲೇಟೆಡು ಕರೆಂಟ್ ಅಫೇರ್ಸು ಮತ್ತು ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಇವತ್ತು ಕೂಡ ಒಂದು ಟೆಸ್ಟ್ ಅಪ್ಲೋಡ್ ಆಗಿದೆ, ತಾವು ಅಟೆಂಡ್ ಮಾಡಬಹುದು. ಈ PC ಎಕ್ಸಾಮ್ ಮುಗಿಯೋವರೆಗೂ ಕೂಡ ಪ್ರತಿ ವಾರ ಫ್ರೀಯಾಗಿ ತಮ್ಮ ಟೆಸ್ಟ್ ಇರುತ್ತೆ, ತಾವು ಅಟೆಂಡ್ ಮಾಡಿ ತಮ್ಮ ಸಾಮರ್ಥ್ಯ ಏನಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಮತ್ತೆ ಸಿಗೋಣ, ಅತಿ ವೇಗವಾಗಿ ಸಿಗೋಣ, ಅತ್ಯಂತ ಹತ್ತಿರ ಆಗೋಣ, ಮುಂದೆ ಈ ಜರ್ನಿಯನ್ನು ಕ್ಯಾರಿ ಮಾಡ್ಕೊಂಡು ಹೋಗೋಣ. ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬೈ.